ಈಗ ಒಂದು ಆಕ್ಷೇಪ ಇರುತ್ತೆ ಒಂದಿನ ಬೇಕು ಅಂದ್ರೆ ಅಷ್ಟು ಮಾತಾಡು ಅದನ್ನ ಮಾಡಿಸ್ಕೊಳ್ತೀವಿ ಮಾಡಕ್ ಬರುತ್ತ ಹುಡುಕಿ ಅದನ್ನ ಮಾಡಕ್ ಹೋಗಿಲ್ಲ ಮಾಡ್ತೀವಿ. ಹಲೋ ನಮಸ್ಕಾರ. ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ. ಶ್ರೀಮಾನ್ ವೆಂಕಟನಾಥ ಕೇಸರಿ ವೇದಾಂತಾಚಾರ್ಯವರ್ಯೋ ಸನ್ನಿಧತ್ತಾಂ ಸದಾ ಹೃದಯ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಚ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಶ್ರೀರಂಗತೂಪ್ಪುಲ್ ತಿರುವೆಂಕಟமுடையான் பாருநற்றன்ன பயமொழியில் ஓடுவனே அமஜாதோ தாரணியில் வாழ்வார்க்கு வானேரப் போமளவும் வாழ்வு. ಕಲ್ಕಿ ಅವತಾರವನ್ನ ಶ್ಲೋಕವನ್ನು ಹೇಳ್ಕೊಂಡ್ವಿ. ಇನ್ನು ಮುಂದೆ ಇನ್ನು 2 ಶ್ಲೋಕದಲ್ಲಿ, ಒಂದು ಶ್ಲೋಕದಲ್ಲಿ ಎಲ್ಲ 10 ಅವತಾರನ ಸಂಗ್ರಹ ಮಾಡಿ ಇನ್ನೊಂದು 13ನೇ ಇದರಲ್ಲಿ ಫಲಶ್ರುತಿಯನ್ನು ಹೇಳ್ತಾರೆ. ಅದಕ್ಕೆ ಮುಂಚೆ ಈ ಕಲಿಯುಗದ ವರ್ಣನೆಯನ್ನ ಶುಕ ಮಹರ್ಷಿಗಳು ಅದ್ಭುತವಾಗಿ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಕೆಲವು ಓದ್ತಾ ಇದ್ದಾರೆ ಆಶ್ಚರ್ಯವಾಗುತ್ತೆ. ಅದು ಕೆಲವು ಶ್ಲೋಕಗಳನ್ನ ನೋಡೋಣ. ಅದರಲ್ಲಿ ಈಗ ನಮ್ಮನ್ನೇ ನೋಡಿ ಹೇಳ್ತಾ ಇದ್ದಾರೇನೋ ಅನ್ನೋ ಆ ತರ ಭಾಸವಾಗುತ್ತೆ. ಕಲಿಯುಗದ ನೋಡ್ಬಿಟ್ಟು ಕಲ್ಕಿ ಅವತಾರದ ಬಗ್ಗೆ ಹೇಳ್ತಾರೆ. ಕಲ್ಕಿ ಅವತಾರನ್ನ ನೋಡ್ಕೊಂಡ್ಬಿಟ್ಟು ಅಲ್ಲಿ ಭಾಗವತದಲ್ಲಿ ಯಾವ ತರ ಹೇಳಿದ್ರು ಕಲ್ಕಿ ಅವತಾರ, ಅದೇ ತರ ಸ್ವಾಮಿ ಶ್ಲೋಕವನ್ನು ಮಾಡಿದ್ದಾರೆ. ಸ್ವಲ್ಪ ವ್ಯತ್ಯಾಸವಿಲ್ಲ ಅದಕ್ಕೆ. ಅದನ್ನ ಕಡೆಗೆ ಅವಾಗ ಇದು ತುಂಬಾ ಹಿಂದೆ ಬರುತ್ತೆ. ಅದೆಲ್ಲ ನಾನು ಮುಖ್ಯವಾದ ಮಾತಾ ತಗೊಳ್ತೇನೆ. ಅವರ ಶುಕಮುನಿಗಳು ಅವ್ರಿಗೆ ಕಲಿಯುಗದ ಬಗ್ಗೆ ಹೇಳ್ತಾ ಇರ್ತಾರೆ. ಅವರ ಪರೀಕ್ಷಿತ ರಾಜನಿಗೆ, ಅವನ ಪರೀಕ್ಷಿತ ರಾಜ ಇರೋದೇ 1 ವಾರ. ಅಷ್ಟರಲ್ಲಿ ಅವನಿಗೆ ಮುಂದೆ ಬರೋದೆಲ್ಲ ಅವನಿಗೆ ವಿಷಯ ತಿಳ್ಕೊಳ್ಳಿ ಅಂದ್ಬಿಟ್ಟು ಎಲ್ಲವನ್ನೂ ಹೇಳ್ತಾರೆ. ಅವನು ಕೇಳ್ತಾನೆ. ಅವನು ಅವಾಗ ಹೇಳ್ತಾರೆ ಕಡೆಗೆ ಅವರು, ಕಾಲೇನ ಬಲಿನಾ ರಾಜನ್ ಅಕ್ಷಂತ್ಯಾಯುರ್ ಬಲಂ ಸ್ಮೃತಿ ತತಶ್ಚಾಮ ದಿನಂ ಧರ್ಮ ಸತ್ಯಂ ಶೋಷ ಕ್ಷಮಾದಯ ಅಂದ್ಬಿಟ್ಟು ಅಂದ್ರೆ ಶುಕಮ್ ಹೇಳ್ತಾರೆ. ಈ ಕಲಿಯುಗದಲ್ಲಿ ಬರ್ತಾ ಬರ್ತಾ ಏನಾಗುತ್ತೆ, ಕಾಲದಲ್ಲಿ ಎಲ್ಲರಿಗೂ ಆಯಸ್ಸು ಕಮ್ಮಿ ಆಗುತ್ತೆ, ಶಕ್ತಿಯೂ ಕಮ್ಮಿ ಆಗುತ್ತೆ. ಕಡೆಗೆ ಅವ್ರಿಗೆ ಧರ್ಮ, ಸತ್ಯ, ಶೌಚ, ಶುದ್ಧಿ, ಕ್ಷಮೆ, ದಮೆ, ಆಯಸ್ಸು, ಬಲ, ಸ್ಮೃತಿ ಎಲ್ಲವೂ ಕಮ್ಮಿ ಆಗಿ, ಜ್ಞಾಪಶಕ್ತಿ ಯಾವುದೂ ಇರೋದಿಲ್ಲ. ನಂಕ್ಷಂತಿ ಅಂದ್ರೆ ಎಲ್ಲವೂ ಸಹ ಕಡಿಮೆ ಆಗುತ್ತೆ. ನೋಡಿ ಎಷ್ಟು ಇದು. ಆ ಕಾಲದಲ್ಲೆಲ್ಲ ಅವರೆಲ್ಲ ಒಂದ್ಸಲ ಹೇಳಿದ್ರೆ ಅವ್ರಿಗೆ ಎಲ್ಲ ಬರ್ತಾ 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 ಎಲ್ಲವೂ ಕಮ್ಮಿ ಆಗುತ್ತೆ. ಅದು ಹೇಳ್ತಾರೆ. ಆಮೇಲೆ ಇನ್ನೊಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅವರು ಹೇಳ್ತಾರೆ, ಕಲಿಯುಗದಲ್ಲಿ ವಿತ್ತಮೇವ ಕಲೌಂಡ್ರೀಣ ಜನ್ಮಾಚರ ಗುಣೋದಯ. ಕಲಿಯುಗದಲ್ಲಿ ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ, ಕಲಿಯುಗದಲ್ಲಿ ವಿತ್ತಮೇವ ದುಡ್ಡೊಂದೇ ಇದಕ್ಕೆ ಬೆಲೆ. ಆ ಮನುಷ್ಯನಿಗೆ ಬೆಲೆನೇ ಇಲ್ಲ. ದುಡ್ಡಿದ್ರೆ ಅವನು ಎಂತವನ ಇದಾಗಿದ್ರು, ಪಾಪಿ ಆಗಿದ್ರು, ಕುರೂರಾಗಿದ್ರು ಅವನ್ನ ಲೋಕದಲ್ಲಿ ಕೊಂಡಾಡ್ತಾರೆ, ಮಾಡ್ತಾರೆ ಅದನ್ನ. ಅದಕ್ಕೆ ಜನ್ಮಾಚಾರ ಗುಣ, ಅವನು ಯಾವ ಜನ್ಮದಲ್ಲಿ ಬಂದ, ಯಾವ ಇದು ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ವಿತ್ತಮೇವ ಕಲೌಂಡ್ರೀಣ ಧರ್ಮನ್ಯಾಯ ವ್ಯವಸ್ಥಾಯಾಮ್ ಕಾರಣಂ ಬಲಮೇ ಬಿಹಿ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕೋರ್ಟಲ್ಲಿ ಈಗ ನ್ಯಾಯಸ್ಥಾನದಲ್ಲೂ ಸಹ ದುಡ್ಡೇ ಕೆಲಸ ಮಾಡುತ್ತಾ ಇರ್ತಾರೆ. ನ್ಯಾಯಸ್ಥಾನದಲ್ಲೂ ಸಹ ನ್ಯಾಯ ಇದಿರಲ್ಲ ನೋಡಿ. ಎಷ್ಟು ಜನ ಹೇಳ್ತಾರೆ, ಧರ್ಮನ್ಯಾಯ ವ್ಯವಸ್ಥಾಯಾಮ್ ಕಾರಣಂ ಬಲಮೇವಹಿ ಧನಮೇವ ಕಾರಣಂ ಅಂತ. ದುಡ್ಡಲ್ಲೇ ಎಲ್ಲವೂ ನಡೆಯುತ್ತೆ. ಅದರಲ್ಲಿ ಈಗ ನೋಡ್ತಾ ಇದೀವಿ ಎಷ್ಟೋ ಕೆಲವು ಇದೆಲ್ಲವೇ ಹೇಗೆ ಅದು ವಿರುದ್ಧ ಹೋಗ್ತದೆ. ಒಬ್ಬರು ಇದನ್ನ ಯಾವ ತರ ಹೋಗ್ತಾ ಇದೆ ಅಂತ, ದುಡ್ಡಿಂದಾನೇ ಎಲ್ಲವೂ ನಡೆಯುತ್ತೆ ಅಂತ ಹೇಳ್ತಾರೆ ಕಡೆಗೆ. ಅದಕ್ಕಿಂತ ಹೇಳ್ತಾರೆ ಕಡೆಗೆ, ದಾಂಪತ್ಯೇ ರುಚಿರ್ ಹೇತು ಮಾಯೈವ ವ್ಯಾವಹಾರಿಕೆ ಸ್ತ್ರೀತ್ವೇ ಪುಂಸ್ತೆ ಚಹಿ ರತಿ ವಿಪ್ರತ್ವೇ ಸೂತ್ರಮೇ ಬಹಿ. ಇಲ್ಲಿ ದಾಂಪತ್ಯ ಇಲ್ಲಿ ಯಾವ ತರ ಇದೆ ಅಂದ್ರೆ ಇಲ್ಲಿ ಅದು ವ್ಯಾವಹಾರಿಕೆ, ಒಂದು ವ್ಯಾಪಾರದ ತರ ಆಗಿಬಿಟ್ಟಿದಂತೆ. ಇಲ್ಲಿಗ ದಾಂಪತ್ಯ ಅಂದ್ರೆ ಗಂಡ ಹೆಂಡತರಲ್ಲಿ ಒಂದು ವ್ಯಾಪಾರ ತರ ಕಲಿಯುಗದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಾಯೈವ ಅಂದ್ರೆ ಬರೀ ಮೋಸವೇ ಕಾರಣ. ಮೋಸ ಈಗ ನೋಡ್ತಾ ಇದೀವಿ ಹೇಗೆ
ಗಂಡ ಹೆಂಡತಿಗೆ ಮೋಸ ಮಾಡೋದು, ಹೆಂಡತಿ ಗಂಡನ ಮೋಸ ಮಾಡೋದು, ಹೆಚ್ಚು ಇಲ್ಲದೆ ಇದ್ರು ಇದು ನಡೀತಾ ಇದೆಯಲ್ಲ, ನೋಡ್ತಾ ಇದ್ವಿ ಈ ಕಡೆಗೆ. ಆಮೇಲೆ ಸ್ತ್ರೀತ್ವೇ ಅಂದಲ್ಲಿ ಪುಂಸ್ತ್ವೇಚ, ಅಲ್ಲಿ ಆ ಗಂಡ ಹೆಂಡತಿಯರ ನಡುವೆ ಏನಪ್ಪಾ ಅಂದ್ರೆ ಬಲವಾಗಿರೋ ಕಾರಣ ಅವರಿಬ್ಬರಲ್ಲಿ ಕಾಮವೇ, ಆ ಕಾಮದಿಂದ ಒಟ್ಟಿಗಿರ್ತಾರೆ. ಆ ಕಾಮ ಹೋಯ್ತು ಅಂದ್ರೆ ಅವರಲ್ಲಿ ಏನು ಇರೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ ರತಿ ಅಂದ ಅದಕ್ಕೆ ಕಾಮ, ಅದು ಮಾತ್ರ ಆಗುತ್ತೆ. ಆಮೇಲೆ ಅದಕ್ಕಿಂತ ಮುಖ್ಯ ವಿಪ್ರತ್ವೇ ಏನಾಗುತ್ತೆ ಅಂತ ಅಂದ್ರೆ ಸೂತ್ರಮೇ ವಹಿ. ಯಾಕೆಂದ್ರೆ ಎಲ್ಲ ಹೇಳ್ತಾ ಅಂದ್ರೆ 4 ವರ್ಣಗಳಲ್ಲಿ ಯಾಕೆ ಬ್ರಾಹ್ಮಣ ವರ್ಣವನ್ನ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ. ಪೂರ್ವ ಶ್ರೇಯಾನ್ ಅಂತ ಹೇಳ್ತಾರೆ, ಒಂದಕ್ಕಿಂತ ಮೇಲ್ ಹೋಗ್ತಾ ಹೋಗ್ತಾ ಶ್ರೇಯಾನ್ ಅಂತ. ಯಾತಕ್ಕೆ ಶ್ರೇಯಾನ್ ಹೇಳ್ತಾರೆ ಅಂದ್ರೆ ಜಾತಿಯಲ್ಲಿ ಹುಟ್ಟಿದ್ರಿಂದ ಅಷ್ಟೇ ಇಲ್ಲ ಶ್ರೇಯ ಅಂತ ಹೇಳೋದಿಲ್ಲ. ಅವ್ರಿಗೆ ಕೊಟ್ಟಿರುವಂತ ಕೆಲಸ ಭಗವಂತ ಅವರು ಧರ್ಮವನ್ನ ಕಾಪಾಡುವ ಕೆಲಸ ಅವರಿಂದ ಕೊಟ್ಟಿದ್ದು. ಆ ಧರ್ಮವನ್ನ ಕಾಪಾಡಬೇಕಾದ್ರೆ ಅವರು ನಿತ್ಯ ನೈಮಿತ್ತಿಕ ಕೆಲಸವನ್ನೆಲ್ಲ ಮಾಡಬೇಕು. ಇದೆಲ್ಲ ಭಗವಂತನ ಆಜ್ಞೆ. ಸಂಧ್ಯಾ ವಂದನೆ ಮಾಡಬೇಕು, ದೇವತಾ ಆರಾಧನೆ ಮಾಡಬೇಕು, ಹೋಮಗಳನ್ನು ಮಾಡಬೇಕು, ಯಜ್ಞಯಾಗಾದಿಗಳನ್ನ ಮಾಡಬೇಕು. ಇದೆಲ್ಲ ಮಾಡಿ ಮತ್ತೆ ಎಲ್ಲರಿಗೂ ಧರ್ಮ ಉಪದೇಶವನ್ನ ಮಾಡಬೇಕು. ಇದು ಅವನ ಕೆಲಸ. ಇದು ಮಾಡೋದ್ರಿಂದ ಅವನ ಪುಣ್ಯ ಇಲ್ಲ, ಮಾಡದೇ ಇದ್ರೆ ಪಾಪ. ಇಲ್ಲಿ ಹೇಳ್ತಾರೆ ಇವ್ರಿಗೇನಪ್ಪಾ ಇದರಲ್ಲಿ ಅಂದ್ರೆ ಸೂತ್ರಮೇವಹಿ. ಕಲಿಯುಗದಲ್ಲಿ ಆ ಜನವಾರ ಒಂದೇ, ಈ ಜನವಾರ ನೋಡಿ ಇವನು ಬ್ರಾಹ್ಮಣ ಅಂತ ಹೇಳ್ಬೇಕು ಅವರ ಏನ್ ಹೇಳಿದ್ರು ನೋಡಿ, ಸೂತ್ರಮೇವಹಿ. ಜನವಾರ ಇಟ್ಕೊಂಡು ಆ ಜನವಾರದಿಂದ ಅದು ಇಲ್ಲ ಇವಾಗ, ಆ ಜನವಾರವೂ ಇಲ್ಲ. ನಾವು ಉತ್ತರ ಭಾರತದಲ್ಲಿ ಪಾಪ ಅಲ್ಲ, ಇಲ್ಲೂ ಎಷ್ಟೇ ಅಲ್ಲ, ಆ ಪೌರೋಹಿತ್ಯ ಇರೋದು ಬಿಟ್ಟ ಅಂದ್ರೆ ಅವ್ರನ್ನ ಪಂಡಿತ, ಬೇರೆಯವರೆಲ್ಲ ಹೆಸರು ಚತುರ್ವೇದಿ, ತ್ರಿವೇದಿ, ತ್ರಿಪಾಠಿ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರಿಗೆ ಪಾಪ ಅವ್ರಿಗೆ ಅಂದ್ರೆ ಇವ್ರಿಗೆ ಇಲ್ಲಿ ಹೇಳಿ ಅಂದ್ರೆ ಅವರಿಂದ ತಾತ ಮುತ್ತಾತನ್ ಅವ್ರಿಗೆ ಯಾವಾಗ ಈ ಆಂಗ್ಲರು ಮತ್ತೆ ದಬ್ಬಾಳಿಕೆ ಆಯ್ತು, ಮ್ಲೇಚ್ಛರ ದಬ್ಬಾಳಿಕೆ ಆಯ್ತೋ ಎಲ್ಲ ಹೊರಟೈತಲ್ಲ. ಅವಾಗ ಅಲ್ಲೆಲ್ಲ ಎಷ್ಟು ಜನ ಯಜ್ಞಹೋತ್ರಿಗಳದು ಎಷ್ಟು ಮಾಡ್ತಿದ್ರು. ಇಲ್ಲ ನೋಡಿ, ಎಲ್ಲ ವೇದವ್ಯಾಸ ಎಲ್ಲರೂ ಅವತಾರ ಆಗಿರೋ ಆ ಜಾಗದಲ್ಲೇನೆ. ಎಷ್ಟು ಅಲ್ಲಿ ಕಲುಷಿತವಾಗಿದೆ ಅಂದ್ರೆ ಈಗ ವೇದಾಧ್ಯಯನ ಮಾಡೋರೇ ಯಾರೋ ಅದು ಕೆಲವ್ರು ಮಾತ್ರ ಆ ವರ್ಗ ಇದೆ, ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ. ನಮಗೆ ಒಂದ್ಸಲ NIBMಗೆ ನಾನು ಬ್ಯಾಂಕಲ್ಲಿ ಪೋಸ್ಟ್ ಆಗಿತ್ತು. ಅವಾಗ ನನ್ನ ಜೊತೆ ತ್ರಿಪಾಠಿ ಅಂತಿದ್ದ, ಅವನೀಗ GM ರಿಟೈರ್ ಆದ. ಅವನು ತುಂಬಾ ಒಳ್ಳೆಯವನು. ನಮ್ಮನ್ನ ಒಬ್ಬರಿಗೆ ಶೇರಿಂಗ್, ಅದು ಒಂದ್ ರೂಮಲ್ಲಿ ಇಬ್ರು ಅಂದ್ಬಿಟ್ಟು ಅಂತ ನನ್ಗೆ ಅವನಿಗೆ ಇತ್ತು. ಸರಿ ನಾನೆಲ್ಲ ಮಾಡ್ದ, ನಾನು ತ್ರಿಪಾಠಿ ಅಂದ್ಬಿಟ್ಟು ಕಡೆ ನಾ ಇದ್ದೆ. ಅವ್ನಿಗೆ ಆಶ್ಚರ್ಯ, ಅವನಿಗೆ ಇದೇನೇನೋ ಮಾಡ್ತಾ ಇದೆಯಲ್ಲ ಅಂದ್ರಲ್ಲಪ್ಪ, ಇದು ಸಂಧ್ಯಾವನ್ನ ನೀನ್ ಮಾಡಲ್ವ ಅಂದ್ರೆ ಏನೋ ಹಂಗಂದ್ರೆ ಅಂತ ಕೇಳ್ದ ಅವನು. ಆಮೇಲೆ ನೋಡ್ದ ಅಂದ್ರೆ ಆಮೇಲೆ ಸ್ನಾನ ಮಾಡ್ಕೊಂಬಂದ್ ನೋಡಿದ್ರೆ ಜನವಾರ ಏನಯ್ಯ ಇದು ಅಂತಂದ್ರೆ ಜನವಾರ ಇದಿಲ್ವಾ ಅಂದ್ರೆ ಅವರು ಯಜ್ಞೋಪ ಹೇಳ್ತಾರೆ, ಅದು ನಮ್ಗೆ ಫಂಕ್ಷನ್ ಅಲ್ಲಿ ಅವ್ರು ಬಂದು ಪುರೋಹಿತರು ಆಗಿಸ್ತಾರೆ, ಆದ್ಮೇಲೆ ತೆಗೆದಾಕ್ತಿವಿ ಅಂದ್ಬಿಟ್ಟು. ಅವರಲ್ಲಿ ಆ ಜನವಾರವೂ ಸಹ ಒಂದು ಕೆಲಸ ಆಗ್ಬೇಕಾದ್ರೆ ಆ ಸಮಯದಲ್ಲಿ ಹಾಕ್ತಾರೆ, ಆಮೇಲೆ ತೆಗೆದಿಟ್ಬಿಡ್ತೀವಿ ಅಂದ್ಬಿಟ್ಟು. ಅಷ್ಟು ಗೊತ್ತಿಲ್ಲ ಅವ್ರಿಗೆ ಇದೆಲ್ಲ ಇಡ್ಬೇಕಯ್ಯ, ಅಟ್ಲೀಸ್ಟ್ ಯಜ್ಞಸೂತ್ರವಾದ ಇಟ್ಕೋಬೇಕು ಅಂದ್ರೆ ನಮ್ಮಲ್ಲ ಪದ್ಧತಿನೇ ಇಲ್ಲ ಅಂತಾನೆ. ಹಾಗೆ ಇಲ್ಲಿ ಹೇಳ್ತಾರೆ ಸೂತ್ರಮೇವಹಿ ಅಂತ, ಅದೂ ನಷ್ಟವಾಗ್ಬಿಟ್ಟಿದೆ ಈಗ. ಸೂತ್ರ ಹೆಸರು ನೋಡಿದ್ರೆ ತ್ರಿಪಾಠಿ. ನಾ ಹೇಳ್ದೆ ನಿಮ್ಮ ಪೂರ್ವಜರು ತ್ರಿಪಾಠಿಯಿಂದ ಅಂದ್ರೆ 3 ವೇದವನ್ನು ಅಧ್ಯಯನ ಮಾಡಿದವರು, ಇಲ್ಲ ಯಾವ್ದಾದ್ರು 3 ಶಾಖೆಯನ್ನು ಅಧ್ಯಯನ ಮಾಡಿದವರು, ಒಂದೇ ಇದ್ದರೂ 3 ಶಾಖೆಗಳ ಅಧ್ಯಯನ ಮಾಡಿದವರು ತ್ರಿಪಾಠಿ ಅಂದ್ಬಿಟ್ಟು. ಅಂತ ವಂಶದಲ್ಲಿ ಬಂದಿದೀಯ ನೀನು ಅಂತಂದ್ರೆ ನಮ್ಮಲ್ಲೆಲ್ಲ ಈ ತರನೇ ಅಂತ ಹೇಳ್ತಾನೆ ಅವನು. ಹಾಗೆ ಬ್ರಾಹ್ಮಣರಲ್ಲಿ ಯಾಕೆಂದ್ರೆ ಯಾಕೆ ಇಲ್ಲಿ ಮುಖ್ಯವಾಗಿ ಬ್ರಾಹ್ಮಣ ತೆಗೆದು ಅಂದ್ರೆ ಧರ್ಮವನ್ನು ನಷ್ಟ ಮಾಡ್ಬೇಕಾದ್ರೆ ಯಾತಕ್ಕೆ ಬ್ರಿಟಿಷರ್ಸ್ ಎಲ್ಲವೇ ನೋಡಿ ಅವ್ರಿಗೆ ತಿಳಿದಿದೆ, ಅವ್ರಿಗೆ ಗುರುಕುಲವನ್ನ ನಾಶ ಮಾಡಕ್ಕೆ ಬ್ರಾಹ್ಮಣರನ್ನ ಅದಕ್ಕೆ ದ್ವೇಷವನ್ನು ಹುಟ್ಟಿಸ್ಬಿಟ್ರು ಬೇರೆಯವ್ರ ಜೊತೆ. ತಮಿಳ್ನಾಡು ನೋಡಿದ್ರೆ ಯಾಕೆಂದ್ರೆ ಈ ಧರ್ಮ ಹೋಗ್ಬೇಕಾದ್ರೆ ಬ್ರಾಹ್ಮಣರ ನಾಶ ಆಗ್ಬೇಕು. ಅವಾಗ ಒಬ್ರು ದ್ವೇಷ ಹುಟ್ಟಿಸಿದ್ರೆ ಇವ್ರನ್ನ ಓಡಿಸ್ತಾ ನೋಡಿ, ಅಲ್ಲಿ ನೋಡಿ ಜನವಾರ ಕಟ್ ಮಾಡ್ತಾರೆ. ಇಲ್ಲ ಅವ್ರಿಗೆ ಯಾರು ಈಗ ಅಲ್ಲಿ ಎಷ್ಟೊಂದು ದೇವಸ್ಥಾನ ಸುತ್ತ ಅಗ್ರಹಾರ ಇತ್ತು, ಅಗ್ರಹಾರಿಗೆ ಯಾವ್ದು ಮನೆಗಳೇ ಇಲ್ಲ, ಓಡಿಸ್ತಾರೆ, ಇದು ಮಾಡ್ತಾರೆ ಅವ್ರನ್ನ. ಅವ್ರಿಗೊಂದು ಕೆಲಸ ಇಲ್ಲ, ಅವ್ರಿಗೆ ಒಂದು ಗೌರ್ಮೆಂಟ್ ಅಲ್ಲಿ ಕೆಲಸ ಸಿಗೋದಿಲ್ಲ, ಟೀಚರ್ ಸಿಗ್ತಾ ಇತ್ತು ಅದು ಸಿಗೋದಿಲ್ಲ. ಇದೆಲ್ಲ ಮಾಡಿ ಆ ದ್ವೇಷ ಬರೆಸಿ ಏನಾಗ್ತದೆ ನಮ್ಮಲ್ಲೇನೆ ಅವ್ರು ಹೊಡೆದಾಕಿ ಬ್ರಾಹ್ಮಣತ್ವ ಹೋಗಕ್ ಮಾಡಿದ್ರು. ಇವ್ರೇನ್ ಮಾಡ್ತಾರೆ ಪಾಪ ಕೆಲಸಕ್ಕೋಸ್ಕರ ಇನ್ನೆಲ್ಲೋ ಹೋಗೋದು ಮಾಡೋದು, ಬೇರೆ ಹುದ್ದೆ ವ್ಯಾಪಾರ ಮಾಡೋದು. ಬ್ರಾಹ್ಮಣರಿಗೆ ವ್ಯಾಪಾರ ಹೇಳೇ ಇಲ್ಲ, ಅದೆಲ್ಲ ಶುರು ಮಾಡ್ಕೊಂಡ್ರು ಬೇರೆ ಬೇರೆ. ಅದನ್ನ ಹೇಳ್ತಾರೆ ಅದಕ್ಕೆ ಇದು ಅದರಿಂದ ಧರ್ಮ ಹಾಳಾಗುತ್ತೆ. ಧರ್ಮ ಹಾಳಾದ ತಕ್ಷಣ ಅವನು ನಾವು ಎಲ್ಲರೂ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು ಇವ್ರನ್ನ ಅನ್ಬಿಟ್ಟಿಗೆಲ್ಲ. ಅದೇ ಎಲ್ಲ ಎನ್ವಾಸ್ ಯಾಕೆ ಆಗ್ತಿದೆ ಅಂದ್ರೆ ನಮ್ಮವ್ರು ಎಲ್ಲ ಬಿಟ್ಟಿದ್ರಿಂದ, ನಮ್ಮ ವಿಷಯ ಗೊತ್ತಿಲ್ದಿರೋದ್ರಿಂದ ಎಲ್ಲ ತಮಿಳ್ನಾಡು, ಆಂಧ್ರ ಅಲ್ಲೆಲ್ಲ ಮಾಸ್ ಕನ್ವರ್ಷನ್ ಅಲ್ಲಿ ದಿನಕ್ಕೆ 100,000 ಜನ ಹೋಗ್ತಾ ಇದ್ದಾರೆ. ಎಲ್ಲಿ ನಿಲ್ತಾ ಗೊತ್ತಿಲ್ಲ. ಅದಕ್ಕೆ ಕಡೆ ಹೇಳ್ತಾರೆ ಕಡೆ. ಆಮೇಲೆ ಲಿಂಗಮೇವಾಶ್ರಮಾಖ್ಯಾತೋ ಅನ್ಯಾಪತ್ತಿ ಕಾರಣಂ ಅವೃತ್ಯ ನ್ಯಾಯ ದೌರ್ಬಲ್ಯಂ ಪಾಂಡಿತ್ಯೆ ಚಾವಲಂ ವಚಃ ಅನ್ಬಿಟ್ಟು ಅಂತ. ಈಗ
ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ. ಈಗ ಆಶ್ರಮವನ್ನ ನೋಡದೆ ತಿಳಿಯ ಮೊದಲು ಒಬ್ಬ ಕ್ಷತ್ರಿಯ ಇರೋದು ಒಂದು ಇದಲ್ಲಿರೋ, ಬ್ರಾಹ್ಮಣರು ಒಂಥರ ಇರೋದು, ವೈಶ್ಯರು ಅಂದ್ರೆ ಅವರ ಇದನ್ನು ನೋಡುವಾಗ ಇವರು ವೈಶ್ಯರು ಅಂತ ಹೇಳ್ಬೇಕಾಗಿಲ್ಲ. ಅವರು ಅದೇ ಶೂದ್ರರು ಅಂತ ಅವ್ರ ಕೆಲಸ ಮಾಡೋರು, ಅವರು ಆಯಾ ಇದಲ್ದಿತ್ತು. ಈಗ ಹೇಳ್ತಾರೆ ಇವಾಗ ಈ ಆಶ್ರಮವನ್ನ ತಿಳಿಯೋದು ಇವಾಗ ಸಾಧ್ಯವಾಗುದಿಲ್ಲ ಅಂತ. ಅಂದ್ರೆ ಒಬ್ಬರು ನೋಡಿದ್ರೆ ಅವನು ಯಾರು ಅಂತ ನೀವು ಆಶ್ರಮದಿಂದ ತಿಳಿಯೋದಕ್ಕೂ ಸಾಧ್ಯವಾಗುದಿಲ್ಲ. ಅದಕ್ಕೆ ಆಗ ಆಶ್ರಮದ ಬದಲಾವಣೆಗೆ ಕಡೆಗೆ ಏನಂದ್ರೆ ಆಗ ಏನಪ್ಪ ಲಿಂಗ ಅಂತ ಅಂದ್ರೆ ಕೆಲವರು ದಂಡ ಕಾಷ್ಟ ಇವರೆಲ್ಲ ಇದೆಲ್ಲ ಅದು ಇಲ್ಲ. ಇವಾಗ ಇವರು ಯತಿಗಳು ಇತಿಗಳು ಅಂತ ಸನ್ಯಾಸಿಗಳು ಅಂದ್ರೆ ಅವರು ದಂಡವನ್ನು ಇಟ್ಕೊಂಡಿರ್ತಾರೆ. ಆ ದಂಡವನ್ನು ಇರ್ತಾರೆ, ಕಾಷಾಯ ದಿವಸ ಉಟ್ಕೊಂಡಿರ್ತಾರೆ. ಆದ್ರಿಂದ ಅದು ಲಿಂಗ ಅಂದ್ರೆ ಗುರುತು, ಓಹೋ ಇವರು ಸನ್ಯಾಸಿ ಅನ್ಬಿಟ್ಟು ಅಂತ. ಅದಕ್ಕೆ ಆಮೇಲೆ ಏನಾಗುತ್ತೆ, ಆವೃತ್ಯ ಅಂತದಕ್ಕೆ ಏನಾಗುತ್ತೆ, ಇವರು ಎಲ್ಲೆಲ್ಲ ಏನಾಗುತ್ತೆ, ದುಡ್ಡಿರೋರೇ ದುಡ್ಡು ಮಾಡ್ಕೊಳ್ತಾರೆ, ಬಡವರೆಲ್ಲ ಬಡವರಾಗ್ತಾರೆ. ಅದಕ್ಕೆ ಆವೃತ್ಯ ಅಂದ್ರೆ ದಾರಿದ್ರ್ಯದಿಂದ ನ್ಯಾಯ ದೌರ್ಬಲ್ಯಂ, ನ್ಯಾಯದಲ್ಲಿ ಸೋಲು ಉಂಟಾಗುತ್ತೆ ಬಡವರಿಗೆ. ಯಾಕೆಂದ್ರೆ ಲಾಯರಿಗೆ ಕೊಡಕ್ ದುಡ್ಡಿರೋದಿಲ್ಲ, ಜಡ್ಜಿಗೆ ದುಡ್ಡಿರೋದಿಲ್ಲ. ದುಡ್ಡಿರೋರು ಅನ್ಯಾಯ ಮಾಡಿ ನಾವು ನೋಡಿದೀವಲ್ಲ. ಅದಕ್ಕೆ ಆ ಸಾಕ್ಷಿಗಳನ್ನೆಲ್ಲ ಇದು ಮಾಡಿ ಬೇರೆ ಸಾಕ್ಷಿ ಹುಟ್ಟಾಕಿ, ಸುಳ್ಳು ಸಾಕ್ಷಿ ಹುಟ್ಟಾಕಿ ಹೇಗೆ ಹೇಳ್ತಾರೆ ಅಂತ. ಅದಕ್ಕೆ ಅದರಿಂದ ನ್ಯಾಯ ದೌರ್ಬಲ್ಯ ಬರುತ್ತೆ. ಹಣವಿಲ್ಲದೆ ಇದ್ದವರಿಗೆ ನ್ಯಾಯವೇ ಸಿಗೋದಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕಿಂತ ಮುಖ್ಯ ಹೇಳ್ತಾರೆ ಪಾಂಡಿತ್ಯ ಚಾಪಲಂ ವಚಃ. ನೋಡಿದ್ವಿ, ಪಾಂಡಿತ್ಯ ಅಂತ ಏನಪ್ಪಾ ಅಂತಾರೆ, ಗುರುತು ಅವನಿಗೆ. ಚಾಪಲ್ಯ ವಚಃ, ಅಲ್ಲಿ ಹೋಗಿ ಜೋರಾಗಿ ಚೆನ್ನಾಗಿ ಮಾತಾಡಕ್ ಬಂದ ಅಂದ್ರೆ ಹೋಗಿ ಜೋರಾಗಿ ಮಾತಾಡಿದ್ರೆ ಅದರಿಂದ ಅವನು ಪಾಂಡಿತ್ಯ ಅಂತ. ಏನ್ ಚೆನ್ನಾಗಿ ಹೇಳ್ತಾರೆ, ಅದು ಏನ್ ಹೇಳ್ತಾರೆ ಅಂತ ಗೊತ್ತಿರೋದಿಲ್ಲ. ಕೆಲವು ತಪ್ಪ ಮಂತ್ರ ಹೇಳ್ತಾ ಇರ್ತಾರೆ, ಜೋರಾಗಿ ಹೇಳ್ಬಿಟ್ಟು ಅಂದ್ರೆ ಏನ್ ಚೆನ್ನಾಗಿ ಮಂತ್ರ ಹೇಳ್ತಾರೆ. ಯಾಕೆ ಇವರು ಗೊತ್ತಿಲ್ಲದೆ ಇರೋದ್ರಿಂದ ಪಾಂಡಿತ್ಯದಲ್ಲಿ ಜೋರಾಗಿ ಕಿರ್ಚೋದು ಮಾಡೋದು ಎಲ್ಲ ಮಾಡ್ತಾರೆ. ಚೆನ್ನಾಗಿ ಹೇಳೋರು ಮಾಡೋರು ಅವ್ರಿಗೆ ತುಂಬಾ ಇದು ಅಂತ ಪಾಂಡಿತ್ಯ ಅಂತ ಬರುತ್ತೆ ಇದ್ದವರ, ಆ ಮಾತಿನಿಂದ ಪಾಂಡಿತ್ಯ ಬರುತ್ತೆ ಇದ್ದವರ. ನಿಜವಾದ ಪಾಂಡಿತ್ಯ ಇದೆಯೋ ಅನ್ನೋದು ಲೋಕದಲ್ಲಿ ಎದೋಗುತ್ತೆ ಅಂದ್ಬಿಟ್ಟು ನೋಡಿ. ಎಲ್ಲ ನೋಡಿದ್ರೆ ಈಗ ನಡೀತಿರೋದನ್ನ ಈಗ ನೋಡ್ದಂಗೆ ಹೇಳ್ತಾರೆ ಅವ್ರ ಕಡೆಗೆ. ಆಮೇಲೆ ಹೇಳ್ತಾರೆ ಕಡೆಗೆ ನೋಡಿ, ನಾವು ಇದರಲ್ಲಿ ವರದಕ್ಷಿಣೆ ಎಲ್ಲ ಬರುತ್ತೆ ಅಂತ ಅದನ್ನ ಹೇಳ್ತಾರೆ. ಇದರಲ್ಲಿ ಅನಾಡೃತೈವ ಸಾಧುತ್ವೇ ದಂಭ ಏವತು ಸ್ವೀಕಾರ ಏವ ಚೋದ್ವಾಹೆ ಸ್ನಾನಮೇವ ಪ್ರಸಾಧನಂ. ಕಡೆಗೆ ಹೇಳ್ತಾರೆ ಕಡೆಗೆ ಅಂದ್ರೆ ಅಸಾಧುತ್ವ ಅಂತಂದ್ರೆ ನಿಕೃಷ್ಟ. ಯಾರು ನಿಕೃಷ್ಟ ಅನ್ನೋದು ಲೋಕದಲ್ಲಿ ಇವಾಗ ಯಾವ್ದು ಮಾಡ್ತಾರೆ ಅಂದ್ರೆ ಅವನಿಗೆ ಅನಾಢ್ಯತ. ಅವನ ಲೋಕದಲ್ಲಿ ಹಣ ಇಲ್ಲದೆ ಇದ್ದವನು ನೀಚ, ಹಣ ಇದ್ದವನು ಉತ್ಕೃಷ್ಟ. ಅವನ ಯೋಗ್ಯತೆಗೆ ಯಾವ ತರ ಅಳಿತಾರೆ ಅಂತ ಕಲಿಯುಗದಲ್ಲಿ ಅಸಾಧುತ್ವ, ಅವನ ನಿಕೃಷ್ಟ ಏನಂಬತ್ತೆ ಅನಾಢ್ಯತ. ಅವನ ದಾರಿದ್ರ್ಯವೇ ಅವನಿಗೆ ನೀಚನಾಗಿರೋದೇ ಕಾರಣ. ದುಡ್ಡಿದ್ಬಿಟ್ರೆ ಅವನು ಶ್ರೇಷ್ಠನಾಗ್ತಾನೆ. ಆಮೇಲೆ ಸಾಧುತ್ವೇ ದಂಭ. ಸಾಧು ಯಾರಪ್ಪ ಅಂದ್ರೆ ದಂಭ ದೇಹಾಲಂಕಾರ, ದೇಹವನ್ನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಇರ್ತಾನಲ್ಲ, ಅದು ಮಾಡ್ದ ಅಂದ್ರೆ ಅವಾಗ ಅವನು ಉತ್ಕೃಷ್ಟ ಅನ್ಕೋತಾರೆ. ನ್ಯಾಯವಾಗಿ ಅವನೇ ನೀಚವಾಗಿರ್ತಾನೆ, ಪಾಪ ಇವರೆಲ್ಲ ಉತ್ಕೃಷ್ಟ ಆಗಿರ್ತಾರೆ. ಅದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದಕ್ಕಿಂತ ವಿದ್ವಾಹೇ ಸ್ವೀಕೃತ ಏವ. ಇದರಲ್ಲಿ ಮದುವೆ ಉದ್ವಾಹ ಅಂತ, ಮದುವೆಯಲ್ಲಿ ಸ್ವೀಕೃತ ಅಂದ್ರೆ ಇದು ಲಂಚ ಅಂತ ಇಟ್ಕೊಳ್ಳಿ, ಅದು ವರದಕ್ಷಿಣೆ. ಸ್ವೀಕೃತ ಏವ ಪರಿಗ್ರಹ, ಆ ಪರಿಗ್ರಹವೇ ಕಾರಣ ಆಗುತ್ತೆ. ಯಾರು ಎಷ್ಟು ಕೊಡ್ತಾರೆ, ಆ ಹುಡುಗನ ಹುಡುಗಿಯ ಒಂದು ಇದಿಲ್ಲ, ಅದು ಯಾರ ಯೋಗ್ಯತೆ ನೋಡೋದಿಲ್ಲ. ಯಾರು ಹೆಚ್ಚು ದುಡ್ಡು ಕೊಡ್ತಾರೆ ಅಲ್ಲಿ ಪರಿಗ್ರಹವಾಗುತ್ತೆ, ಹುಡುಗಿಯೋ ಪರಿಗ್ರಹವಾಗ್ತಾರೆ. ಆಮೇಲೆ ಪ್ರಸಾದ ಅನ್ನೋದು, ಪ್ರಸಾದನ ಅಂದ್ರೆ ಇದು ಚೋದ್ವಾಹೆ ಸ್ನಾನಮೇವ ಪ್ರಸಾದನಂ. ಸ್ನಾನ ಅನ್ನೋದು ಶಾಸ್ತ್ರ ರೀತಿಯಿಂದ ಮಾಡಬೇಕು, ಬೆಳಗ್ಗೆದ್ದು ಮಾಡಬೇಕು, ಹೊಳೆ ನದಿಯಲ್ಲಿ ಮಾಡ್ಬೇಕು, ಇದೆಲ್ಲ ಇದೆ ಇದಕ್ಕೆ. ಇವಾಗ ಏನು ಅಂದ್ರೆ ಸ್ನಾನ ಅನ್ನೋದು ಯಾವಾಗ ಮಾಡ್ಬೇಕು ಅಂತಿಲ್ಲ, ಯಾವಾಗ್ಲೂ ಒಂದ್ಸಲ ಮಾಡೋದು. ಮೈಯಿನ ಕೊಳೆಯನ್ನ ತೊಳ್ಕೊಳ್ಳೋದೇ ಸ್ನಾನ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸ್ನಾನಮೇವ ಪ್ರಸಾದನಂ. ಅವ್ರಿಗೆ ಸ್ನಾನ ಅಂದ್ರೆ ಮೈಯಿನ ಕೊಳೆ ಯಾವಾಗಲೂ ರಾತ್ರಿಯೋ ಬೆಳಗ್ಗೆ ಅಂತಿಲ್ಲ, ಮಧ್ಯಾಹ್ನವೋ ಯಾವಾಗಲೂ ಸ್ನಾನ ಮಾಡೋದು ಮೈ ಕೊಳೆ ಕಳೆಯೋದಕ್ಕೆ. ಬೆಳಗ್ಗೆದ್ದು ಸೂರ್ಯೋದಯದಲ್ಲಿ ಮಾಡಿ ಸಂಧ್ಯಾವಂದನಾದಿಗಳು ಮಾಡಿ ಇದೆಲ್ಲ ಮಾಡಬೇಕು ಅಂತಿಲ್ಲ. ಇದೆಲ್ಲವೂ ಸಹ ಇದೇ ಹೋಗುತ್ತೆ. ಇದು ಇದೆ. ಯಾಕೆಂದ್ರೆ ಈ ಸ್ನಾನ ಪರೀಕ್ಷೆ ಇವೆಲ್ಲವೂ ಸಹ ಮೊದಲು 3 ವರ್ಣದವರಿಗೆ ಇದು, 4ನೇ ವರ್ಣದವರಿಗಿಲ್ಲ. ಅದು ಅವ್ರಿಗೆ ಶಾಸ್ತ್ರ ವಿಧಿಸಿಲ್ಲ, ಅವ್ರಿಗೆ ದೋಷವಿಲ್ಲ. ಅದು 4ನೇ ವರ್ಣದವರು ಇದಕ್ಕೆ ಮಾಡದಿರೋ ದೋಷವಿಲ್ಲ, ಯಾಕಂದ್ರೆ ಅವ್ರಿಗೆ ವಿಧಿಸಿಲ್ಲ. ಅವ್ರಿಗೆ ಬೆಳಗ್ಗೆದ್ದು ದೇವರನ್ನ ಒಂದು ನಮಸ್ಕಾರ ಮಾಡ್ಬಿಟ್ರೆ ಇವರೆಲ್ಲ ಮಾಡಿದ ಎಲ್ಲವೂ ಅವ್ರಿಗೆ ಅಲ್ಲಿ ಸರಿ ಹೋಗ್ಬಿಡುತ್ತೆ ಅವ್ರಿಗೆ. ಯಾಕಂದ್ರೆ ಅವ್ರು ವಿಧಿಸಿಲ್ದೇ ಇರೋದು ಅವ್ರಿಗೆ ದೋಷ ಇಲ್ಲ, ಪಾಪ ಇಲ್ಲ. ಮೊದಲು 3 ವರ್ಣದವ್ರು ಮಾಡದೇ ಇದ್ರೆ ಪಾಪ. ಈಗ ಏನಾಗಿರುತ್ತೆ ಕಲಿಯುಗದಲ್ಲಿ ಅಂದ್ರೆ ಬ್ರಾಹ್ಮಣರನ್ನೇ ತಗೊಳ್ಳಿ, ಮುಖ್ಯ ಬಾಕಿಯನ್ನ ಬಿಟ್ಬಿಡಿ. ಅವರೇ ಬೆಳಗ್ಗೆದ್ದು 12 ಗಂಟೆಗೆ ಯಾವಾಗ ಹೇಳ್ತಾರೆ, ಯಾವಾಗಲೋ ಸ್ನಾನ ಮಾಡ್ತಾರೆ. ಈಗ ನೋಡಿದ್ವಲ್ಲ ಇವಾಗೆಲ್ಲವೇ, ಅವಾಗ ಎದ್ದು ಹೇಳ್ತಾರೆ, ಮಾಡ್ತಾರೆ, ಒಂದು ಹಲ್ಲುಜ್ಜುತ್ತಾರ, ಅದಲ್ಲ ಕಾಫಿ ಕೊಡ್ತಾರೆ, ಆದ ತಕ್ಷಣ ತಿಂಡಿ, ಸ್ನಾನನೂ ಮಾಡೋದಿಲ್ಲ,
ತಿಂದ್ಬಿಟ್ಟು ಮತ್ತೆ ಮಲ್ಕೋತಾರೆ, 2 ಗಂಟೆ ಏನು ಮಾಡ್ತಾರೆ, ರಾತ್ರಿ ಎಲ್ಲೋ ಕೆಲಸ ಮಾಡೋದು. ಈ ತರ ಆಗಿ ಯಾವ ತರ ಆಗಿದೆ ಅಂತಂದ್ರೆ ಅವನ ವರ್ಣಾಶ್ರಮವನ್ನು ಬಿಟ್ಟು ಪಾಪ ಜೀವನೋಪಾಯಕ್ಕೆ ಏನೇನೋ ಮಾಡ್ತಾರೆ ವೃತ್ತಿನ. ಅದರಿಂದ ಏನಾಗುತ್ತೆ, ಧರ್ಮ ನಾಶವಾಗುತ್ತೆ ಕಲಿಯುಗದಲ್ಲಿ ಎಂಬುದು ಒಂದು ಕಡೆಗೆ. ಆಮೇಲೆ ಕಡೆಗೆ ಇಲ್ಲಿ ಹೇಳ್ತಾರೆ, ದೂರೇ ವಾರ್ಯ ಏನಂ ತೀರ್ಥಂ ಲಾವಣ್ಯಂ ಕೇಶಧಾರಣಂ ಉದರಂ ಭರತ ಸ್ವಾರ್ಥಃ ಸತ್ಯತ್ವೇ ಧಾಷ್ಟಮೇವಹಿ. ಕಡೆಗೆ ಅಂತಾರೆ, ಕಡೆಗೆ ಅಂದರೆ ಈಗ ಇದೆಲ್ಲ ಜಲಾಶಯ ಅದು ಇದೆಲ್ಲ ಹೋಗಿ ತೀರ್ಥಗಳಲ್ಲಿ ಮಾತ್ರ ಇಲ್ಲ. ಇದಕ್ಕೆ ದೂರದಲ್ಲಿರುವ ಇದಕ್ಕೆ ಈಗ ತೀರ್ಥ ಅಂದ್ರೆ ನಮಗೇನು ಅಂದ್ರೆ ಈಗ ಕಾಶಿ ಆ ಥರ ವಿಷಯವಾದ ಗಂಗಾ ಅದಲ್ಲ, ಯಾವುದೋ ದೂರದಲ್ಲಿ ಒಂದು ಜಲಾಶಯ ಇರ್ತಲ್ಲ, ಈಗ ಲಿಂಗನಮಕ್ಕಿ ಡ್ಯಾಮು KRS ಅದೇ ಇವರಿಗೆ ಜಲಾಶಯ. ದೂರಮೇವಹಿ ವಾರ್ಯ. ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ನಿಮಗೆ ಏನಪ್ಪಾ ಇದಂತ ತೀರ್ಥ ಅಂದ್ರೆ ಅವರಿಗೆ ಅದೇ ಆ ಡ್ಯಾಮು ಈ ಡ್ಯಾಮು ಅದೇ ತವರ ನೋಡೋದಕ್ಕೆ ಹೋಗ್ಬೇಕೇ ತವರ ಅಲ್ಲಿ ಹೋಗಿ ತೀರ್ಥವನ್ನು ಮಾಡಿ ಪುಣ್ಯ ಗಳಿಸೋದೆಲ್ಲ ಇರೋದಿಲ್ಲ. ಆಮೇಲೆ ಕೇಶಧಾರಣಂ ಲಾವಣ್ಯಂ. ಆ ಕೇಶಧಾರಣಂ ಅಂದ್ರೆ ತಲೆ ಕೂದಲು ಸ್ತ್ರೀಯರು ಏನು ಅಂದ್ರೆ ಅದಕ್ಕೆ ಅಲಂಕಾರ ಮಾಡ್ಕೊಳ್ಳೋದು, ಯಾವಾಗಲೂ ತಲೆ ಕೂದಲನ್ನ ಬಿಚ್ಚಿರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಈಗ ನೋಡಿ ಎಲ್ಲರೂ ಬಿಚ್ಚಿರ್ತಾರೆ. ಈಗಿನ ಕಾಲದವ್ರು ನೋಡಿ, ಮೊದಲಾಗಿ ಜೋರ ತುಂಬಾ ಉದ್ದವಾಗಿ ಕೂದಲು ಬೆಳೆಸ್ಕೋದಿಲ್ಲ, ಬಾಬ್ ಕಟ್ ಮಾಡ್ಕೊಂಡು ಮಾಡ್ಕೊಳ್ತಾರೆ. ಅದ್ರ ಕಟ್ಟಕ್ಕೆ ಆಗೋದಿಲ್ಲ, ಬಿಚ್ಕೊಂಡಿರ್ತಾರೆ. ಅದಂದ್ರೆ ಕೇಶಧಾರಣಂ ಅಂದ್ರೆ ಇಲ್ಲಿ ಬೆಳೆಸೋದು ಅಂತ ಅರ್ಥ ಮಾಡಿದ್ರೆ ಬೆಳೆಸೋದು ಕತ್ತರಿಸೋದು ಮತ್ತೆ ಬಿಚ್ಕೊಂಡಿರೋದು ಅದೇ ಅಲಂಕಾರವಾಗಿದೆ. ಅದೇ ಲಾವಣ್ಯ ಮತ್ತು ಅದೇ ಆಗುತ್ತೆ ಅದಕ್ಕೆ. ಆಮೇಲೆ ಉದರಂ ಭರತ ಸ್ವಾರ್ಥಃ. ಈ ಕಲಿಯುಗದಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಒಂದು ಇದು ಸ್ವಾರ್ಥ, ಬೇರೆ ಇದು ಯಾವುದಕ್ಕೂ ಇಲ್ಲ. ಅಕ್ಕಪಕ್ಕದಲ್ಲಿ ಯಾರಿಗೇನಾಗ್ತೇನಿಲ್ಲ, ನಮ್ಮ ಸ್ವಾರ್ಥ ನಮಗೆ ನಮ್ಮದೇ ಆಗಬೇಕು, ಅದೇ ಸ್ವಾರ್ಥ. ಮೇಲೆ ಅದೇ ಅವರಿಗೆ ಪುರುಷಾರ್ಥ, ಪರರ ಬಗ್ಗೆ ಚಿಂತನೆ ಇಲ್ಲ. ಹಿಂದೆಲ್ಲ ಹಣ ಇಲ್ಲದೆ ಇದ್ರು ಸಹ ಒಂದು ಊರಿನಲ್ಲಿ ಕಷ್ಟ ಅಂತಂದ್ರೆ ಒಬ್ರು ಒದಗೋರು ಸಹಾಯ ಆಗೋರು. ಇಲ್ಲಿ ಬೆಂಗಳೂರು ಸಿಟಿನಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಏನಾಗಿದೆ ಅಂತಾನು ಗೊತ್ತಾಗಲ್ಲ, ಏನಾದ್ರೂ ನಾವು ಯೋಚನೆಯೂ ಮಾಡೋದಿಲ್ಲ. ಅಷ್ಟು ಸ್ವಾರ್ಥ. ನಮ್ಮದೇ ನಾವು ಅಡುಗೆ ಮಾಡಿ ನಮ್ದು ಊಟನೂ ನಾವಿರ್ಬೇಕು, ಅದೇ ಸ್ವಾರ್ಥ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಆದರೆ ಸತ್ಯತ್ವೇ ದಾಷ್ಟಮೇವಹಿ. ಆ ಕಡೆಗೆ ಆ ಸತ್ಯದಲ್ಲಿ ಏನಂದ್ರೆ ದಾಷ್ಟ್ಯ. ಅವನಿಗೆ ಸತ್ಯತ್ವಲ್ಲ, ಸತ್ಯ ಅಲ್ಲ ದಾರ್ಷ್ಟ್ಯ. ಹೌದು, ನಾನು ಹೇಳಿದ ಮೊಸಳೆ 3 ಕಾಲು. ದಾರ್ಷ್ಟ್ಯವೇ ಸತ್ಯ. ಅವನೇನ್ ಹೇಳಿದ ಅದು ಸತ್ಯ. ಅದು ಯಾರಾದ್ರೂ ಎದುರಿಸಿದ್ರೆ ಅವ್ರನ್ನ ಹೊಡೆಯೋದು ಬಡಿಯೋದು ಇದು ಮಾಡೋದು, ಅವನ ಮಾತನ್ನಲ್ಲಾಗ್ಲಿ ಇದ ಕೈನ ಹೊಡೆದೇ ಇದು ಮಾಡಿ. ದಾರ್ಷ್ಟ್ಯವೇ ಸತ್ಯ. ಅವನು ಹೇಳಿ ಮಾಡಿದ್ದೇ ಸರಿ, ಅದು ಅದೇ ಸತ್ಯವಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಕಡೆಗೆ. ಆಮೇಲೆ ಕಡೆಗೆ ಇನ್ನು ಇದು ಬಂದ ಅಂದ್ರೆ ಯಾವ ತರ ಆಗಿದೆ ಕಲಿಯುಗದಲ್ಲಿ ಅಂತೆ. ದಾಕ್ಷಂ ಕುಟುಂಬ ಭರಣಂ ಯಶವರ್ತೆ ಧರ್ಮ ಸೇವನಂ. ಇಲ್ಲಿ ಒಂದು ಕುಟುಂಬದ ನಾಯಕನಿಗೆ ಅವನ ಕುಟುಂಬವನ್ನ ಸಾಕೋದೇ ಒಂದು ಗುರಿ ಅವನಿಗೆ. ಬೇರೆ ಯಾವ್ದಲ್ಲೂ ಗುರಿ ಇಲ್ಲ ಅವನಿಗೆ. ತನ್ನ ಕುಟುಂಬವನ್ನ ಸಾಕ್ಬೇಕು, ಚೆನ್ನಾಗಿರ್ಬೇಕು, ಅದರಲ್ಲೇ ಗುರಿ ಅವನಿಗೆ. ಬೇರೆ ಯಾವ್ದಲ್ಲೂ ಅಂದ್ರೆ ಅವನಿಗೆ ವಿಧಿವತ್ತಾಗಿ ಏನ್ ಹೇಳಿದೆಯೋ ಅದನ್ನು ಯಾವ್ದು ಮಾಡೋದಿಲ್ಲ. ಕುಟುಂಬವನ್ನು ಅದಾಗುತ್ತೆ. ಆಮೇಲೆ ಅವನು ಯಶವರ್ತೆ ಅವನು ಮಾಡುವ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ ಅದರಲ್ಲಿ ಕೀರ್ತಿ ಬರುತ್ತೆ ಅನ್ನೋದು ಮಾಡ್ತಾನೆ. ನಮ್ಮ ಹೆಸರು ಹಾಕ್ಬಿಟ್ಟು ಮೇಲೆ ಒಂದು ಟ್ಯೂಬ್ ಲೈಟ್ ಕೊಟ್ಟರು ಹೆಸರು ಬರೆಸ್ತಾರಲ್ಲ, ಅದು ಯಶಕ್ಕೋಸ್ಕರ ಅವ್ನು ಮಾಡೋ ಕೆಲಸ, ಅವನ ಕೀರ್ತಿಗೋಸ್ಕರ ಒಂದು ಯಶಸ್ಸು ಮಾಡ್ತಾನೆ ತವರ ಧರ್ಮವನ್ನು ದಾನವನ್ನು ಮಾಡಬೇಕು ಅನ್ನೋದು ಯಾವುದೂ ಇಲ್ಲ, ಅದರಿಂದ ಮಾಡ್ತಾನೆ ಕಡೆಗೆ. ಆಮೇಲೆ ಧರ್ಮ ಸೇವನಂ ಏವಂತೂ ಈ ಧರ್ಮ ಸೇವನೆ ಅಂತ ಇದು ಮಾಡ್ತಾರಲ್ಲ, ಏವಂತೂ ಏನಂತ ಕಡೆಗೆ ಅದಕ್ಕೆ ದುಷ್ಟಾಭಿಹಿ ಪ್ರಜಾಭಿಹಿ ಕ್ಷಿತಿಮಂಡಲೆ ಅಕೀರ್ಣ ಯಾವತ್ತು ಕಡೆಗೆ. ಅವ್ರಿಗೆ ಒಂದು ಧರ್ಮವನ್ನ ಅಂದ್ರೆ ಯಾರಿಗೋ ಒಂದು ದಾನವನ್ನ ಮಾಡ್ತಾರೆ ಅಂದ್ರೆ ಅವನ ಹೆಸರು ನಾಳೆ ಪೇಪರಲ್ಲಿ ಬರುತ್ತೆ, ಇದೆಲ್ಲ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಮಾಡ್ತಾರೆ ತವರ ಧರ್ಮವನ್ನು ಮಾಡಬೇಕು ಅಂತ ಮಾಡೋದಿಲ್ಲ. ಕಡೆಗೆ ಈ ದುಷ್ಟರಾದ ಪ್ರಜೆಗಳು ಏನಾಗುತ್ತೆ, ಈ ಭೂಮಂಡಲದಲ್ಲಿ ದಿನೇ ದಿನೇ ವ್ಯಾಪ್ತರಾಗ್ತಾರೆ. ಸಾತ್ವಿಕರಾದವ್ರು ಕಮ್ಮಿ ಆಗ್ತಾರೆ, ದಾರ್ಷ್ಟ್ಯರು ಧೂರ್ತರೆ ಜಾಸ್ತಿ ಆಗ್ತಾ ಹೋಗ್ತಾರೆ ಕಲಿಯುಗದಲ್ಲಿ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ ಕಡೆಗೆ. ಆಮೇಲೆ ಬ್ರಹ್ಮವಿತ್ ಕ್ಷತ್ರಶೂದ್ರಾಣಾಂ ಯೋಬಲಿ ಭವಿತಾ ನೃಪಾಹ. ಈಗ ಮೊದಲೆಲ್ಲ ಒಬ್ಬ ರಾಜ ಅಂದ್ರೆ ಕ್ಷತ್ರಿಯನೇ ಆಗಿರಬೇಕು ಅಂತ ಇತ್ತು. ಕಲಿಗಾಲದಲ್ಲಿ ಏನಂತಂದ್ರೆ ಇದರಲ್ಲಿ ಯಾವ ವರ್ಣದವರೇ ಆಗ್ಲಿ, ಯಾರು ಬಲಿಷ್ಠನಾಗಿರ್ತೋ ಅವನೇ ರಾಜ. ಅಂದ್ರೆ ವರ್ಣಾಶ್ರಮ ಧರ್ಮ ಇಲ್ಲ. ಯೋಬಲಿ ಭವಿತಾ ನೃಪಃ, ಯಾರು ಬಲಿಷ್ಠ ಆಗುತ್ತೋ ಅವನೇ ರಾಜನಾಗ್ತಾನೆ. ಅವನ ಬೇರೆ ತೊಳೆದು ಮಾಡಿ ಅವನೇ ರಾಜನಾಗ್ತಾನೆ. ಪ್ರಜಾಹಿ ಲುಬ್ಧೈ ರಾಜನ್ಯೈಹಿ ನಿರ್ಗಣೈರ್ ದಸ್ಯು ಧರ್ಮಭಿಹಿ. ಕಡೆಗೆ ಪ್ರಜೆಗಳು ಸಹ ಏನಾಗ್ತಾರೆ, ಅವನು ಅದೇ ತರ ಇಂತಹ ಈಗ ಬರೋ ರಾಜ ಒಳ್ಳೆಯವನಾದ್ರೂ ಸರಿ, ಕಲಿಯುಗದಲ್ಲಿ ಒಳ್ಳೆಯವರು ಸಿಗೋದು ಬಹಳ ಕಷ್ಟ.
ಎಲ್ಲ ಬರೋ ಈ ನಮ್ಮಲ್ಲಿ ನೋಡಿ ಈಗ ಏನೋ ಒಂದು 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 ಒಳ್ಳೆ ಕೊಟ್ಟಿದ್ದಾನೆ, ಅದಕ್ಕೂ ಪಾಪ ನಡೆಯೋಕೆ ಬಿಡೋದಿಲ್ಲ. ಇಲ್ಲಿವರೆಗೂ ಯಾವ ಇದ್ದಿದ್ದಾರೆ ಎಂಥವರು ಲುಪ್ತರು, ದರೋಡೆ ಮಾಡೋರು, ದೋಚವರು. ಇದರಿಂದ ಏನಾಗುತ್ತೆ, ಪ್ರಜೆಗಳು ಈ ಜಿಪುಣೈಹಿ ನಿರ್ಗುಣೈಹಿ, ಜಿಪುಣರು ನಿರ್ಗುಣರಾದವರು ತಮ್ಮ ಸ್ವಾರ್ಥವನ್ನೇ ಆಡುವ ರಾಜರು ಅಂದ್ರೆ ನಮ್ಮ ಆಳವರು ರಾಜರೇ ಆಗ್ತಾರೆ. ಅವ್ರೇನಾಗುತ್ತೆ, ಅವರು ದಯಾಶೂನ್ಯ ಅವರು ಧರ್ಮ ಇಲ್ಲ, ದಯಾಶೂನ್ಯರಾಗಿರ್ತಾರೆ. ಅವರು ದಸ್ಯುಗಳು ಅಂತ, ದರೋಡೆಕಾರರಿಗೆ ದಸ್ಯುಗಳು ಅಂತ ಹೇಳೋದು, ಕಾಡಲ್ಲಿ ಇರ್ತಾರಲ್ಲ ಅವರೆಲ್ಲವೇ. ಅವರಾಗಿ ಏನ್ ಹಾಕ್ತಾರೆ, ದರೋಡೆಕಾರರಾಗಿ ಏನ್ ಮಾಡ್ತಾರೆ, ಜನಗಳನ್ನೆಲ್ಲ ಪೀಡಿಸ್ತಾರೆ. ಅವಾಗ ಕಚ್ಚಿನ್ನ ದಾರ ದ್ರವಿಣಾಹ, ಅದರಿಂದ ಏನಾಗುತ್ತೆ, ಒಳ್ಳೆಯವರ ದಾರ್ಯಾರು ಅವರ ಹೆಂಡತಿಯರು ಅಪಹರಿಸಲ್ಪಡ್ತಾರೆ, ಕಿಡ್ನಾಪ್ ಅಂತ ಹೇಳ್ತೀವಲ್ಲ. ಕಚ್ಚಿನ್ನ ದಾರ ದ್ರವಿಣಾಹ, ಎಷ್ಟೋ ನೋಡಿದ್ವಿ. ಎಷ್ಟೋ ಜನ ಅವ್ರು ಚೆನ್ನಾಗಿದ್ದ ಅಂದ್ರೆ ಪಾಪ ಇವ್ರನ್ನೇ ಇವರು ಈ ರಾಜಕಾರಿಗಳು ಇದು ಮಾಡ್ಬಿಡ್ತಾರೆ, ಅವರಿಗೆ ಕಿಡ್ನಾಪ್ ಮಾಡಿಸ್ತಾರೆ. ಅದನ್ನೇ ಅಚ್ಚಿನ್ನ ದಾರ ದ್ರವಿಣಾಹ. ಆಮೇಲೆ ಅಚ್ಚಿನ್ನ ಇದು ಹೆಂಡತಿಯನ್ನು ಕಳ್ಕೊಳ್ತಾರೆ, ಧನವನ್ನು ಕಳ್ಕೊಳ್ತಾರೆ ಅವರು. ಆ ಥರ ಆಗಿ ಅವ್ರಿಗೇನಂದ್ರೆ ಶಾಖ ಮೂಲ, ಏನೋ ಇದನ್ನ ಅಲ್ಲಿ ಇಲ್ಲಿ ತಗೊಂಡು ತಿಂತಾರೆ ತವರ, ಅವ್ರಿಗೆ ಏನೂ ಇರೋದಿಲ್ಲ. ಅವ್ರಿಗೆ ಶಾಖ ಮೂಲ ಅಂದ್ರೆ ಸೊಪ್ಪು, ಬೇರು, ಮಾಂಸ, ಜೇನು ಅದೇ ಹೇಳ್ತಾರೆ. ಅದನ್ನ ಮಾಡ್ಕೊಂಡು ಹೊಟ್ಟೆ ತುಂಬಿಕೊಂಡು ಗಿರಿ ಕಾಡು ಅಂದ್ರೆ ಎಲ್ಲೋ ಕಾಡು ಬೆಟ್ಟ ಅಂದ್ರೆ ಇಲ್ಲಿ ಕಾಡು ಬೆಟ್ಟ ಅಂದ್ರೆ ಸಿಟಿನಲ್ಲಿ ಅಜ್ಞಾತವಾಗಿ ತಿಳಿದ್ರೆ ಎಲ್ಲೋ ಒಂದ್ ಕಡೆ ಇರ್ತಾರೆ. ಯಾರ ಕಣ್ಣಿಗೂ ಬಿದ್ದ ಅಂದ್ರೆ ಇಲ್ಲೊಂದು ದೋಷಿಬಿಡ್ತಾರಲ್ಲ, ಹಾಗಾಗಿ ಎಲ್ಲೋ ಒಂದ್ ಮೂಲೆಯಲ್ಲಿ ತಿಳಿದೇ ಇದ್ದಂಗೆ ಇರ್ತಾರೆ. ಆ ತರ ಆಗ್ತಾ ಇದೆ ಕಣಿಗಳಲ್ಲಿ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅನಾವೃಷ್ಟ್ಯ ವಿನಕ್ಷಂತಿ, ಕಲಿನಲ್ಲಿ ಬರೀ ಅನಾವೃಷ್ಟಿ ಆಗುತ್ತೆ. ಇಲ್ಲಿ ಅತಿವೃಷ್ಟಿ, ಇಲ್ಲಿ ಅನಾವೃಷ್ಟಿ. ನೋಡಿ ಈಗ ಬರೀ ಈ ವರ್ಷದಲ್ಲಿ ಅನಾವೃಷ್ಟಿ ಆಗಿದೆ, ಇನ್ಯಾವ್ದು ಮುಂದೆ ಅತಿವೃಷ್ಟಿ ಆಗುದು, ಎರಡೂ ತೊಂದರೆನೇ. ಆಮೇಲೆ ದುರ್ಭಿಕ್ಷ ಕ್ಷರ ಪೀಡಿತಾಹ, ದುರ್ಭಿಕ್ಷ ಬರುತ್ತೆ, ಕ್ಷರ ಅಂದ್ರೆ ರೋಗ ರುಜಿನಾಳಗಳು ಬರುತ್ತೆ, ಅದೊಂದಾಗ್ತಾರೆ. ಇದ್ರ ಮೇಲೆಯೂ ಸಹ ಏನಾಗ್ತಾರೆ, ಕರಪೀಡಿತಾಹ, ನಮಗೆ ಮಾಡುವಂತಹ ಅಂದ್ರೆ ಅಧರ್ಮರಾದ ರಾಜರು ಏನ್ ಮಾಡ್ತಾರೆ, ಯಾವ ಇದ್ರ ಕಾಲದಲ್ಲೂ ದುರ್ಭಿಕ್ಷ ಕಾಲದಲ್ಲೂ ಸಹ ಕರ ಅಂದ್ರೆ ಸುಂಕ ವಸೂಲಿ ನಿಲ್ಸೋದಿಲ್ಲ. ಮೊದಲೇ ತೊಂದರೆಗಿರ್ತಾನೆ ಅವನಿಗೆ. ಆ ದುರ್ಭಿಕ್ಷ ಕಾಲದಲ್ಲಿ ಅವರು ರಾಜ ಧಾನ್ಯವನ್ನೆಲ್ಲ ಇಟ್ಕೊಂಡು ಆಗ ಒಂದು ಸುಂಕವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ 6ನೇ ಒಂದು ಭಾಗ ಸುಂಕ ತಗೋಬೇಕು ಅಂತ ಹೇಳಿದೆ. ಆ ದುರ್ಭಿಕ್ಷ ಸಮಯದಲ್ಲಿ ಆ ಸುಂಕವನ್ನ ಮಾಫಿ ಮಾಡ್ತಾನೆ, ಧರ್ಮನಾದ ರಾಜ ಮಾಡ್ತಾನೆ. ಮತ್ತೆ ತನ್ನಲ್ಲಿರುವ ಧಾನ್ಯವನ್ನೆಲ್ಲ ಇಟ್ಕೊಂಡು ಜನಗಳು ಹಂಚ್ತಾನೆ, ಕಾಪಾಡ್ತಾನೆ. ಅದು ನ್ಯಾಯವಾಗಿ ಧರ್ಮವಾಗಿ ರಾಜ. ಕಲಿಯುಗದಲ್ಲಿ ಆತವರು ಯಾರೂ ಸಿಗೋದಿಲ್ಲ. ನಿಮ್ಗೆ ಇರ್ಲಿ ಇಲ್ದೇ ಆಗಲಿ ನೀವು ಸುಂಕವನ್ನು ಕಟ್ಟಬೇಕು, ಮಾಡಬೇಕು. ಆಮೇಲೆ ಒಬ್ಬೊಬ್ರು ಇದೇ ತರ ಮಾಡಿ ಹಾಳಾಗ್ತಾರೆ. ಅವೇನ್ ಮಾಡ್ತಾನೆ, ಸುಂಕ ಕಟ್ಟಕ್ಕಾಗೋದಿಲ್ಲ, ಅದರಿಂದ ಕೆಟ್ಟ ಕೆಲ್ಸಕ್ಕೆ ಬೀಳ್ತಾನೆ, ಕಳ್ತನ ಮಾಡಕ್ ಹೋಗ್ತಾನೆ, ಇಸ್ಕಾಕೊಳ್ತಾನೆ. ಹೀಗಾಗಿ ಹಾಳಾಗ್ತಾರೆ ಜನಗಳು. ಆಮೇಲೆ ಕ್ಷುದ್ರಡ್ಯಾಂ ಜಾತಿಭಿಶ್ಚೈವ ಸಂಪತ್ಸಂತೆ ಚ ಚಿಂತೆಯಾಂ 30 ವರ್ಷಾಣಿ ಪರಮಾಯುಹು ಕಲೌ ನೃಣಾಂ. ಕಡೆಗೆ ಎಲ್ಲರೂ ಹಸಿವು ಬಾಯಾರಿಕೆಗಳಿಂದ ಏನಾದ್ರೆ ರೋಗ ರುಜಿನ ಹಸುಬಾರಿ ಚಿಂತೆಗಳಿದ್ದಾನೆ ಎಲ್ಲರೂ ಆವೃತರಾಗಿರ್ತಾರೆ. ಅದರಿಂದ 30 ವರ್ಷಾಣಿ, ಅದು 30 ವರ್ಷ, ಆಮೇಲೆ ಇಲ್ಲ 30 ವರ್ಷವೇ ಅವರಿಗೆ ತುಂಬಾ ಜಾಸ್ತಿ ಅನ್ಸುತ್ತೆ. 30 ವರ್ಷ ಬರ್ತಾ ಆಗುತ್ತೆ. ಈಗ ನಮ್ಗೆ ಈಗ ನೋಡಿ 100ರಿಂದ ಹೋಗಿ ಈಗ 70-80 ಬಂದಿದೆ. ಬರ್ತಾ ಇದು 60-70 ನಿಲ್ಲುತ್ತೆ. ಆಮೇಲೆ ಬರೋ 50-60 40-50 30-40 ಕಡೆಗೆ 20-30 ಬಂದಿರುತ್ತೆ. ಹೇಳ್ತಾರೆ ಅದಕ್ಕೆ 30-20 ವರ್ಷಾಣಿ. 30 ಮತ್ತು 20 ವರ್ಷ ಆಗಿದ್ರೆ ಅದು ಪರಮಾಯು. ಅಯ್ಯೋ 30 ವರ್ಷ ಬದುಕಿದ್ರೆ ಈಗ ನಾವು 100 ವರ್ಷ ಬದುಕಿದ್ರು ಅಂತೇಳಿ ಆ ತರ ಆಗುತ್ತಂತೆ. ಬರ್ತಾ 30 ವರ್ಷ ಬದುಕ್ಬಿಟ್ರೆ ಒಬ್ಬ ಪರಮಾಯು, ಅತ್ಯಂತ ಪೂರ್ತಿ ಆಯುಸ್ಫೂರ್ತಿ ಇದ್ದ ಅಂತ ಹೇಳೋ ತರ ಕಾಲ ಬರುತ್ತೆ. 20 ವರ್ಷದ ಒಳಗಡೆ ಇದಾಗ್ತಾರೆ ಪ್ರಾಣಿಗಳಿದ್ದಾಗೆ. ಅದಕ್ಕೆ ಅವಾಗ ಅದನ್ನೇ ಪೂರ್ಣಾಯುಸ್ಸು ಅಂತ ಗಳಿಸಲ್ಪಡುತ್ತೆ. ಆಮೇಲೆ ಕ್ಷೀಯಮಾನೇಶು ದೇಹೇಶು ದೇಹಿನಾಂ ಕಲಿದೋಷತಃ ವರ್ಣಾಶ್ರಮವತಾಂ ಧರ್ಮೇ ನಷ್ಟೇ ವೇದ ಪತೆ ನೃಣಾಂ. ಈಗ ಇದರಿಂದ ಯಾವಾಗ ಇದಾಗುತ್ತಲ್ಲ, ದೇಹಿನಾಂ ಕಲಿದೋಷದ, ಕಲಿಯ ಒಂದು ಇದರಿಂದ ದೋಷವಂತರಾಗಿ ಎಲ್ಲರೂ ಏನ್ ಮಾಡ್ತು, ದೇಹೇಶು ಕ್ಷೀಯಮಾನೇಶು, ಎಲ್ಲವೂ ಕ್ಷೀಣತೆ, ನಮ್ಮ ಬುದ್ಧಿ ಎಲ್ಲವೂ ಕ್ಷೀಣವಾಗುತ್ತೆ. ಕ್ಷೀಣವಾಗಿ ಏನಾಗುತ್ತೆ, ವರ್ಣಾಶ್ರಮತಾನ್ ಧರ್ಮೇ ನಷ್ಟೆ, ವರ್ಣಾಶ್ರಮ ಧರ್ಮ ನಷ್ಟ ಈಗಲೇ ಸುಮಾರು ನಷ್ಟವಾಗಿದೆ, ಪೂರ್ಣವಾಗಿ ನಷ್ಟವಾಗುತ್ತೆ. ಅವಾಗ ಏನಂತೆ ವೇದ ಪದೇ ನೃಣಾಂ, ವೇದ ಪಥದಲ್ಲಿ ಯಾರೂ ಇರೋದಿಲ್ಲ. ನೃಣಾಂ ನಷ್ಟೇ ವೇದ ಪದೇ, ವೇದ ಪದವೇ ನಷ್ಟವಾಗ್ಬಿಡುತ್ತಂತೆ. ವೇದ ಪದದಲ್ಲಿ ಇರ್ಬೇಕಾದ ಜನರು ಯಾರು ಇರೋದಿಲ್ಲ, ನಷ್ಟವಾಗ್ಬಿಡ್ತಾರೆ ಅದು. ಆಮೇಲೆ ಪಾಷಾಂಡ ಪ್ರಚುರೇ ಧರ್ಮೇ ದಸ್ಯು ಪ್ರಾಯೇಷು ರಾಜಸು, ಪಾಷಂಡರೇ. ಈಗ ನೋಡ್ತಾ ಇದೀವಲ್ಲ, ಎಲ್ಲರೂ ಪಾಷಂಡರು, ಧರ್ಮವನ್ನ ದೂಷಣೆ ಮಾಡೋರು. ಈಗ ನೋಡ್ತಾ ಇದ್ದೀರಲ್ಲ, ದಸ್ಯು ಪ್ರಾಯೇಷು ರಾಜ, ಎಲ್ಲರೂ ದಸ್ಯುಗಳು, ದರೋಡೆಕಾರರು. ದಸ್ಯು ಅಂದ್ರೆ ರಾಜರೆಲ್ಲ ದರೋಡೆಕಾರರಾಗಿರ್ತಾರೆ. ಇಲ್ಲಿವರು ನೋಡಿದ್ವಿ 70 ವರ್ಷ ಬರೀ ಎಲ್ಲ ದರೋಡೆ ಮಾಡ್ಕೊಂಡು ಅವನು ಮಾಡ್ಕೊಂಡಿದ್ರು. ಅದಕ್ಕೆ
ಚೌರ್ಯ ನೃತ್ಯ ವತಾ ಹಿಂಸಾ ನಾನಾ ವೃತ್ತಿಷು ವೈನೃಷು. ರಾಜನೇ ಚೌರ್ಯದಲ್ಲಿ ಈಗ ಅಂದ್ರೆ ಅವ್ರು ನೇರವಾಗಿ ಮಾಡಿದವರು ಮಾಡಿಸ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಚೌರ್ಯ ನೃತ್ಯವತ ಹಿಂಸಾ, ಚೌರ್ಯದಲ್ಲಿ ಹಿಂಸೆ ಮಾಡೋದು ಇದರಲ್ಲೇ ಇರ್ತಾರೆ. ಆಮೇಲೆ ಸಾನುವೃತ್ತಿಷು, ಕಳವು ಸುಳ್ಳು ಪರಪೀಡನೆ ಇದರಲ್ಲೇ ಇರ್ತಾರೆ ಅವರು, ಇದರಲ್ಲೇ ಜೀವನವನ್ನು ಕಳೀತಾರೆ. ಮೇಲ್ನೋಟಕ್ಕೆ ಗೋಮುಖ ವ್ಯಾಘ್ರಗಳಂತೆ ಒಳ್ಳೆಯ ಒಂದು ವೇಷವನ್ನು ಧರಿಸಿರ್ತಾರೆ. ಎಲ್ಲರೂ ಮಾಡೋದು ಈ ಕೆಲಸವನ್ನೇ ಅಂತ ಕಡೆಗೆ. ಆಮೇಲೆ ಹೇಳ್ತಾರೆ ಕಡೆಗೆ ಎಲ್ಲವೂ ಸಹ ಅದನ್ನ ಹೇಳ್ತಾರೆ ಗೃಹ ಪ್ರಾಯೇಶ್ವಾಶ್ರೇಷು ಯೌನ ಪ್ರಾಯೇಶು ಬಂಧುಷು. ಕಡೆಗೆ ಹೇಳ್ತಾರೆ ಭಾಗಪ್ರಾಯೇಶು ಧೇನಿಷು. ಹಸುಗಳೆಲ್ಲ ಒಂದು ಕಾಲದಲ್ಲಿ ದೊಡ್ಡದಾಗಿತ್ತಂತೆ, ಆಮೇಲೆ ಬರ್ತಾ ಬರ್ತಾ ಕುರಿ ತರ ಆಗ್ಬಿಡ್ತಂತೆ. ಈಗಲೇ ನೋಡಿ ಚಿಕ್ಕ ಹಸು ನೋಡ್ತಾ ಬರ್ತಾ ಇದೆ, ಇವಾಗ ಕುರಿ ಸೈತಿಗೆ ಬಂದ್ಬಿಡ್ತಂತೆ ಅದು. ಧೇನಿಷು ಗೃಹ, ಅದು ಎಷ್ಟು ಜನ ಹೇಳ್ತಾರೆ. ಆಮೇಲೆ ಆಶ್ರಮೇಶು ಗೃಹ ಪ್ರಾಯೇಶು, ಕಡೆಗೆ ಈ ಆಶ್ರಮಗಳೆಲ್ಲವೇ ಮನೆಗಳ ತರ ಆಗ್ಬಿಡುತ್ತೆ. ಅಂದ್ರೆ ಆಶ್ರಮ ಅಂದ್ರೆ ದೊಡ್ಡದಾಗಿದ್ದು ಇತ್ತು, ಎಲ್ಲರೂ ಓದಬೇಕು ಮಾಡ್ಬೇಕು, ಅದೆಲ್ಲ ಹೋಗಿ ಒಂದು ಮನೆ, ಏನೋ ಸನ್ಯಾಸಿ ಒಂದು ಮನೆ ಅಲ್ಲಿ ಇಟ್ಕೊಂಡಿರ್ತಾನೆ, ಆ ತರ ಆಗ್ಬಿಡುತ್ತೆ ಅದಕ್ಕೆ. ಆಮೇಲೆ ಯೌನ ಪ್ರಾಯೇಶು ಬಂಧುಷು, ಬಂಧುಗಳು ಯಾರು ಅಂದ್ರೆ ಯೌನ ಅಂದ್ರೆ ಹೆಂಡತಿಗೆ ಹೇಳೋದು. ಹೆಂಡತಿಯ ಕಡೆಯವರೇ ಬಂಧುಗಳಾಗ್ತಾರೆ. ನಮ್ಮ ಬಂಧುಗಳೆಲ್ಲ ಹೋಗ್ತಾರೆ, ನಮ್ಮ ಕಡೆಯವರು ಯಾರನ್ನೂ ಅತ್ತೆ ಮಾವ ಅವ್ರ ಕಡೆಯವ್ರನ್ನ ಯಾರು ಮತ್ಸೋದಿಲ್ಲ. ಹೆಂಡತಿಯರ ಕಡೆಯವರೇ ಬಂಧುಗಳ ನೋಡಿ. ನಾನು ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇದಾರೆ ಯೌನ ಪ್ರಾಯೇಶು ಬಂಧುಷು. ಅದಂದ್ರೆ ಹೆಂಡತಿ ಕಡೆಯವರೇ ಬಂಧುಗಳಾಗ್ತಾರೆ. ಅವ್ರ ಅಂದ್ರೆ ಇವ್ರು ತಮ್ಮ ತಂದೆ ತಾಯಿಗಳನ್ನ ಕಡೆಗಣಿಸ್ತಾರೆ ಅಂತ. ತಂದೆ ತಾಯಿ ಬಂಧುಗಳು, ತಮ್ಮ ಚಿಕ್ಕಪ್ಪ ದೊಡ್ಡ ಅವ್ರು ಎಲ್ರನ್ನೂ ಕಡೆಗಣಿಸ್ತಾರೆ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಇದಕ್ಕಿನ್ನೂ ಹೇಳ್ತಾರೆ ಅಣುಪ್ರಾಯೇಶು ಔಷಧೀಶು. ಈ ಔಷಧಿ ಧಾನ್ಯಗಳು ಒಂದು ಕಾಲ ದಪ್ದಾಗಿತ್ತು, ಈಗ ಅಣುಪ್ರಾಯಗಳಾಗ್ಬಿಡುತ್ತಂತೆ ಅದು. ಆಮೇಲೆ ಶಮೀಪ್ರಾಯೇಶು ಸ್ತಾಸ್ನುಷು, ಕಡೆಗೆ ಗಿಡಗಳಾಗಿರ್ಬೇಕು. ಗಿಡ ಅಂದ್ರೆ ಕೆಲವು ಪೌಧೆಗಳಲ್ವೇ, ಮರ ಆಗಿರ್ಬೇಕು. ಅವಾಗ ಏನಾಗುತ್ತಂತೆ ಅದು, ಈ ಮರಗಳೆಲ್ಲ ಇದು ಗಿಡಗಳ ತರ ಆಗ್ಬಿಡುತ್ತಂತೆ, ಎತ್ತರಕ್ಕೆ ಹೋಗೋದೇ ಇಲ್ಲ ಅದಕ್ಕೆ. ಅದರಿಂದ ಆ ತರ ಎಲ್ಲವೂ ಸಹ ಆಗುತ್ತಂತೆ ಕಡೆಗೆ. ಅದೇ ತರ ಯಾವುದು ಚಿಕ್ಕದಾಗಿರ್ಬೇಕು, ಯಾವುದು ಪೊದೆ ತರ ಬಳ್ಳಿಗಳ ತರ ಇರ್ಬೇಕು, ಅದು ದೊಡ್ಡ ಮರಗಳ ತರ ಆಗುತ್ತಂತೆ, ಶಮಿ ವೃಕ್ಷ ಆಗುತ್ತಂತೆ. ಮರದ ತರ ಇರೋದು ಗಿಡ್ಡು ಆಗುತ್ತೆ, ಯಾವುದು ಗಿಡ್ಡವಾಗಿ ಇರ್ಬೇಕು ಇದರಲ್ಲಿ ಅದು ದೊಡ್ಡ ಮರದ ತರ ಆಗುತ್ತಂತೆ ಅದಕ್ಕೆ. ಅದನ್ನ ಹೇಳ್ತಾರೆ ಕಡೆಗೆ. ವಿದ್ಯುತ್ ಪ್ರಾಯೇಶು ಮೇಘೇಶು ಶೂನ್ಯ ಪ್ರಾಯೇಶು ಸತ್ಮಸು, ಕಡೆಗೆ ಎಲ್ಲವೂ ಮೋಡಕ್ಕೆ ಎಲ್ಲ ಬರೀ ಮಿಂಚುಗಳು ಮಯವಾಗುತ್ತಂತೆ, ಮಿಂಚುಗಳೇ ಜಾಸ್ತಿ ಆಗುತ್ತೆ, ಗುಡುಗು ಏನಾದ್ರು ಮಿಂಚುಗಳಾಗುತ್ತಂತೆ. ಸದ್ಯಸು ಶೂನ್ಯ ಪ್ರಾಯೇಶು, ಮನೆಗಳೆಲ್ಲ ಶೂನ್ಯ ಪ್ರಾಯ. ಯಾಕೆಂದ್ರೆ ಇದೆಲ್ಲ ಅಂದ್ರೆ ತುಂಬಾ ದೀರ್ಘವಾದ ಅರ್ಥ. ಶೂನ್ಯ ಪ್ರಾಯ ಯಾಕಾಯ್ತು ಮೊದಲು ಒಟ್ಟು ಕುಟುಂಬ ಇರ್ತಾ ಇತ್ತು, ಮನೆ ತುಂಬಾ ಇರ್ತಾ ಇತ್ತು. ಈಗ ಅವರವರೇ ಮಾಡ್ಕೊಂಡು ಬೇರೆ ಹೋಗ್ತಾರೆ, ಅಲ್ಲಿ ಬೇರೆ ಅತಿಥಿಗಳನ್ನು ಸೇರಿಸೋದಿಲ್ಲ ಹೇಳ್ತಾರೆ. ಅತಿಥ್ಯಾದಿ ಧರ್ಮರಹಿತವಾಗುತ್ತೆ. ಅವರು ಇವಷ್ಟೇ, ಅವ್ರಿಗೆ ಕೆಲಸ ಹೋಗುತ್ತೆ, ಇವ್ರ ಕೆಲ್ಸಕ್ಕೆ ಹೋದ್ರೆ, ಮಕ್ಳು ಸ್ಕೂಲ್ಗೆ ಹೋದ್ರೆ ಶೂನ್ಯ, ಮನೆ ಎಲ್ಲ ಶೂನ್ಯವಾಗಿರುತ್ತೆ ಮನೆಗಳಲ್ಲಿ. ಅಂದ್ರೆ ಹಿಂದಿನ ಕಾಲದಲ್ಲಿ ಮನೆ ಯಾವಾಗಲೂ ಬೀಗ ಹಾಕೋದು ಶೂನ್ಯವಾಗಿ ಅವಕಾಶವೇ ಇರ್ತಿರ್ಲಿಲ್ಲ. ಮನೆ ತುಂಬಾ ಇರೋರು, ಎಲ್ಲ ಇರೋರು, ಯಾರಾದ್ರೂ ಇರೋರು, ಇದೆಲ್ಲ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಇನ್ನೂ ಹೇಳ್ಕೊಂಡ್ಬರ್ತಾರೆ ಅದಕ್ಕೆ ಎಲ್ಲರೂ ಸಹ ಧರ್ಮತ್ರಾಣಾಯ ಅವಾಗೇನ್ ಮಾಡ್ತಾನೆ, ಅವಾಗ ಇದನ್ನ ಇತ್ತಂ ಕಲವು ಗತು ಪ್ರಾಯ, ಈ ತರ ಇನ್ನೂ ಅನೇಕ ಮಾಡ್ತಾರೆ. ಕಲಿಕದಲ್ಲಿ ಏನಾಗುತ್ತೆ ಅಂತ, ಹುಲ್ಲು ಸಹ ಬೆಳೆಯೋದಿಲ್ಲ. ಬೀಜ ಹಾಕಿದ ಅಂದ್ರೆ ಬೀಜ ಉಸಿರ ಅದು ಬೆಳೆಯೋದೆ, ಸತ್ವ ಎಲ್ಲ ಹೋಗ್ಬಿಡುತ್ತೆ ಭೂಮಿನಲ್ಲಿ, ಎಲ್ಲವೂ ಆತರ ಆಗ್ಬಿಡುತ್ತೆ ಅಂತ. ಆವಾಗ ಇತ್ತಂಕಲೋ ಗತಪ್ರಾಯ ಜನೇತು ಖರಧರ್ಮಿಣಿ ಧರ್ಮತ್ರಾಣಾಯ ಸತ್ವೇನ ಭಗವಾನ್ ಅವತರಿಷ್ಯತಿ. ಯಾವಾಗ ತುಂಬಾ ಆಗುತ್ತಾ ಭಗವಂತ, ಆಗ ಧರ್ಮವನ್ನ ಮತ್ತೆ ಕಾಪಾಡೋದಕ್ಕೆ ಭಗವಂತ ನೇರವಾಗಿ ಕಲಿಯುಗದಲ್ಲಿ ಅವತಾರ ಮಾಡ್ತಾನೆ. ಅದೇ ಹೇಳ್ತಾರೆ ಚರಾಚರ ಗುರೋರ್ ವಿಷ್ಣೋಹಂ ಈಶ್ವರ ಸ್ಯಾಖಿಲಾತ್ಮನಃ ಧರ್ಮತ್ರಾಣಾಯ ಸಾಧೂನಾಂ ಜನ್ಮ ಕರ್ಮಾನುಪತ್ತಯೇ. ಆಗ ಚರಾಚರ ಗುರುವಾದಂತ ವಿಷ್ಣು ಅವನು ಅಖಿಲಾತ್ಮನಃ, ಎಲ್ಲಕ್ಕೂ ಆತ್ಮನಂತಾಗಿರುವ, ಎಲ್ಲ ಜಗತ್ತಿಗಾಗಿರುವಂತ ವಿಷ್ಣು ಇರ್ತಾನೆ. ಅವನು ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಸಾಧೂನಾಂ ಜನ್ಮ, ಸಾಧುವಾದ ಒಂದು ಜನ್ಮವನ್ನ ಕರ್ಮಾನುಪತ್ತಯೇ ಅಂದ್ರೆ ಕರ್ಮಾನುಪತ್ತೆ ಅಂದ್ರೆ ಈ ದುಷ್ಕರ್ಮಿಗಳನ್ನ ನಾಶ ಮಾಡೋದಕ್ಕೆ. ಕರ್ಮಾನುಪತ್ತೆ ಅಂದ್ರೆ ಒಳ್ಳೆ ಕೆಲಸ ಕರ್ಮ ಅಲ್ಲ, ದುಷ್ಕರ್ಮಿಗಳನ್ನ ನಾಶ ಮಾಡೋ ಸಲುವಾಗಿ ಭಗವಂತ ನೇರವಾಗಿ ಒಂದು ಸಾಧುವಾದ ವಂಶದಲ್ಲಿ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಎಲ್ಲಿ ಅಂತ ಹೇಳ್ತಾರೆ, ಶಂಬಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಭವನೇ ವಿಷ್ಣು ಯಶಸ್ಸಃ ಕಲ್ಕಿ ಪ್ರಾದುರ್ಭವಿಷ್ಯತಿ ಅಂದ್ರೆ ಈಗಲೂ ಹೇಳ್ತಾರೆ.
ಈ ಹಿಮಾಲಯದಲ್ಲಿ ಶಂಬಲಾನ್ ಇದು ಚೈನಾದವರಿಗೆ ಈಗಲೂ ಇನ್ನೂ ಹುಡುಕ್ತಾ ಇದ್ದಾರೆ ಅವರು ಟಿಬೇಟನ್ನ ಯಾಕೆ ಆಕ್ರಮಿಸ್ಕೊಂಡು ಅಂದ್ರೆ ಆ ಪ್ರಾಂತದಲ್ಲಿ ಶಂಬಲ ಗ್ರಾಮ ಇದೆ ಅಂತ ಯಾವುದೋ ಒಂದು ಬೌದ್ಧ ಗ್ರಂಥದಲ್ಲಿ ನೋಡಿ ಅದಕ್ಕೆ ಅವರು ಟಿಬೇಟನ್ನ ಬಂದು ಆಕ್ರಮಣ ಮಾಡ್ಕೊಂಡ್ರು ಅವ್ರು ಕಮ್ಯುನಿಸ್ಟ್ಗಳಾದರೂ ಅದ್ರಲ್ಲಿ ನಂಬಿಕೆ ಆ ಶಂಬಲ ಗ್ರಾಮದಲ್ಲಿ ಹೋದ್ರೆ ಸಾಯೋದಿಲ್ಲ ಅಂತ ಏನೋ ಒಂದು ಬುಕ್ಕಲ್ಲಿ ಬರೆದಿದೆ ಅನ್ಸುತ್ತೆ ಅವರಲ್ಲಿ ಹುಡುಕ್ತಾ ಅಂತ ಅದು ಈಗಲೂ ಕಣ್ಣಿಗೆ ಬೀಳೋದಂತೆ ಇದೇ ಒಂದು ಗ್ರಾಮ ಆ ಶಂಬಲ ಗ್ರಾಮ. ಅದಕ್ಕೆ ಮುಖ್ಯಸ್ಯ ಅಲ್ಲಿ ಬ್ರಾಹ್ಮಣಶ್ಚ ಮಹಾತ್ಮನಃ ಅಲ್ಲಿ ಒಬ್ಬ ಮಹಾತ್ಮನಾದ ಬ್ರಾಹ್ಮಣ ಯಾರು ವಿಷ್ಣು ಯಶಸ್ಸಃ ವಿಷ್ಣು ಯಶಸ್ಸನ್ನ ಒಬ್ಬ ಬ್ರಾಹ್ಮಣ ಅವನ ಮನೆಯಲ್ಲಿ ಅವನ ಭವನೆ ಅಂದ್ರೆ ಅವನ ಮನೆಯಲ್ಲಿ ಕಲ್ಕಿ ಪ್ರಾದುರ್ಭವಿಷ್ಯತಿ ಆ ಕಲ್ಕಿ ಅವತಾರ ಆಗುತ್ತೆ. ಕಲ್ಕಿ ಅನ್ನೋದು ಅವತಾರ ಆಗುತ್ತೆ ಒಂದು ಅಂತ ಹೇಳ್ತಾರೆ. ಅದಕ್ಕೆ ಅವನ ಹೆಸರು ಕಲ್ಕಿ ಅಲ್ಲ, ಅದು ಯಾವ್ದಕ್ಕೆ ಅವನ ಹೆಸರನ್ನ ಹೇಳೋದೇ ಇಲ್ಲ. ಕಲ್ಕಿ ಅನ್ನೋದು ಮುಂದೆ ಅದಕ್ಕೆ ಕಲ್ಕಿ ವಿಷ್ಣು ಯಶಸ್ಸುತ ಕಲಿಕತ ಕಾಲುಷ್ಯ ಕಾಲಂಕಷ ಅನ್ಬೇಕಾದ್ರೆ ಕಲ್ಕಿ ಅಂತ ಹೇಳ್ತೀವಿ. ಅವನ ಹೆಸರು ಕಲ್ಕಿ ಅಲ್ಲ. ಕಲ್ಕ ಅಂದ್ರೆ ಬಿಳಿ ಕುದುರೆ. ನಿಮ್ಗೆ ಯಾಕೆಂದ್ರೆ ಆ ಬಿಳಿ ಕುದುರೆಯನ್ನು ಉಳ್ಳವನು ಕಲ್ಕಿ, ಕಲ್ಕವನ್ನು ಉಳ್ಳವನು ಕಲ್ಕಿ. ಆದ್ರಿಂದ ಅವನ ಹೆಸರು ಏನು ಅಂತ ಹೇಳಲ್ಲ. ಈಗ ಎಷ್ಟೋಗ ಆದ್ರಾಗುತ್ತೆ. ಈ ಅಗಸ್ತ್ಯ ತಮ್ಮನ ಹೆಸರು ಎಲ್ಲೂ ಹೇಳಿಲ್ಲ. ಅಗಸ್ತ್ಯ ತಮ್ಮ ಅಂತಾನೆ ಹೇಳಿ ಹೊಡೋರು. ರಾಮಾಯಣದಲ್ಲೂ ಅಗಸ್ತ್ಯ ತಮ್ಮ ಅಂತ ಹೇಳಿದವರ ಬೇಡದೇವ್ರು ಯಾರೋ ಹೆಸರನ್ನೆಲ್ಲ ಹೇಳ್ತಾರೆ, ಅಗಸ್ತ್ಯ ತಮ್ಮನ ಹೆಸರು ಹೇಳೋದಿಲ್ಲ. ಅದೇ ಥರ ಇಲ್ಲಿ ಭಗವಂತ ಯಾವ ನಾಮದಲ್ಲಿ ಅವನಿಗೆ ತಂದೆ ಇಟ್ಟಿದೆ ಅಂತ ಹೇಳೋದಿಲ್ಲ. ಕಲ್ಕಿಯ ಹೆಸರಲ್ಲೇ ಅವನು ಪ್ರಖ್ಯಾತನಾಗ್ತಾನೆ, ಕಲ್ಕಿ ಅನ್ಬಿಟ್ಟು ಅಂತ. ಅದರಿಂದ ಹೇಳ್ತಾರೆ ಕಡೆಗೆ ಅಲ್ಲಿ ಮಾಡ್ತಾ ಅಂದ್ಬಿಟ್ಟು ಅವಾಗದ ಅಶ್ವಮಾಶು ಗಮಾರುಕ್ಯ ದೇವದತ್ತನ್ ಜಗತ್ಪತಿ ಅಸಿನಾ ಸಾಧು ಧರ್ಮಧಮನಃ ಐಶ್ವರ್ಯ ಗುಣಾನ್ವಿತ ವಿಚರನ್ ನಾಶುನಾ ಕ್ಷೋಣ್ಯಾಂ ಭಯೇನ ಪ್ರತಿಮದ್ಯುತಿ ನೃಪಲಿಂಗಚ್ಛದೋದಸ್ಯೂನ್ ಕೋಟಿಶೋ ನಿಹಶ್ಯತಿ. ಅವನು ಅಶ್ವಮಾಶು, ಅವನು ಒಂದು ಅವನ ಕಲ್ಕ ಅಂತ ಒಂದು ಬಿಳಿ ಕುದುರೆಯನ್ನ ಇಟ್ಕೊಳ್ತಾನೆ. ಅದಕ್ಕೆ ಆಮೇಲೆ ಆರುಕ್ಯ ಅದನ್ನ ಇಟ್ಕೊಳ್ತಾನೆ. ಆ ಕುದುರೆಗೆ ಆ ಕುದುರೆ ಹೆಸರು ದೇವದತ್ತ. ನೋಡಿ, ದೇವದತ್ತಂ ಅಂತ ಕುದುರೆ. ಆ ದೇವದತ್ತ ಅನ್ನೋ ಕುದುರೆಯನ್ನ ಇಟ್ಕೊಂಡು ಅವನು ಅದು ಆ ಕುದುರೆ ಹೆಸರು ಹೇಳಿದ್ರು, ಅವನ ಹೆಸರು ಹೇಳಿದ ಕಲ್ಕಿ ಅಂತ ಹೇಳ್ಬಿಟ್ರು. ಅವನ ಕುದುರೆ ಹೆಸರು ದೇವದತ್ತ ಅಂತ. ಆ ದೇವದತ್ತ ಅನ್ನೋ ಕುದುರೆಯನ್ನ ಏರ್ಕೊಂಡು ಬರ್ತಾನಂತೆ. ಅವನು ಬಂದ್ಬಿಟ್ಟು ಅಂತ ಅಂದ್ರೆ ಅಸಿನಾಂ, ಅವನ ದೊಡ್ಡ ಕತ್ತಿ. ಇಲ್ಲಿ ಕತ್ತಿಯಿಂದ ಅಂದ್ರೆ ಸಾಂಕೇತಿಕವಾಗಿ ತಗೋಬೇಕು. ಈ ಒಂದು ಕತ್ತಿನ ಇಟ್ಕೊಂಡು ಎಲ್ಲರನ್ನು ಕತ್ತರಿಸ್ತಾನೆ ಅಂತ ಅದೊಂದು ಸಾಂಕೇತಿಕವಾಗಿ. ಅವನ ಭಗವಂತನ ಆಯುಧ, ಅವನಿಗೇನು ಕತ್ತಿನೇ ಬೇಕೆ, ಚಕ್ರಾಯುಧವನ್ನು ಬಿಟ್ಟರೆ ಎಲ್ಲರನ್ನೂ ಒಂದು ಕ್ಷಣದಲ್ಲಿ ಕತ್ತರಿಸಾಗುತ್ತೆ. ಪ್ರಾಯಶಃ ಅವನು ಚಕ್ರಾಯುಧವೇ ಕತ್ತಿ ರೂಪದಲ್ಲಿ ಇದ್ದಿರ್ಬೋದು. ಇದರಲ್ಲಿ ಬಂದ್ಬಿಟ್ಟು ಅವ್ನು ಹೇಳ್ತಾನೆ, ಅವನೇನ್ ಮಾಡ್ತಾನೆ ಕಡೆಗೆ ನೃಪಲಿಂಗ ಛದೋ ದಸ್ಯೂನೆ. ಇವರೆಲ್ಲ ದಸ್ಯುಗಳು. ಮುಂದೆ ಕೇಳ್ತಾ ಯಾರಪ್ಪ ಅಂತಂದ್ರೆ ಎಲ್ಲರೂ ಸಹ ಮ್ಲೇಚ್ಛರು, ಯವನರು, ಮ್ಲೇಚ್ಛರು ಅಂತ ಹೇಳಿ. ಯಾಕಂದ್ರೆ ಆಗ್ತಾ ಇದೆ ನೋಡಿ, ಟೆರರಿಸ್ಟ್ ಅವರೆಲ್ಲ ಯವನ ಮ್ಲೇಚ್ಛರು ತಾನೆ, ಯವನರು. ಇವರೆಲ್ಲರೂ ಸಹ ಕಮ್ಯುನಿಸ್ಟ್ಗಳು ಎಲ್ರನ್ನೂ ಕೋಟಿಶೋ ನಿಹನಿಶ್, ಕೋಟಿಯಾಗಿ ಕತ್ತರಿಸಾಗ್ತಾ ಅಂತೆ ಭಗವಂತ. ಎಲ್ರನ್ನೂ ಅಲ್ಲ, ಒಳ್ಳೆಯವರೆಲ್ಲ ಇನ್ನೂ ಇರ್ತಾರೆ ಅವಾಗ. ಕೋಟಿಯಾಗಿ ಇವರೆಲ್ಲರನ್ನೂ ಕತ್ತರಿಸಾಗ್ತಾ ಅಂತೆ ಭಗವಂತ. ಒಬ್ರು ಇದಕ್ಕೆ ಬೇಡ, ಒಂದೇ ಏಕಕಾಲದಲ್ಲಿ ಏನ್ ಈ ಒಂದೊಂದ್ ಕಡೆ ಹೋಗಲ್ಲ, ಒಂದೇ ಏಕಕಾಲದಲ್ಲಿ ಎಲ್ಲಾರನ್ನೂ ಕತ್ತರಿಸಾಕ್ಬಿಡ್ತಾನೆ ಭಗವಂತ. ಇಲ್ಲಿ ಮಾತ್ರ ಇಲ್ಲ, ಅಲ್ಲಿಲ್ಲ ಅಂತ ಎಲ್ಲ ಭೂಮಂಡಲದ ಎಲ್ಲಾ ಕಡೆಯೂ ಯಾರ್ಯಾರು ಇವರು ಇರ್ತಾರೋ ಎಲ್ರನ್ನೂ ಕತ್ತರಿಸಾಕ್ತಾ ಅಂತೆ ಅವನು. ಅದಕ್ಕೆ ಅವಾಗ ಅತತೇಷಾಂ ಭವಿಷ್ಯಂತಿ ಮನಾಂಸ ವಿಷದಾನಿ ವೈ ವಾಸುದೇವಾಂಗರಾಗತಿ ಪುಣ್ಯಂ ಗಂಧಾನಿಲಸ್ಪೃಶಾಂ ಪೌರಜಾನ ಪದಾನಾಂ ವೈ ಹತೇಶು ಅಖಿಲ ದಸ್ಯುಷು. ಅಥವಾ ಅವನು ಭಗವಂತ ಕಡೆ ಹೇಳ್ತಾನೆ ಕಡೆಗೆ. ಅವಾಗ ಅವನ ಎಲ್ಲರನ್ನೂ ಆದ್ಮೇಲೆ ಭಗವಂತನ ವಾಸುದೇವನ ದೇಹದಿಂದ ಹೊರಸೂಸುವ ಗಂಧ, ಅದರಿಂದ ಅವಾಗೇನಾಗುತ್ತೆ ಕಡೆಗೆ ಈ ಅಳಿದುಳಿದಿರುವಂತ ಯಾರಿರ್ತಾರೆ, ಒಳ್ಳೆಯವರು ಇರ್ತಾರೆ, ಪೂರ್ಣವಾಗಿ ನಾಶವಾಗೋದಿಲ್ಲ, ಎಲ್ಲಾ ಕಾಲಕ್ಕೂ ಇದ್ದೇ ಇರ್ತಾರೆ. ಅವರು ತುಂಬಾ ಕಮ್ಮಿ ಅಷ್ಟೇ. ಈಗ ಹೇಗೆ ನಾವು ಇದು ಮೈನಾರಿಟಿ ಆಗ್ಬಿಡ್ತಾರೆ ಅವರು. ಅವರನ್ನ ಏನ್ ಮಾಡ್ತಾನೆ, ಈ ಭಗವಂತನಿಂದ ಒಂದು ಗಂಧವ ಬರ್ತಂತೆ, ವಾಸನೆ. ಅದರಿಂದ ಇಲ್ಲಿರೋವ್ರಿಗೆ ಅಳಿದು ಉಳಿದಂತಹ ಏನೋ ಒಂದು ಮನಸ್ಸಿನಲ್ಲಿ ಕೊಳೆ ಇರುತ್ತೋ ಅದು ಎಲ್ಲ ನಿರ್ಮಲವಾಗ್ಬಿಡ್ತಂತೆ. ಸತ್ಯಯುಗಕ್ಕೆ ಅದು ದಾರಿ. ಪೂರ್ಣವಾಗಿ ನಿರ್ಮಲರಾಗಿ ಸತ್ಯಯುಗದಲ್ಲಿ ಯಾವ ತರ ಇರ್ತಾರೋ ಜನರು ಆ ತರ ಆಗ್ಬಿಡ್ತಾರಂತೆ ಎಲ್ಲವೂ ಸಹ. ಅದಕ್ಕೆ ದಸ್ಯುಗಳು ಯಾರು ಇರೋದಿಲ್ಲ, ಎಲ್ಲರನ್ನೂ ಕತ್ತರಿಸಾಕ್ತಾನೆ. ಪ್ರಾಣಿಗಳೇ ಯಾವ್ದು ಎಲ್ಲವೂ ಹೊರಟೋಗ್ಬಿಡುತ್ತೆ. ಬರೀ ಸಾತ್ವಿಕವಾದ ಜನಗಳು ಮಾತ್ರ ಇರ್ತಾರೆ ಕಡೆಗೆ. ಆಮೇಲೆ ಆವಾಗ ಹೇಳ್ತಾರೆ ಕಡೆಗೆ, ಅದರಿಂದ ತೇಷಾಂ ಪ್ರಚ ವಿಸರ್ಗಶ್ಚ ಸವಿಷ್ಟ ಸಂಭವಿಷ್ಯತಿ ವಾಸುದೇವೇ ಭಗವತಿ ಸತ್ವಮೂರ್ತೋ ಹೃದಯ ಸ್ಥಿತೆ. ಅವಾಗ ಏನಾಗ್ತದೆ, ಅವಾಗ ಸತ್ವಮೂರ್ತವು. ಅದಕ್ಕೆ ಸತ್ಯಯುಗ ಅಂದ್ರೆ ಎಲ್ಲರೂ ಸತ್ವವಂತರಾಗಿರ್ತಾರೆ ಅವಾಗ. ಅಲ್ಲೇ ಭಗವತಿ ವಾಸುದೇವೆ, ಭಗವಂತನಾದ ವಾಸುದೇವನನ್ನ ಮೂರ್ತಿ ಇರ್ತಲ್ಲ, ಹೃದಯ ಸ್ಥಿತೆ. ಎಲ್ಲರ ಹೃದಯದಲ್ಲೂ ಭಗವಂತನಾದ ವಾಸುದೇವ ಹೃದಯದಲ್ಲಿ ಸ್ಥಿತನಾಗಿರ್ತಾನೆ.
ಎಲ್ಲರೂ ಸಹ ಹೇಳ್ತಾನೆ ಅವರಿಗೆ ತೇಷಾಂ ಸ್ತವಿಷ್ಟ ಪ್ರಜಾ ವಿಸರ್ಗ. ಆಗ ಅವ್ರಿಗೇನಾಗುತ್ತೆ, ಅವರ ಇದರಲ್ಲಿ ಭಗವಂತ ಅದೇ ತರಹ ಸತ್ಯವಂತವಾದಂಥ ಸಾಧುಗಳಾದ ಸಂತಾನವನ್ನು ಅವ್ರಿಗೆ ಭಗವಂತ ಕರುಣಿಸ್ತಾನಂತೆ, ಆಗ್ತಾರೆ. ಅವ್ರಿಗೆ ಬರುವ ಸಂತತಿಗಳು ಸಹ ಅದೇ ತರ ಸಾತ್ವಿಕವಾಗಿ ಇರ್ತಾರೆ, ಸತ್ಯವಂತರಾಗಿ ಇರ್ತಾರೆ. ಅದಕ್ಕೆ ಕೃತಯುಗಕ್ಕೆ ಸತ್ಯಯುಗ ಅಂದ್ಬಿಟ್ಟು. ಕೃತ ಅಂದ್ರೆ ಇದು ಈ ತರ, ಕೃತ ಅಂದ್ರೆ ಮಾಡಲ್ಪಟ್ಟಿದ್ದು ಅಂತ. ಏನ್ ಮಾಡಲ್ಪಟ್ಟಿತ್ತು? ದಸ್ಯುಗಳೆಲ್ಲ ನಾಶ ಮಾಡಿ ಸತ್ಯವನ್ನು ಉಂಟು ಮಾಡಿದಲ್ಲ ಭಗವಂತ, ಅದಕ್ಕೆ ಸತ್ಯಕೃತ, ಅದಕ್ಕೆ ಕೃತಯುಗ ಅಂದ್ಬಿಟ್ಟು ಸತ್ಯವನ್ನು ಬಿಟ್ಟು. ಸತ್ಯಯುಗ ಕೃತಯುಗ ಅಂದ್ರೆ ಎಲ್ಲರೂ ನಾಶ ಮಾಡಿ ಸತ್ಯವನ್ನ ಉಂಟು ಮಾಡ್ತಾನೆ ಭಗವಂತ. ಅದನ್ನ ಹೇಳ್ಕೊಂಡ್ಬಿಟ್ಟು ಕಡೆಗೆ ಮುಂದಕ್ಕೆ ಅದನ್ನೆಲ್ಲ ಹೇಳ್ಕೊಂಡು ಕಡೆಗೆ ಯಾವ ತರ ಆಗುತ್ತೆ ಅನ್ಬಿಟ್ಟು ಅಂತ. ಯದಾ ಚಂದಶ್ಚ ಸೂರ್ಯಶ ತಥಾ ತಿಶ್ಚ ಬೃಹಸ್ಪತಿ ಏಕರಾಶೋ ಸಮೇಷ್ಯಂತಿ ತದಾ ಭವತಿ ತತ್ಕೃತಂ. ಯಾವಾಗ ಎಷ್ಟು ಇದೆಲ್ಲ ನಿಖರವಾಗಿ ಹೇಳ್ತಾರೆ ಅಂದ್ರೆ, ಕೃತಯುಗ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದು ಹೇಳ್ತಾರೆ. ಅಂದ್ರೆ ಯಾವಾಗ ಸೂರ್ಯ, ಚಂದ್ರ ಮತ್ತೆ ಬೃಹಸ್ಪತಿ ಅವರು ಮತ್ತೆ ಪುಷ್ಯ ನಕ್ಷತ್ರ ಅಂದ್ರೆ ಇವೆಲ್ಲ ಗ್ರಹಗಳು ಇವೆಲ್ಲೂ ಒಂದೇ ರಾಶಿಯಲ್ಲಿ ಒಂದು ಸೇರ್ಕೊಳ್ಳುತ್ತಂತೆ. ಪುಷ್ಯ ಇವೆಲ್ಲವೂ ಸಹ ಒಂದೇ ರಾಶಿಯಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಇದು ಯಾವಲೋ ಕೋಟ್ಯಾಂತರಕ್ಕೂ ವರ್ಷ. ಆವಾಗ ಆ ದಿನದಿಂದ ಸತ್ಯಯುಗ ಶುರುವಾಗುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ. ಆಗ ತತ್ಕಾರಣದಿಂದ ಕೃತಯುಗಂ ಭವಿಷ್ಯತಿ, ಆಗ ಕೃತಯುಗ ಆರಂಭವಾಗುತ್ತೆ. ಸೂರ್ಯ, ಚಂದ್ರ ಮತ್ತೆ ಇವರೆಲ್ಲ ಒಟ್ಟಿಗೆ ಸೇರಬೇಕು. ಬೃಹಸ್ಪತಿ ಅವರು ಅದ್ರ ಜೊತೆಗೆ ಪುಷ್ಯ ನಕ್ಷತ್ರ ಸೇರ್ಬೇಕು ಒಂದೇ ರಾಶಿಯಲ್ಲಿ, ಆವಾಗ ಕೃತಯುಗ ಶುರುವಾಗುತ್ತೆ. ಅದಕ್ಕೆ ಅಂದ್ಬಿಟ್ಟು ಮುಂದಕ್ಕೆ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಹೇಗೆ ಇದಾಗುತ್ತೆ ಅಂದ್ಬಿಟ್ಟು ಬರ್ತಾನೆ. ಅವಾಗ ಎಲ್ರನ್ನೂ ಅವನು ಪೂರ್ಣವಾಗಿ ಇದರಲ್ಲಿ ಮಹಾಪ್ರಳಯದಲ್ಲಿ ಮಾತ್ರ ಎಲ್ಲರೂ ಹೋಗ್ತಾರೆ. ಈಗ ಈ ಪ್ರಳಯ ಇದೆಲ್ಲ ಈ ದೈನಂದಿನ ನಿತ್ಯ ಪ್ರಳಯಗಳಲ್ಲಿ ಎಲ್ಲರೂ ಹೋಗೋದಿಲ್ಲ. ಅವಾಗ ಹೇಳ್ತಾನೆ ಯ ಅತೀತಾಹ ವರ್ತಮಾನಾಹ, ಯಾರು ಇದೆಲ್ಲ ಹೋಗಿ ಇರ್ತಾರೋ ಆಗ ಅವರೆಲ್ಲರೂ ಸಹ ಯೇ ಪಾರ್ಥಿವಾಹ. ಆವಾಗ ಮುಂದೆ ಏನ್ ಮಾಡ್ತಾನೆ ಭಗವಂತ, ಎಲ್ಲವನ್ನೂ ಇದರಲ್ಲೇ ಹೇಳ್ತಾ ಇದ್ದಿರ್ತಾನೆ. ಬೀಜಗಳೆಲ್ಲ ವರ್ಣ ಸಂಕರಗಳಿಂದ ಆಗಿರ್ತಲ್ಲ ಅದನ್ನೆಲ್ಲ ಶುದ್ಧಿ ಮಾಡ್ತಾನಂತೆ. ಶುದ್ಧಿ ಮಾಡಿ ಎಲ್ಲರೂ ಆವಾಗ ಮತ್ತೆ ಮಾಡಿ ಸ್ಥಾಪನೆ ಮಾಡ್ತಾನೆ. ಅವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನ ಮಾಡಿ ಅವರ ಕೊಟ್ಟು ಅವಾಗ ಅದರಿಂದ ಎಲ್ಲರೂ ಸಹ ಆತರ ಆಗುತ್ತೆ ಅಂತ ಮುಂದಕ್ಕೆಲ್ಲ ಹೇಳ್ಕೊಂಡ್ಬಿಡ್ತಾನೆ. ಆತರ ಎಷ್ಟು ಅಂದ್ಬಿಟ್ಟು ಹೇಳ್ಕೊಂಡ್ಬಿಡ್ತಾರೆ ಕಡೆಗೆ. ಇವನಿಗೆ ಹೇಳ್ತಾನೆ, ಯಾರಿಗೆ ಪರೀಕ್ಷೆಗೆ ಅವ್ನು ಹೇಳ್ತಾನೆ. ಅವಾಗ ಈಗ ನಿನ್ನ ಜನ್ಮವನ್ನ ಶುರು ಮಾಡಿ ಹೇಳ್ತಾನೆ, ನಂದ ರಾಜ್ಯಾಭಿಷೇಕ, ನಂದನ ಆಗೋವರೆಗೂ ಸಹ ಅವಾಗ 1000 ವರ್ಷ ಆಗುತ್ತೆ ಹೇಳ್ತಾನೆ. 1000 ವರ್ಷ ಆಗುತ್ತೆ. ಆಮೇಲೆ ಪಂಚದಶೋತ್ತರಂ, ಅದಕ್ಕೆ ಮುಂದೆ 1500 ವರ್ಷ ಮುಂದೆ ಅದರಿಂದ ಸಪ್ತರ್ಷಿನ ಅಂತ ಎಲ್ಲವನ್ನೂ ಹೇಳ್ಕೊಂಡ್ಬಿಟ್ಬಿಟ್ಟು ಏನಾಗುತ್ತೆ ಅಂತ ಮುಂದೆ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ. ಯಾವ ತರ ಆಗುತ್ತೆ ಅಂತ ಅದೆಲ್ಲ ತುಂಬಾ ಇದಾಗುತ್ತೆ. ನಾವು ಭಾಗವತ ನೋಡುವಾಗ ಅದೆಲ್ಲ ಇದ್ ಮಾಡ್ತಾನೆ. ಅವಾಗ ಯಾವ ತರ ಮಾಡ್ತಾನೆ ಭಗವಂತ ಅಂದ್ಬಿಟ್ಟು ಆ ಕಲಿ ಎಲ್ಲವನ್ನು ವಿಂಗಡಣೆ ಮಾಡಿ ಮಾಡ್ತಾನೆ ಅಂದ್ಬಿಟ್ಟು ಆ ಕಲ್ಕಿ ಅವತಾರದಲ್ಲಿ ಮಾಡ್ತಾನೆ, ಹೋಗಿ ಇದ್ ಮಾಡ್ತಾನೆ ಇದ್ರಲ್ಲಿ. ಹಾಗಾಗಿ ಈ ಕಲಿ ಯುಗವನ್ನು ನೆನೆಸ್ಕೊಂಡ್ರೇನೆ ಯಾರು ನೋಡಿ ಮ್ಯೂಟ್ ಮಾಡ್ಕೊಳ್ಳಿ. ಬರ್ತಾ ಇದೆ ಸರ್. ರೋಬಾ ಕಲ್ಪಿರಿಟ್. ಹಾಗಾಗಿ ಅವರ ಕಲಿಯುಗ ಅಂತ ಹೇಳಿದ್ರಲ್ಲ, ಅದನ್ನ ಇವಾಗ ಇದು ನಮ್ಗೆ ಸುಳಿಯುತ್ತೆ. ಇವತ್ತು ಕಡೆಗೆ ಏನ್ ಮಾಡ್ತಾರೆ, ಎಲ್ಲವನ್ನೂ ಸೇರಿಸಿ ಒಂದೇ ಒಂದು ಶ್ಲೋಕದಲ್ಲಿ 10 ಅವತಾರನ ಹೇಳ್ಬಿಡ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ ಶುರುವಿನಲ್ಲಿ ಹಯಗ್ರೀವ ಅವತಾರ, ಅದು ಬಿಳಿ ಕುದುರೆ ಅವನು. ಹಯಗ್ರೀವ ಅವತಾರದಿಂದ ವೇದವನ್ನ ಕಾಪಾಡ್ದ. ಅದೇ ವೇದಗಳ ನಷ್ಟವಾದ ಕಲಿಯುಗದಲ್ಲಿ ಅದೇ ಶ್ವೇತವನ್ನ ರೂಢಾಗಿ ಬಂದಂತ ಕಲ್ಕಿ ಮತ್ತೆ ವೇದವನ್ನ ಉದ್ಧಾರ ಮಾಡ್ತಾನೆ. ಅಂದ್ರೆ ಶ್ವೇತಾಶ್ವ ಎರಡರಲ್ಲೂ ಇದು ಶ್ವೇತಾಶ್ವ ರೂಢಿಯಾಗಿ ಅವನ ಹಯಗ್ರೀವನಾಗಿ ಭಗವಂತ ವೇದವನ್ನು ಕಾಪಾಡ್ದ. ಅವಾಗ ಬ್ರಹ್ಮನಿಂದ ಕೊಟ್ಟ ರಾಕ್ಷಸರಿಂದ. ಕಲಿಯುಗದಲ್ಲಿ ನಷ್ಟವಾಗಿ ಅದೇ ಬಿಳಿ ಕುದುರೆಯ ಇದಾಗಿ ಬಂದು ಮತ್ತೆ ಅದನ್ನ ಎಲ್ಲರನ್ನೂ ನಾಶ ಮಾಡಿ ವೇದವನ್ನ ಕಾಪಾಡ್ತಾನೆ ಭಗವಂತ. ಎರಡಕ್ಕೂ ಒಂದು ಸಮಾನ ಅಂದ್ರೆ ಶ್ವೇತಾಶ್ವ ಅನ್ನೋದು ಎರಡಕ್ಕೂ ಅದೇ ಕಲ್ಕ ಅಂದ್ರೆ ಬಿಳಿಯ ಕುದುರೆಗೆ ಕಲ್ಕ ಅಂತ ಹೆಸರೋದಕ್ಕೆ. ಆ ಕಲ್ಕವನ್ನ ಉಳ್ಳವನು ಕಲ್ಕಿ. ಅದರಿಂದ
ಬಿಳಿ ಕುದುರೆಯವನ್ನ ಉಳ್ಳವನು ಅಂತ ಹೆಸರು ಹೇಳ್ತಾರೆ. ಅವನ ಹೆಸರು ಎಂತ ಹೇಳೋದೇ ಇಲ್ಲ ಎಲ್ಲುವೆ. ಅವನ ಕಲ್ಕಿ ಏನ್ಬಿಟ್ಟು ಹೇಳ್ಕೊಂಡು ನಾವು ಕಲ್ಕಿನ ಅವನ ಹೆಸರು ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಒಂದೇದಲ್ಲಿ ಮುಗಿಸ್ತಾರೆ. ಇಚ್ಛಾಮೀನ ವಿಹಾರ ಕಚ್ಚವ ಮಹಾ ಪೋತ್ರೀಂ ಯದೃಚ್ಛಾಹರೇ ರಕ್ಷಾವಾಮನ ರೋಷರಾಮ ಕರುಣಾ ಕಾಕುಸ್ತ ಹೇಲಾಹಲಿನ್ನೆ ಜಲ್ಪಂತಃ ಕ್ರೀಡಾವಲ್ಲವ ಕಲ್ಕಿವಾಹನಶ ಕಲ್ಕಿನ್ನಿತಿ ಪ್ರತ್ಯಹಂ ಜಲ್ಪಂತಃ ಪುರುಷಾಹ ಪುನಂತಿ ಭೂನಂ ಪುಣ್ಯೋಗ ಪುಣ್ಯಾಪಣಾಹ. ಕಡೆಗೆ ಹೇಳ್ತಾರೆ, ಕಡೆಗೆ ಅವನು ಇಚ್ಛಾಮೀನ ಅಂದ್ರೆ ಒಂದೇ ಪದದಲ್ಲಿ ಅದು ಸ್ವಾಮಿ ತರ ಒಂದೇ ಪದ ಹೇಳಕತ್ತೆ ಭಗವಂತ. ಅದಕ್ಕೆ ಇಚ್ಛಾಮೀನ ಅಂದ್ರೆ ತನ್ನ ಇಚ್ಛೆಯಿಂದೇ ಮಾಡಿಕೊಂಡ ಮತ್ಸ್ಯಾವತಾರವನ್ನ. ಯಾಕೆಂದ್ರೆ ಬ್ರಹ್ಮನ ವೇದವನ್ನ ಕಾಪಾಡಬೇಕಾಗಿತ್ತು, ಅದರಿಂದ ಮಾಡಿದ. ಕಡೆಗೆ ಅದಲ್ದೇನೆ ಅವನಿಗೆ ಒಂದು ಡೋಲೋತ್ಸವ ತಾನೇ ಮಾಡ್ಕೋಬೇಕು, ಡೋಲಾರೋಹ ಆಗ್ಬೇಕಾಗಿತ್ತು. ತನ್ನ ಇಚ್ಛೆಯಂತೆ ಆ ಡೋಲೋತ್ಸವ ಅಷ್ಟು ದೊಡ್ಡ ಮೂರ್ತಿಗೆ ಮಾಡೋರು ಅವನೇ ಸಮುದ್ರದಲ್ಲಿ ಆ ಕಡೆ ಡೋಲೋತ್ಸವ ತರ ಆಯ್ತು. ತನ್ನ ಇಚ್ಛೆಯಿಂದಲೇ ಮಾಡಿದಂತ ಅವತಾರ ಮೀನು, ಇಚ್ಛಾ ಮೀನಃ ಅನ್ಬಿಟ್ಟು ಅಂತ. ಅದರಲ್ಲಿ ಇನ್ನೊಂದು ಹೇಳ್ತಾರೆ ಅದಕ್ಕೆ. ಯಾಕೆಂದ್ರೆ ಇಚ್ಛೆ ಇದರಲ್ಲಿ ಏನಂದ್ರೆ ಮೀನಃ ಅನ್ಬೇಕು. ಇಚ್ಛಾ ಅಂದ್ರೆ ಈ ಕ್ಷಣೆ ಆ ಮೀನುಗಳೆಲ್ಲವೇ ಕಣ್ಣಿನ ನೋಟದಿಂದಲೇ ತನ್ನ ಮಕ್ಕಳೆಲ್ಲ ಕಾಪಾಡುತ್ತೆ. ಅದು ಏನು ಮಾಡೋದಿಲ್ಲ, ಬರೀ ಈ ಕ್ಷಣ ಮಾಡುತ್ತೆ. ಅದರಿಂದಲೇ ಮಕ್ಕಳು ಬೆಳೀತಾ ಬರುತ್ತೆ, ಚಿಕ್ಕ ಮೀನುಗಳೆಲ್ಲ ಬೆಳೆಯುತ್ತೆ. ಅದೇ ತರ ಭಗವಂತ ಇಚ್ಛಾ, ತನ್ನ ಇಚ್ಛೆಯಿಂದ ತನ್ನ ಸಂಕಲ್ಪದಿಂದ ಈ ಕ್ಷಣೆಯನ್ನು ಮಾಡಿ ನಮ್ಮನ್ನೆಲ್ಲ ಕಾಪಾಡ್ತಾನೆ. ಅವನು ಸುಮ್ಮನೆ ನೋಡಿದ್ರೆ ಅವನ ಕಟಾಕ್ಷ ಇದ್ದು ಸಾಕು ಅವನ ಇಚ್ಛೆಯಿಂದ. ಅದರಿಂದ ಇಚ್ಛಾ ಮೀನಃ ಅಂತ ಒಂದೇ ಪದದಲ್ಲಿ ಆಗದ ಮೇಲೆ ವಿಹಾರ ಕಚ್ಚಪ. ಅವನು ಈ ಕಚ್ಚಪ ಅನ್ನೋದು ಅವನು ತನ್ನ ನವವಿಧನ್ ಅಲ್ಲಿಂದ ಬಂದಂತ ಲಕ್ಷ್ಮಿಯನ್ನು ಬಂದಂತ ಲಕ್ಷ್ಮಿಯೊಂದಿಗೆ ಆ ಸಮುದ್ರದಲ್ಲಿ ವಿಹಾರ ಮಾಡುವ ಸಲುವಾಗಿ ಅವನು ಕಚ್ಚಪನಾಗಿ ಅವತರಿಸಿದ ಅಂದ್ಬಿಟ್ಟು ಅಂತಂದ್ರೆ ಅವಾಗ ಕಡೆಗೆ ಅಂದ್ರೆ ನಿತ್ಯಾರೋಹಣ ನಿರ್ವೃತೋ ನಿಹರಿತ ಅಂತ ಹೇಳ್ತಾರಲ್ಲ, ಹಾಗೆ ನಿತ್ಯ ಆರೋಹಣ ಮಾಡುವ ಅದರಿಂದ ಇದರಲ್ಲಿ ಮಾಡಿ ಸಲುವಾಗಿ ಅವನು ಕಚ್ಚಪದಲ್ಲಿ ಹಾಕ್ತಾರೆ. ಇದರಲ್ಲಿ ಒಂದು ಅದ್ಭುತವಾಗಿ ಒಂದು ಪಾಯಿಂಟ್ ಅನ್ನ ಹೇಳ್ತಾರೆ ಇದರಲ್ಲಿ ಈ ಮೀನು ಅನ್ನೋದು ಸಾಧಾರಣ, ಆಮೆ ಅನ್ನೋದು ಸಾಧಾರಣವಾಗಿ ಏನ್ ಹೇಳುತ್ತೆ ಅಂದ್ರೆ ಇಂದ್ರಿಯ ನಿಗ್ರಹಕ್ಕೆ ಹೇಳ್ಬೇಕಾದ್ರೆ ಆಮೆಯನ್ನ ಹೇಳ್ತಾರೆ. ಆಮೆಯನ್ನ ಹೇಳ್ಬೇಕಾದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಇಂದ್ರಿಯನ್ನ ನಿಗ್ರಹವನ್ನ ಮಾಡುವಂತಹದ್ದು. ಇಂದ್ರಿಯನ್ನ ಎಳ್ಕೊಂಡ್ಬಿಡುತ್ತಲ್ಲ ತನ್ನಗೆ ಇದನ್ನೆಲ್ಲ. ಆ ತರ ನಾವು ಆಮೆ ತರ ಎಲ್ಲವನ್ನೂ ಒಳಗಡೆ ಎಳ್ಕೋಬೇಕು ಯೋಗಿಗಳು ಅಂತ ಆಮೆಯನ್ನ ಅದು ಹೋಲಿಸ್ತಾರೆ. ಅಲ್ಲರಿ ಆಮೇನ ಅದಕ್ಕೂ ಇಂದ್ರಿಯ ನಿಗ್ರಹಿಗೆ ಹೋಲಿಸ್ಬಿಟ್ಟು ಇಲ್ಲಿ ವಿಹಾರ ಕಚ್ಚಪ ಅಂತ ಹೇಳ್ತಿರಲ್ರಿ, ಹೇಗೆ ಹೊಂದುತ್ತೆ ಅಂದ್ಬಿಟ್ಟು ಒಂದು ಪ್ರಶ್ನೆಯನ್ನು ಹಾಕೊಳ್ತಾರೆ. ಪ್ರಶ್ನೆಯನ್ನು ಹಾಕೊಂಡು ಅದು ಚೆನ್ನಾಗಿ ಅದು ಏನಪ್ಪಾ ಅಂದ್ರೆ ಇಲ್ಲಿ ಇವನು ಸಾಧಾರಣವಾದ ಕಚ್ಚಪ ಅಲ್ವಲ್ಲ. ಸಾಧಾರಣದ ಕಚ್ಚಪ ಆ ತರ, ಇವನು ಎಲ್ಲಕ್ಕಿಂತ ವಿಲಕ್ಷಣ ತಾನೆ. ಈ ಕಚ್ಚಪ ವಿಹಾರಕ್ಕೋಸ್ಕರ ಇವನು ಹುಟ್ಟಿದ್ದು. ಇವನು ಇಂದ್ರಿಯ ನಿಗ್ರಹಕ್ಕೆ ಒಳಗಡೆ ಹೇಳ್ಕೊಳ್ಳೋದಕ್ಕೆಲ್ಲ ಬಂದಿದ್ದು. ಇವನು ಹುಟ್ಟಿದ್ದೇ ಲಕ್ಷ್ಮಿಯನ್ನ ಪಡ್ಕೊಳ್ಳೋದಿಕ್ಕೆ, ದೇವತೆಗೆ ಅದೆಲ್ಲ ಬಂದು ಲಕ್ಷ್ಮಿಯನ್ನ ಪಡ್ಕೊಳ್ಳೋಕೋಸ್ಕರ ಇಲ್ಲ ಹುಟ್ಟಿದ್ದು. ಅವ್ರ ಹತ್ರ ಒಂದು ನಾಟಕವನ್ನ ಆಡಿಸಿ, ಯಾರೋ ನಿಮಗೆಲ್ಲ ಮೈತು ಕೊಡ್ತೀನಿ ಏನೋ ಅಮೃತವನ್ನ ಕೊಡ್ತೀನಿ ಅಂತ ಹೇಳಿ ಅವ್ರಿಗೊಂದು ನಾಟಕ ಮಾಡಿಸಿ ಅವ್ರತ್ತೆಲ್ಲ ಎಲಸಿ ತಾನೇ ಎಲ್ಲ ಮಾಡಿ ಲಕ್ಷ್ಮಿಯನ್ನ ಪಡ್ಕೊಂಡು ಅವಳ ಜೊತೆ ವಿಹಾರ ಮಾಡೋದಕ್ಕೆ ಅವನು ಇದಕ್ಕೆ ವಿಹಾರ ಕಚ್ಚಪ ಅಂತ ಪದವನ್ನ ಹಾಕಿದ್ರು ಅದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರಲ್ಲಿ, ಈ ಭಗವಂತ ಈ 3 ಅವತಾರಗಳು ಸಮುದ್ರದಲ್ಲೇ ಮಾಡಿದ್ದಾನೆ. ತ್ರಿ ಅವತಾರ ಅಂತಾರೆ. ಯಾಕಂದ್ರೆ ಮೀನಾವತಾರು ನೀರಲ್ಲಿ, ಇದರಲ್ಲಿ ಕೂರ್ಮಾವತಾರವು ನೀರಲ್ಲಿ, ವರಾಹಾವತಾರವು ನೀರಲ್ಲಿ. ಈ 3 ಅವತಾರ ನೀರಿಗೆ 10 ಅವತಾರದಲ್ಲಿ 1/3 ನೀರಲ್ಲೇ 3 ಅವತಾರ. ಯಾಕೆಂದ್ರೆ ಅವನು ವಿಹಾರದಲ್ಲಿ ಬಹಳ ಇಚ್ಛೆ ಉಳ್ಳವನು. ಸಮುದ್ರ ಅಂದ್ರೆ ಅವನು ತುಂಬಾ ಇದು. ಯಾಕಂದ್ರೆ ಆದವು ಅಪಾಸ ಸರ್ಜ ಅಂತ ಶ್ರುತಿನೇ ಹೇಳ್ತಾರೆ. ಮೊದಲು ನೀರನ್ನ ಸೃಷ್ಟಿ ಮಾಡಿದ್ ಭಗವಂತ, ಅದರಿಂದ ನೀರಿನ ಮೇಲೆ ಅವನಿಗೆ ಐದಾಯ್ತು ಹೇಳ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ವಿಹರತೆ ದೇವ ಶ್ರೀಯೈ ಸಹ ಅಂದ್ಬಿಟ್ಟು ಅಂತ ಅದಕ್ಕೆ ಸದೈವ ಶ್ರೀ ಅಲ್ಲಿ ಸದೈವ ಶ್ರೀಯ ಸಹ ವಿಹರತೆ. ಅಲ್ಲಿ ಯಾವಾಗಲೂ ಕ್ಷೀರಾಬ್ದಿಯಲ್ಲಿ ತಾಯಿಯೊಂದಿಗೆ ವಿಹಾರ ಮಾಡ್ತಾ ಇರ್ತಾನೆ. ಅದರಿಂದ ವಿಹಾರ ಕಚ್ಚಪ ಅಂತ ಹೇಳಿದ್ರು. ಹಾಗಾಗಿ ಇವನು ಲೋಕಾರೂಢಿಯಲ್ಲಿ ನಾವು ಮೀನನ್ನ ಒಂದು ಇಂದ್ರಿಯ ನಿಗ್ರಹಕ್ಕೆ ಹೇಳಿದ್ರು. ಈ ಕಚ್ಚಪ ವಿಲಕ್ಷಣವನಾದ ಕಚ್ಚಪ ಇವನು, ಅದರಿಂದ ವಿಹಾರ ಕಚ್ಚಪ ಇವನು, ಆ ಇಂದ್ರಿಯ ನಿಗ್ರಹ ಕಚ್ಚಪ ಅಲ್ಲ ಅಂತ ಅದ್ಭುತ ಮಾಡ್ತಾರೆ. ಆಮೇಲೆ ಆ ಪದವನ್ನು ಯಾಕೆ ಹಾಕೋದನ್ನ ಕೇಳ್ತಾರೆ. ಮಹಾಪೋತ್ರೀನ್ ಅಂತಂದ್ರು ಅದಕ್ಕೆ. ಆ ಮಹಾಪೋತ್ರೀನ್ ಅಂದ್ರೆ ಅತ್ಯಂತ ದೊಡ್ಡದಾದಂತಹ ಇದು ಎಷ್ಟು ದೊಡ್ಡದಾಗಿತ್ತು ಅನ್ಬೇಕಾದ್ರೆ ಸಂಕಲ್ಪ ಸೂರ್ಯದಲ್ಲಿ ಅದ್ರಲ್ಲಿ ಹೇಳ್ಕೊಂಡ್ವಲ್ಲ ಅದ್ರಲ್ಲಿ ಅವಾಗ ಕಾಪಿ ಕಲ್ಪಾಂತ ವೇಷಾಂತೆ ಕುರದಗ್ನೆ ಸಮುದ್ರತಾತೆ ವಹತೆ ಮೇದಿನಿ ಮುಸ್ತಾಂ
ಮಹತೆ ಪೋತ್ರಿಣೇ ನಮಃ, ಮಹತೆ ಪೋತ್ರಿಣೇ ನಮಃ ಅಂತ ಹೇಳಿ ಎಂದರೆ ಕ್ವಾಪಿ ಕಲ್ಪಾಂತ ವೇಷಾಂತೆ ಕುರದಗ್ನೆ, ಆ ನೀರಿನ ಸಮುದ್ರ ಎಷ್ಟು ಅದು ಅವನ ಕುರದಗ್ನೆ, ಅವನ ಗೊರಸಿನ ಅಳವು ಇರುವಂತೆ ಗೊರಸಿನಷ್ಟಿತ್ತಂತೆ ಸಮುದ್ರ. ಅಂದ್ರೆ ಇನ್ನು ಎಷ್ಟು ದೊಡ್ಡದಾಗಿರ್ಬೋದು ಇವನು ಗೊರಸು. ಹೇಳ್ತಾರೆ ಈಗ ಇರೋ ಪ್ರಕಾರ 6 ಕಿಲೋಮೀಟರ್ ಅವನು ಹೇಳ್ತಾರೆ. ತುಂಬಾ ಆಳವಾಗಿರೋ ಸಮುದ್ರ, ಆಗ ಇನ್ನೂ ಜಾಸ್ತಿ ಇದ್ದಿರ್ಬೋದು, ಈಗ ಕಮ್ಮಿ ಆಗಿನೇ 6 ಕಿಲೋಮೀಟರ್ ಇದೆಯಂತೆ ಅದು ಆಳ ಇರೋದು. ಇವನ ಒಂದು ಕುರವೇ 6 ಕಿಲೋಮೀಟರ್ಗಿಂತ ಜಾಸ್ತಿ ಇತ್ತು. ಈ ತಗೊಂಡ್ರು ಸಹ ಇನ್ನು ಎಷ್ಟು ದೊಡ್ಡದಾಗಿರ್ಬೋದು. ಅದಕ್ಕೆ ಮಹಾಪೋತ್ರಿ ಅಂತ ಹೇಳೋದು. ಅದಕ್ಕೆ ಹಾಗೆ ಅದೇ ಭಾತೆ ಮೇದಿನಿ ಮುಸ್ತಾಂ ಭಾತೆ, ಆ ಇಡೀ ಭೂಮಿಯನ್ನ ಒಂದು ಗೆಡ್ಡೆ, ಒಂದು ಅವನ ಮುಸ್ತಾಮ್ ಅಂದ್ರೆ ಅವನ ಕೋರೆ ಇದರಲ್ಲಿ ಒಂದು ಚಿಕ್ಕ ಗೆಡ್ಡೆ ಚುಚ್ಕೊಂಡಾಗೆ ಇತ್ತು ಅವನಿಗೆ. ಅಂದ್ರೆ ಇನ್ನು ಎಷ್ಟು ದೊಡ್ಡದಾಗಿರ್ಬೋದು. ಇದರಲ್ಲಿ ವಿವಕ್ಷಿತ ಏನು ಅಂದ್ರೆ ಇಲ್ಲಿ ಅವನ ಮಹತ್ವವೇ ವಿವಕ್ಷಿತ. ಅದಕ್ಕೆ ಮಹಾಪೋತ್ರಿ ಅಂತ ಅದನ್ನ ಹೇಳಿದ ಕಡೆ. ಅದಕ್ಕೆ ಈ ಮೂರು ಸಹ ಅದೇ ಮತ್ಸ್ಯಕೂರ್ಮ, ಇದು ವರಾಹ, ಇವು ಮೂರು ಸಹ ಸಮುದ್ರದಲ್ಲಿ ಮಾಡಿದಂತಹ ಅದು ಕಳ್ತಾನೆ. ಅದಕ್ಕೆ ಹೇಳ್ತಾರೆ ಅದಕ್ಕೆ. ಆಮೇಲೆ ಯದೃಚ್ಛಾ ಹರೇ ಅಂದ್ಬಿಟ್ಟು ಒಂದಕ್ಕೆ ಹರೇ ಪದ್ಯವನ್ನು ಹಾಕೋದಕ್ಕೂ ಸಹ ಯಾಕೆ ಹರೆಯನ್ನು ಹಾಕೋದು ಅಂತ, ಹರಿ ಅಂತ ಹೇಳ್ತೀವಿ, ಹರಿ ಅದರಿಂದ ಹರೇ ಅಂದ್ಬಿಟ್ಟು ಅದನ್ನ ಹೇಳ್ತೀವಿ, ಹರಿಯಲ್ಲಿ ಹರೇ ಅಂದ್ಬಿಟ್ಟು ಅಂತ. ಇಲ್ಲಿ ಯದೃಚ್ಛಾ ಅಂದ್ರೆ ಭಗವಂತ ಯಾದೃಚ್ಛಿಕವಾಗಿ ಮಾಡಿದಂತ ಅವತಾರ. ಅವನ ಅವತಾರ ಮಾಡ್ಬೇಕು ಅಂತ ಅನ್ಕೊಂಡಿರೋದಿಲ್ಲ. ತನ್ನ ಭಕ್ತನಿಗೆ ಅವನ ತಂದೆ ಪೀಡಿಸಿ ಎಲ್ಲಿದಾನ ಹೇಳು, ಅಲ್ಲಿದಾನ ತೋರಿಸ್ಬೇಕಾದ್ರೆ ತಕ್ಷಣ ಅವನು ಅವತಾರ ಮಾಡ್ಬೇಕು. ಯಾದೃಚ್ಛಿಕವಾಗಿ ಮಾಡ್ಬೇಕಾಗಿ ಬಂತು. ಪ್ರಹ್ಲಾದನಿಗೋಸ್ಕರ ಯಾದೃಚ್ಛಿಕವಾಗಿ ಮಾಡಬೇಕು. ಬಾಕಿದೆಲ್ಲ ಸ್ವಲ್ಪ ಯೋಚನೆ ಮಾಡೋದು, ಈಗ ಯೋಚನೆ ಮಾಡೋಕ್ಕೂ ಸಮಯ ಇಲ್ಲ. ಇಲ್ಲಿದಾನ ಅಂತ ಅವನು ಕಂಬ ತೋರಿಸ್ಬೇಕಾದ್ರೆ ತಕ್ಷಣ ಅವನು ಕಂಬದಲ್ಲಿ ಬರ್ಬೇಕಾಯ್ತು. ಯಾವಾಗ ಬರಬೇಕು ಅದಕ್ಕೆ ಹರೇ ಅಂದ್ರು. ಹರಿಯಿಂದ ಅನ್ನೋದು ಶಬ್ದ ಮೂರು. ಭಗವಂತನಿಗೂ ಹರಿ ಅಂತ ಹೇಳ್ತೀವಿ. ಆಮೇಲೆ ಕಪಿಗಳಿದೆಯಲ್ಲ, ಕಪಿಗಳಿಗೂ ಹರಿ ಅಂತ ಹೇಳ್ತೀವಿ. ಸಿಂಹಕ್ಕೂ ಹರಿ ಅಂತ ಹೇಳ್ತೀವಿ. ಕಪಿಗಳಿಗೂ ಹರಿ ಅಂದ್ಬಿಟ್ಟು ಹರಿನಾಯಕ ಹರಿ ಅಂದ್ಬಿಟ್ಟು. ಆಮೇಲೆ ಸಿಂಹಕ್ಕೂ ಹರಿ ಅಂತ ಹೇಳ್ತೀವಿ. ಮೂರು ಬರುತ್ತೆ. ಇಲ್ಲಿ ಇವನು ನರಹರಿ. ಇವನು ಅದು ಯಾವಾಗಲೂ ನಾವು ಹೇಳ್ದಲ್ಲ, ಇದರಲ್ಲಿ ಹೇಳ್ಬೇಕಾದ್ರೆ ನಾಥ ಯೈವ ಅನ್ಬೇಕಾದ್ರೆ ದೇವನಾಥ ಅಂತ ಹೇಳಲಿಲ್ಲ, ಯದುನಾಥ ಅಂತ ಬರೀ ನಾಥ ಅಂತ ಹೇಳಿದ್ರು. ಚಿಕ್ಕ ಸಿರುಪೇರೆ ಅದು ಹೇಳಿದ್ರೇನೆ ಪೂರ್ಣ ಹೆಸರಾಗುತ್ತೆ. ಆ ಥರ ಇಲ್ಲಿ ಹರೇ ಅಂತ ಅಂದ್ರೆ ನರಹರಿನೇ. ಯದೃಚ್ಛ ನರಹರಿ, ಯಾದೃಚ್ಛಿಕವಾಗಿ ಮಾಡಿದಂತ ಅವತಾರ. ಹಾಗಾಗಿ ಯದೃಚ್ಛ ಅಂತ ಹೇಳಿದ್ರು ಅದೇ ಅಂತ ಹೇಳಿದ್ರದಕ್ಕೆ. ಆಮೇಲೆ ರಾಮನಿಗೂ ಹರಿ ಅಂತೀವಿ, ಅವನಿಗೂ ಹೇಳ್ತೇನೆ. ಹನುಮಂತನು ಹರಿ ಹಾಕ್ತಾನೆ. ಸಾಕೈತೆ, 5 minutes ಸಾಕೆ. ಇನ್ನು ಜಸ್ಟ್ ಇನ್ನು 5 minutes ಮಕ್ಕಣ್ಣ, ನಾ ಫೋನ್ ಪண்றேன் ಅವನಿಗೆ. 5 minutes ಫೋನ್ பண்றேன். ಓಕೆ. ಕಡೆಗೆ ಅವಾಗ ಅದರಿಂದ ಹರಿ ಮಾತ್ರ ಅರ್ಧ ಹೆಸರನ್ನ ಹೇಳಿದ್ರು, ಪೂರ್ಣ ಹೆಸರು ಹೇಳ್ದಂಗೆ. ನರಹರಿ, ನರಸಿಂಹ ಅಂತ ಹೇಳಬೇಕಾಗಿತ್ತು. ಸಿಂಹ ಅಂದ್ರೆ ಹರಿನೇ. ಆ ನರಸಿಂಹ ಅಂತ ಹೇಳೋ ಬದಲು ಬರೀ ಸಿಂಹ ಅಂತ ಹೇಳಿದ್ದಾರೆ. ಯದೃಚ್ಛಾ ಹರೇ, ಇದು ಯಾದೃಚ್ಛಿಕವಾಗಿ ಬಂದಂತಹ ಇದು ಅವತಾರ. ಇದು ಭಗವಂತ ಇದು ಮಾಡಿ ತಕ್ಷಣ ಹೇಳಿದಾಗ ಆಗ ಒಂದು ವೇಷವನ್ನು ಧರಿಸ್ಕೊಂಡು ಬಂದು ಅವತಾರ ಮಾಡಿದ ಅವನು. ಅದಕ್ಕೆ ರಕ್ಷಾ ವಾಮನ ಅವತಾರದಲ್ಲಿ ಎಲ್ಲರನ್ನೂ ಕಾಪಾಡ್ದ. ರಕ್ಷಾ ವಾಮನ ಹೇಳ್ತಾರೆ. ಅದಕ್ಕೆ ಅದನ್ನ ಹೇಳ್ತಾರೆ ಕಡೆಗೆ. ಅದಕ್ಕೆ 3 ಜನ ಆಶ್ರಿತಂ, ಮೊದಲು ಏನ್ ಮಾಡಿದ್ರೆ ರಕ್ಷಿತಂ ಇಂದ್ರನ ರಕ್ಷಣೆಗೆ ಅವನ ಇದನ್ನ ಕೊಟ್ಟು, ಸಾಮ್ರಾಜ್ಯವನ್ನ ಕೊಟ್ಟು ಇಂದ್ರನ್ನ ಕಾಪಾಡ್ದ. ಆಮೇಲೆ ತಚ್ಛತ್ರು, ಅವನ ಶತ್ರು ಆದ್ರೆ ಲೋಕಕ್ಕೊಳ್ಳೆವನು, ಅವನಿಗೆ ಶತ್ರು ಯಾರೋ ಬಲಿ. ತಚ್ಛತ್ರು ಅದಕ್ಕೆ ಅವನ ಬಲಿ, ಅವನನ್ನ ಕಾಪಾಡ್ದ. ಬಲಿ ನಮಗ್ ಶತ್ರು ಅಲ್ಲ, ಬಲಿ ಬಹಳ ಭಾಗ್ಯ. ಅವನು ಅತ್ಯಂತ ವಿಷ್ಣು ಭಕ್ತ, ಅವನು ಭಾಗವತೋತ್ತಮ ಅಂತ ಹೇಳ್ಬೋದು. ಅವನಿಗೆ ಈ ತಿಳಿದು ಸಹ ದಾನವನ್ನ ಮಾಡ್ತಾನೆ. ಅಂತಹ ಇದನ್ನ ಅವನಿಗೆ ಬಲಿಯನ್ನ ಕಾಪಾಡ್ದ. ಅವನಿಗೆ ಇವನು ಬರೀ ಒಂದು ರಾಜ್ಯವನ್ನು ಕೊಟ್ಟ, ಅವನಿಗೆ ತಾನೇ ಹೋಗಿ ಅವನ ಬಾಗಿಲನ್ನ ದ್ವಾರಪಾಲನಾಗಿರುವಂತ ನಿತ್ಯವೂ ಭಗವಂತನ ನೋಡುವಂತ ಭಾಗ್ಯ ಯಾರಿಗೆ ಸಿಗುತ್ತೆ, ಅದನ್ನ ಕೊಟ್ಟ ಅವನಿಗೆ. ಆಮೇಲೆ ಉದಾಸೀನಂ, ಯಾರಪ್ಪ ಉದಾಸೀನರು ಅಂದ್ರೆ ನಾವುಗಳೆಲ್ಲ. ಆ ಕಾಲದಲ್ಲಿ ಜನಗಳಿಗೆ ಇದು ಗೊತ್ತೇ ಇಲ್ಲ. ಅವತಾರ ಮಾಡಿ ಅವನು ತ್ರಿವಿಕ್ರಮ ಮಾಡುವಾಗ ಎಲ್ಲರಿಗೂ ಪಾದದಲ್ಲಿ ಅಳದ್ನಲ್ಲ, ಎಲ್ಲರಿಗೂ ಸಮಾಶ್ರಯ ಸಿಕ್ತು. ಆದ್ರೆ ಇವ್ರು ಯಾರು ಕೇಳುವರಿಲ್ಲ, ನಮ್ಗೇನ್ ಬೇಕು ಅಂತ ಕೇಳಿಲ್ಲ. ಉದಾಸೀನರಾಗಿದ್ದವರು. ಈಗ ಉದಾಸೀನರಾಗಿದ್ದ ನಮ್ಮನ್ನೂ ಕಾಪಾಡ್ದ, ಬಲಿಯನ್ನೂ ಕಾಪಾಡ್ದ, ಇಂದ್ರನ್ನೂ ಕಾಪಾಡ್ದ. ಹಾಗಾಗಿ ಇದು ರಕ್ಷಾ ವಾಮನ. ಇದಕ್ಕೆ ಹೇಳ್ತಾರೆ. ಅದಕ್ಕೆ ವಾಮನಿಯಿಂದ ನಯತಿ ಮಂಗಳ ಅನ್ಬಿಟ್ಟು ಒಂದು. ಅದಕ್ಕೆ
ಸರ್ವಾಣಿ ವಾಮನಿ ನಯತಿ, ಅದಕ್ಕೆ ವಾಮನ ಅನ್ನೋದು. ಎಲ್ಲರನ್ನೂ ಮಂಗಳವನ್ನ ಉಂಟು ಮಾಡೋನು ವಾಮನಿ ನಯತಿ, ಎಲ್ಲರನ್ನೂ ನಡೆಸುವವನು, ಅದರಿಂದ ವಾಮನ ಅವತಾರ ಆಗುತ್ತೆ. ಅದಕ್ಕೆ ಹೇಳ್ತಾರೆ. ಆಮೇಲೆ ಅದಕ್ಕೆ ಅಯಂ ವಾಮನ ಕಥಂ ರಕ್ಷಾಗದನ್ಯೋ ಭವೇತ್, ಹೀಗೆ ಅವನ ಹೆಸರೇ ವಾಮನ, ಎಲ್ಲರನ್ನೂ ಕಾಪಾಡೋದು ಅಂತ ಇರ್ಬೇಕಾದ್ರೆ ಅದಕ್ಕೆ ಬೇರೆಯಾಗಿ ಹೇಗೆ ತಾನೇ ಆಗ್ತಾನೆ ವಾಮನ, ಅವನ ರಕ್ಷಾ ವಾಮನನೇ ಆಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ನಮಗೆ ರೋಷರಾಮ ಅಂದ್ರೆ ಅಷ್ಟೇನೋ ನಾಮ ಮಾತ್ರ ರಾಮ ಅಂತ ಮಾಡಿದೆ, ಅವನ ಹೆಸರು ಮಾತ್ರ ರಾಮ ರಾಜೀವ ಲೋಚನ, ಅವನು ಇದೆಲ್ಲ ಆ ತರಹ. ಇವನು ರೋಷರಾಮ ಇವನು ಅಂದ್ರೆ ಇವನು ಅವನ ಹೆಸರಿಗೆ ವಿರುದ್ಧವಾಗಿರುವಂತಹದ್ದು, ರಾಮನ ಹೆಸರಿಗೆ ವಿರುದ್ಧವಾಗಿರ್ಬೇಕಾದ ಅಂತ ಕಡೆಗೆ ಮತ್ತೆ ಯಾಕೆ ಇಟ್ರಪ್ಪ ಅದಕ್ಕೆ ಅನ್ಬಿಟ್ಟು ಅಂತ ಕೆಲವು ಸಮಯ ಲೋಕದಲ್ಲಿ ಆಗುತ್ತೆ, ಅದಕ್ಕೆ ವಿರುದ್ಧವಾದ ಹೆಸರುಗಳು ಬಂದು ಸೇರ್ಕೊಳ್ಳುತ್ತೆ. ಅದೇ ತರ ಇವನಿಗೆ ರಾಮ ಅಂತ ಬಂದಿದ್ದು, ಪರಶುರಾಮ ರಾಮ ಅಂತ ಬಂದಿದ್ದು ಅವನ ಒಂದು ಗುಣಕ್ಕೆ ವಿರುದ್ಧವಾದ ಹೆಸರು. ರಾಮ ಅಂದ್ರೆ ರಮಯತೀತಿ ರಾಮ ಅನ್ಬೇಕು, ಎಲ್ಲರನ್ನೂ ಮನೋರಂಜನೆಗೊಳಿಸೋನು. ಇವನು ನೋಡಿದ್ರೆ ಹೆದರ್ಕೊಳ್ಳೋರು, ಕಣ್ಣು ಯಾವಾಗಲೂ ಕೆಂಪು, ರೋಷವೇ ಇರೋದು, ಇವನಿಗೆ ರಮಿಸ್ತಾನೆ. ಆದ್ರೂ ರಾಮ ಅಂತ ಹೆಸರು ಬಂದಿದೆ ಅವನಿಗೆ. ಅದಕ್ಕೆ ಲೋಕದಲ್ಲಿ ಕೆಲವು ಸಮಯ ಆಗುತ್ತೆ. ಅದಕ್ಕೆ ಹೇಳ್ತಾನೆ ಅರ್ಕಸ್ಯ ಮಹಾವೃಕ್ಷಂ ಇತಿ ನಾಮ. ಅರ್ಕ ಅಂದ್ರೆ ಎಕ್ಕದ ಗಿಡ ಬೀಳೋದೆ 2 ಅಡಿ 3 ಅಡಿ, ಅದಕ್ಕೆ ಮಹಾವೃಕ್ಷ ಅಂತ ಹೆಸರು. ಅದಕ್ಕೆ ಮಹಾವೃಕ್ಷವೇ ಅದು. ವೃಕ್ಷ ಅಂದ್ರೆ ದೊಡ್ಡದಾಗಿರ್ಬೇಕು, ಮಹಾವೃಕ್ಷ ಅಂದ್ರೆ ದೊಡ್ಡ ಆಲದ ಮರ, ಅರಳಿ ಮರ. ಅದಕ್ಕೆ ಎಕ್ಕಕ್ಕೂ ಮಹಾವೃಕ್ಷ ಅಂತ ಹೇಳ್ತಾರೆ. ಆ ತರ ಅನ್ಬಿಟ್ಟು ಉದಾಹರಣೆ ಕೊಟ್ಟಿದ್ದಾರೆ. ಎಕ್ಕದ ಗಿಡವನ ಮಹಾವೃಕ್ಷ ಅಂತ ಹೇಳೋ ತರ ಇವನ್ನೂ ಸಹ ರಾಮ ಅಂತ ಹೇಳ್ತಾರೆ. ಆದ್ರೆ ಇವನು ರೋಷರಾಮ, ಇವನು ಯಾವಾಗ್ಲೂ ಸಹ ಇವನು ಕ್ಷತ್ರ ವಿರಾಮಕೋ ರಾಮ, ಕ್ಷತ್ರಿಯನ್ನೆಲ್ಲ ಧ್ವಂಸ ಮಾಡುವಂತಹ ರಾಮ ಇವನು. ಅದರಿಂದ ಇದಕ್ಕೆ ಇವನಿಗೆ ರೋಷ ಏವಾಯಂ ರಮತೆ ಅಂತ, ರೋಷದಲ್ಲೇ ಇವನು ರಮಿಸ್ತಾನೆ. ಯಾವಾಗಲೂ ಕೋಪ ಸಿಡಿದಿರ್ತಾರೆ, ರೋಷದಲ್ಲೇ ರಮಿಸ್ತಾನೆ ಅವನು. ಅದರಿಂದ ಇವನಿಗೆ ರೋಷರಾಮ ಅಂತ ಹೇಳಿದ್ರು. ಅದಕ್ಕೆ ಸ್ವಾಮಿ ಎಲ್ಲೂ ಸಹ ರಾಮಾವತಾರ ಹೇಳ್ಬೇಕಾದ್ರೂ ಸಹ ರಾಮನ ಪದವನ್ನೇ ಉಪಯೋಗಿಸೋದಿಲ್ಲ ರಾಮಾವತಾರಕ್ಕೆ. ಯಾಕೆಂದ್ರೆ ರೋಷರಾಮನಿಗೆ ಹೇಳಿದ್ಮೇಲೆ ಆ ಪದವನ್ನ ಅಪ್ಪಿತಪ್ಪಿಯೋ ರಾಮನಿಗೆ ಹೇಳಬಾರದು ಅಂತ ಅಲ್ಲೂ ಹೇಳ್ಬೇಕಾದ್ರೆ ಕಾಕುಸ್ತ ಅಂತಾನೆ ಹೇಳ್ತಾರೆ. ಅದಕ್ಕೆ ಕರುಣಾ ಕಾಕುಸ್ತ ಅಂತ ಹೇಳ್ತಾರೆ, ರಾಮ ಅಂತ ಹೇಳೋದಿಲ್ಲ. ಕಕುಸ್ತ ವಂಶದವನು ಅಂತ ಹೇಳ್ತಾರೆ. ಅದೇ ತರ ಇಲ್ಲೂ ಸಹ ಕರುಣಾ ಕಾಕುಸ್ತ ಅಂತಾನೆ ಪದವನ್ನೇ ಉಪಯೋಗಿಸ್ತಾರೆ. ಅದಕ್ಕೆ ಇವನು ಕಾಕುಸ್ತ ಅಂದ್ರೆ ಕಕುಸ್ತ ವಂಶದಲ್ಲಿ ಬಂದವನು ಕಾಕುತ್ಸ್ಥ, ಇವನು ಕರುಣಾ ಕಾಕುತ್ಸ್ಥ ಇವನು. ಯಾಕೆಂದ್ರೆ ಇವನ ಕರುಣೆ ಆಂಧ್ರಶಂಸಂ ಮನೋ ಧರ್ಮಂ ಅಂತ ಹೇಳಿದವನು, ದಯೇನೇ ನನ್ನ ಧರ್ಮ ಅಂತ ಹೇಳ್ಕೊಂಡವನವನು. ಅದರಿಂದ ಇವನು ಕರುಣೆಯೇ ಇತ್ತವನು, ಲೋಕಕ್ಕೆ ಎಲ್ಲರನ್ನೂ ಕಾಪಾಡಿದವನು, ಲೋಕವನ್ನು ಚರಮಶ್ಲೋಕ ಎಲ್ಲವನ್ನೂ ಹೇಳಿ ಅದಕ್ಕೆ ವ್ರತವಾಗಿಯೇ ಇಟ್ಕೊಂಡಿದ್ದೀನಿ. ಸಗದೇವ ಪ್ರಪನ್ನಾಯ ತವಾಸ್ಮೀಚಿತ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತ ಹೇಳಿದವನು ಇವನು. ಹಾಗಾಗಿ ಅದರಿಂದ ಅವನಿಗೆ ಕರುಣಾ ಕಾಕುಸ್ಥ ಅಂತ ಹೇಳಿದ್ರು ಕಡೆಗೆ ಅವನಿಗೆ. ಅದಕ್ಕೆ ಹೇಳ್ತಾರೆ ಇವನು ಯಾವ ಇದರಲ್ಲೂ ಸಹ ಕೃಷ್ಣಾಪಿ ಅವನ ಕೋಪಂ ವಶಮೇ ಇವಾನ್ ಅಂತ, ಯಾವ ತನ್ನ ಭಕ್ತರು ಯಾವ ಕೋಶವನ್ನ ಕೋಪವನ್ನ ಬರೆಸ್ಕೊಂಡ ಅಂತ, ಕೋಪವೇ ಬರೋದಿಲ್ಲ ಅವನಿಗೆ. ತನ್ನ ಭಕ್ತರಿಗೆ ತೊಂದರೆ ಮಾಡಿದಾಗ ಹನುಮಂತನಿಗೆ ಯಾವಾಗ ಅವನು ಬಾಣವನ್ನು ಬಿಡ್ತಾನೋ ಆಗ ಅವನು ರಾವಣನ್ನ ಕಿರೀಟವನ್ನೆಲ್ಲ ಮಾಡಿ ಕತ್ತರಿಸಾಕ್ತಾನೆ. ಆಗ ಕೋಪಂ ವಶಮೇ ಇವಾನ್ ಅಂತಾರೆ, ಕೋಪವನ್ನ ಬರೆಸ್ಕೊಂಡಂತೆ ಮೈ ಮೇಲೆ, ಕೋಪ ಬರೋದಿಲ್ಲ ಅವನಿಗೆ. ಆ ತರ ಹೇಲಾಹಲಿನ್ನೆ ಹಲಿನೋ ಹೇಲಹ ಈ ಜೊತೆ ಐತಿ. ಅವನು ಈ ಲೋಕದಲ್ಲಿ ಇವನು ತನ್ನ ಒಂದು ನೇಗಲಿನಿಂದ ಲೋಕವನ್ನ ಹೇಗೆ ಕರ್ಷಣ ಮಾಡ್ತಾರೋ ಭೂಮಿಯಲ್ಲಿ ಇದೆಲ್ಲವನ್ನು ಬಿಟ್ಟು ಅದರಿಂದ ಉಚ್ಚತೆ ಅಂತ ಯುಜ್ಯತೆ ಎಲ್ಲರನ್ನೂ ಸೇರಿಸ್ತಾನೆ. ಯುಗ್ಗದಲ್ಲಿ ಅದನ್ನ ಸೇರಿಸೋದ್ರಿಂದ ಅವನಿಗೆ ಅದಕ್ಕೆ ನೇಗಿಲಿಗೆ ಹೆಸರ ಹೇಲಾಹಲಿನ್ ಅಂದ್ರೆ ಅದು 2 ಸೇರ್ಕೊಳುತ್ತಲ್ಲ ಅದು. ಹಾಗಾಗಿ ಇವನು ಎಲ್ಲರನ್ನೂ ಸಹ ಅದರಿಂದ ಎಲ್ಲವನ್ನೂ ಸೇರಿಸ್ತಾನೆ ಇವನು. ಅವನು ಕಾಪಾಡದೆ ಅನೇಕ ಇದನ್ನು ಬಲರಾಮನ ಹೊರಗಡೆ ಬರ್ತಾ ಇಲ್ಲ, ಅವನು ಅನೇಕ ಇದರಿಂದ ಮಾಡ್ತಾನೆ. ಅವನ ಇದರಿಂದ ಅನೇಕ ದುಷ್ಟರು ಎಲ್ಲ ಹೋಗಿದ್ದಾರೆ, ಭೂಮಿಯಲ್ಲಿ ಇದನ್ನೆಲ್ಲ ಅವನ ಹಲದಿಂದ ನಾಶವನ್ನು ಮಾಡಿ ಸತ್ವಂತಾಂಗ ಮಾಡಿದ್ದಾನೆ ಅವನು. ಅದರಿಂದ ಅವನು ಹೇಲಾಹಲಿನ್ನೆ ಕ್ರೀಡಾವಲ್ಲವ. ಇವನು ಮೊದಲೇ ಹೇಳಿದ್ವಿ ಕುಹನ ಗೋಪ ಮಿಥ್ಯಾ ಗೋಪ ಅಂದ್ಬಿಟ್ಟು ಆ ಕಡೆಗೆ ಅವನು ಎಲ್ಲವೂ ಸಲ ಅವನಿಗೆ ಕ್ರೀಡಾ ಆಡೋದೇ ಅವನಿಗೆ ಹೇಳ್ತಾರೆ ಆ ಕಡೆ ಅವನಿಗೆ ಕಂಠೋಕ್ತವಾಗಿ ಭಗವಂತನಿಗೆ ಕ್ರೀಡಾವಲ್ಲಭ ಅಂದ್ಬಿಟ್ಟು ಅವನು ಗೋಪಿವಲ್ಲಭ ಅಂತ ಕಂಠೋಕ್ತವಾಗಿ ಎಲ್ಲ ಹೇಳಿದೆ. ಅವನ ಅವತಾರವೇ ಬರೀ ಆಟಕ್ಕೆ ಕ್ರೀಡೆಗೋಸ್ಕರ ಅವನು ಬಾಲ ಕ್ರೀಡೆ ಆಯ್ತು, ಅವನು ಎಲ್ಲದರಲ್ಲೂ ಕ್ರೀಡೆನ ಅವನು ಕಡೆಗೆ ಈ ಅವತಾರ ಮುಗಿಸುವಾಗಲೂ ಕ್ರೀಡೆಯನ್ನೇ ಮಾಡಿ ಎಲ್ಲರನ್ನು ಕಾಪಾಡಿ ಆಟದಲ್ಲೇ ಮಾಡಿ ಮುಗಿಸ್ತಾನೆ ಅವನು. ಅದರಿಂದ ಹೇಳ್ತಂದ್ರೆ ಕಲ್ಕಿ ವಾಹನ ದಶ ಕಲ್ಕಿ, ಈಗ ಹೇಳ್ದಂಗೆ ಇದು ಮುಂದೆ ಬರುವಂತ ಕಲ್ಕಿ ವಾಹನ. ಈ ಕಲ್ಕ
ವಾಹನ ದಶಾಕಲ್ಪಿನ್, ಕೆಲವು ಕಲ್ಕವಾಹನ ದಶಾಕಲ್ಪ ಅಂತ ಒಂದು ಪಾಠನೂ ಇದೆ, ಕಲ್ಕಿ ವಾಹನ ದಶ ಅಂತ ಒಂದು ಪಾಠ ಇದೆ. ಕಲ್ಕವಾಹನ ಅನ್ನೋದು ಕರೆಕ್ಟ್ ಪಾಠ ಅದು, ಯಾಕೆಂದ್ರೆ ಕಲ್ಕವಾಹನನಾಗಿದ್ದರಿಂದಲೇ ಅವನಿಗೆ ಕಲ್ಕಿ ಅಂತ ಹೆಸರು. ಅದರಿಂದ ಆಮೇಲೆ ಕಲ್ಕಿನ್ ಅಂದ್ಬಿಟ್ಟು ಆತರ ಅವನು ಕಲ್ಕಿಯಾಗಿ ಲೋಕದಲ್ಲಿ ದುಷ್ಟೆಲ್ಲ ನಾಶ ಮಾಡಿ ಸತ್ಯಯುಗವನ್ನು ಪ್ರಾರಂಭಿಸ್ತಾನಲ್ಲ, ಅದರಿಂದ ಕಲ್ಕವಾಹನ ದಶಾ ಕಲ್ಕಿನ್ ಅಂದ್ಬಿಟ್ಟು ಆ ದಶೆಯಲ್ಲಿ ಕಲ್ಕಿಯಾಗಿ ಮಾಡಿ ಭಗವಂತ ಮಾಡ್ತಾನೆ ಅಂತ ಹೇಳೋದ್ರಿಂದ ಹೀಗೆ ಇದನ್ನು ಹೇಳ್ತಾರೆ. ಇತಿ ಪ್ರತ್ಯಹಂ ಜಲ್ಪಂತಃ ಪುರುಷಾಹ ಪುನಂತಿ ಭುವನಂ ಪುಣ್ಯೋಗ ಅಂತ. ಈಗ ಇತಿ ಪ್ರತ್ಯಹಂ ಜಲ್ಪಂತಹ, ಜಲ್ಪ ಅಂದ್ರೆ ಸುಮ್ನೆ ಏನು ಅರ್ಥವಿಲ್ಲದೆ ಹೇಳೋದು. ಕೆಲವ್ರು ಮಾತಾಡ್ಬೇಕಾದ್ರೆ ಏನು ವಿವೇಚನೆ ಇಲ್ಲದೆ ಮಾತಾಡ್ತಾರೆ, ಏನು ಸುಮ್ನೆ ಮಾತಾಡ್ತಾರೆ, ಅರ್ಥವಿಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಜಲ್ಪ ಅಂತ ಹೆಸರು. ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ಈ ತರ ಈ 10 ಭಗವಂತನ ಅವತಾರವನ್ನ ಒಂದು ಜಲ್ಪ ತರ ಅಂಜಿನ ದಾಸರಿಗೆ ಮಾತ್ರ ಇವನೇ ಬಂದ್ಬಿಟ್ಟು ಇಲ್ಲ ಹಾಕೋಚವರೇ, ನೀವು ಸುಮ್ನೆ ಅರ್ಥವಿಲ್ಲ ಸುಮ್ನೆ ಹೇಳಿದ್ರೆ ಅಂದ್ರೆ ಒಂದು ಬಾಯಿ ರೂಢಿಗೆ ಒಂದು ಹೇಳ್ಬೇಕು ಅಂತಲ್ಲ, ಅರ್ಥದ ಹೇಳ್ಬೇಕು ಅಂತಲ್ಲ, ಆ ತರ ಹೇಳಿದ್ರು ಸಹ, ಜಲ್ಪದ ತರ ಹೇಳಿದ್ರು ಸಹ ಏನಾಗುತ್ತೆ ಅದು ಅವಾಗ ಪುರುಷಾಹ ಪುನಂತಿ ಭುವನಂ, ಅವರು ಎಲ್ಲರ ಲೋಕದಲ್ಲಿ ಪುರುಷಾಹ ಅಂದ್ರೆ ಇದು ಪುರುಷರು ಮಾತ್ರ ಅಂತಲ್ಲ, ಪುರುಷಾಹ ಅಂದ್ರೆ ಬಹುವಚನದಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ, ಲೋಕದಲ್ಲಿರೋ ಎಲ್ಲರೂ ಸಹ ಏನಾಗುತ್ತೆ ಭುವನಂ. ಅವ್ರು ಹೇಳ್ತಾರೆ ಇದರಲ್ಲಿ ಹೇಳ್ತಾರೆ ಪುನಂತಿ ಭುವನಂ, ಲೋಕವನ್ನೂ ಸಹ ಶುದ್ಧಿಗೊಳಿಸ್ತಾರಂತೆ. ಅಷ್ಟಾಗಿ ಅವ್ರೇನ್ ಮಾಡ್ತಾರಂತೆ, ಪುಣ್ಯೋಗ ಪುಣ್ಯಾಪಣಾಹ, ಅವ್ರಿಗೆ ಏನ್ ಮಾಡ್ಬೋದು ಅಂತ ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ, ಎಷ್ಟು ಪುಣ್ಯ ಬರುತ್ತೆ ಅಂದ್ರೆ ಅವರು ಪುಣ್ಯದ ಒಂದು ಅಂಗಡಿ ಇಡ್ಬೋದಂತೆ, ಮಾರಾಟಕ್ಕಿದೆ ಪುಣ್ಯ ಬನ್ನಿ ತಗೊಳ್ಳಿ ಅಂದ್ಬಿಟ್ಟು. ಪುಣ್ಯೋಗ ಪುಣ್ಯಾಪಣಾಹ, ಒಂದು ಆಪಣಾಹ, ಪುಣ್ಯೋಗ ಆಪಣ ಅಂದ್ರೆ ಅಂಗಡಿ, ಪುಣ್ಯದ ಅಂಗಡಿಯನ್ನೇ ತೆರಿಬೋದಂತೆ ಅವರು. ಯಾರಿಗೆ ನಮ್ಮಂತವ್ರು ಪುಣ್ಯವಿಲ್ಲದೆ ಇದ್ದವರು ವಿಕ್ರಯ ಮಾಡ್ಬೋದು, ನನ್ಗೊಂದ್ ಸ್ವಲ್ಪ ಪುಣ್ಯ ಕೊಡುವಂತ, ಅಷ್ಟೊಂದು ಪುಣ್ಯ ಬರುತ್ತೆ ಅಂದ್ಬಿಟ್ಟು ಇದನ್ನ ಹೇಳೋದು. ಈ ತರ ಪುಣ್ಯೋಗ ಪುಣ್ಯಾಪಣಾಹ ಅದರಲ್ಲಿ ಬರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅದು ಅಂದ್ರೆ ಒಂದು ಜಲ್ಪವಾಗಿ ಹೇಳಿದ್ರು ಅರ್ಥವಾಗಿ ಬರ್ಬೇಕು ಅಂತಿಲ್ಲ, ಅರ್ಥ ತಿಳ್ಕೊಂಡು ಹೇಳ್ಬೇಕು, ಸುಮ್ಮನೆ ಏನೋ ಒಂದು ಹಾಗೆ ಒಂದು ಹೇಳಿದ್ರು ಸಹ ಅದು ಅಷ್ಟೊಂದು ಪುಣ್ಯ ಬರುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಇದನ್ನ 5 ನಿಮಿಷ ಮುಗಿಸ್ಬಿಡ್ತೀನಿ ಇದು ಮಂಗಳ ಶ್ಲೋಕನ. ಇದನ್ನ ಕಡೆಗೆ ಆಮೇಲೆ ವಿದ್ಯೋಧನ್ವತಿ ವೆಂಕಟೇಶ್ವರ ಕೌ ಜಾತನ್ ಜಗನ್ಮಂಗಳಂ ದೇವೇಶಸ್ಯ ದಶಾವತಾರ ವಿಷಯಂ ಸ್ತೋತ್ರಂ ವಿವಕ್ಷೇತಯಃ ವಕ್ತ್ರೇತಶ್ಚ ಸರಸ್ವತಿ ಬಹುಮುಖಿ ಭಕ್ತಿ ಪರಾ ಮಾನಸೆ ಶುದ್ಧಿ ಕಾಪಿ ತನೋ ದಿಶಾಸು ದಶಸು ಖ್ಯಾತಿಶ್ರುಭಾ ಝಂಬತೆ ಅಂದ್ಬಿಟ್ಟು ಇದರಲ್ಲಿ ಕಡೆ ಶ್ಲೋಕವನ್ನ ಇದರಲ್ಲಿ ಹೇಳಿ ಮುಗಿಸ್ತಾರೆ. ಇದರಲ್ಲಿ ಏನಪ್ಪಾ ಅಂದ್ರೆ ವಿದ್ಯೋಧನ್ವತಿ ವೆಂಕಟೇಶ್ವರ ಕೌ, ಇಲ್ಲಿ ವಿದ್ಯೋಧನ್ವ, ಓಧನ್ವ ಅನ್ನೋದು ಓದನ ಅಂದ್ರೆ ಸಮುದ್ರ. ಇಲ್ಲಿ ಇವರು ಹೇಳುವಂತ ಸಮುದ್ರ ಇದು ಅಂದ್ರೆ ವಿದ್ಯಾ ಸಮುದ್ರ, ವಿದ್ಯೆಯನ್ನು ಸಮುದ್ರ ಇದು. ಈಗ 3 ಅವತಾರ ಭಗವಂತ ಮಾಡದೆ ಹೇಳಿದ್ನಲ್ಲ ಓನದಲ್ಲಿ, 3 ಅವತಾರವನ್ನ ಮಾಡಿದಂತ ಭಗವಂತ ಮಾಡ್ದ. ಇಲ್ಲಿ ಇವರು ಅವನಿಗೆ ಇನ್ನೊಂದು ಸಮುದ್ರ ಅಂತೆ, ವಿದ್ಯೆನೋ ಒಂದು ಸಮುದ್ರ, ವಿದ್ಯೋಧನ್ವ ಅದಕ್ಕೆ. ಅದರಲ್ಲಿ ಆ ಒಂದು ಸಾಗರದಲ್ಲಿ, ವಿದ್ಯೆ ಅನ್ನೋ ಸಾಗರದಲ್ಲಿ ಅವನು ಭಗವಂತನ್ 3 ಅವತಾರ ಇದೆ, 4ನೇ ಅವತಾರ ಅವನು 3 ಅವತಾರ ಅಲ್ಲಿ ಮಾಡ್ದ. ಸ್ವಾಮಿ ದೇಶಿಕನು 4ನೇ ಅವತಾರವನ್ನ ವಿದ್ಯೆಯ ಸಾಗರದಲ್ಲಿ ಮಾಡಿಸ್ತಾರೆ. ನಾವು ಇರುವ ಈ ಸಾಗರದಲ್ಲಿ 3 ಇದನ್ನು ಮಾಡ್ದ. ಈಗ ವಿದ್ಯೆ ಅನ್ನೋ ಒಂದು ಸಾಗರದಲ್ಲಿ ಅವನು ಭಗವಂತನ ಅವತಾರವನ್ನ ಸ್ವಾಮಿ ದೇಶಕರು ಮಾಡ್ತಾರೆ. ವೆಂಕಟೇಶ್ವರ ಕವವು, ಇಲ್ಲಿ ದ್ವಂದ್ವ ಅರ್ಥದಲ್ಲಿ ಹೋಗುತ್ತೆ. ವೆಂಕಟೇಶ್ವರ ಕವು ಅಂತಂದ್ರೆ ನೇರವಾಗಿ ತಮ್ಮನ್ನ ಹೇಳ್ಕೊಳ್ಳಲಿಕ್ಕೆ ವೆಂಕಟೇಶ್ವರ ಅಂತ ಪದವನ್ನಾಗಿದೆ, ವೆಂಕಟೇಶ ಕವು ಆಗ್ಲಿಲ್ಲ, ವೆಂಕಟೇಶ್ವರ ಕವವು ಅಂತಂದ್ರೆ ಇಲ್ಲಿ ವೆಂಕಟೇಶ ಇದೆಲ್ಲ ಭಗವಂತ ಅವನೇ ಒಂದು ಕವಿ. ಇಲ್ಲಿ ಧ್ವನ್ಯಾರ್ಥದಲ್ಲಿ ಬರೋದ್ರಿಂದ ಈಗ ತಿರುಪತಿಯಲ್ಲಿ ಅವನೇ ವೆಂಕಟೇಶನೇ ಕವಿ, ಅವನು ಕವಿ, ಅವನು ಈ ಸಮುದ್ರದಲ್ಲಿ ಅವನು ಇಲ್ಲಿ ನಟನೆಗೆ ಬಂದಿದ್ದಾನಲ್ಲ, 10 ಅಂಕ ನಟನೆ ಆಯ್ತು. ಈ ಎಲ್ಲಾ ನಟನೆಯು ಲೋಕದಲ್ಲಿ ಆಯ್ತು. ಈಗ ಈ 11ನೇ ಇವ್ರ ಸ್ವಾಮಿ ಅವರ ಅವತಾರ, ಈ ನಟಿ ಇದು ಕವಿ ಅವತಾರ, ಇದು ನಟ ಅವನೇ ಕವಿ. ಈಗ ಕವಿವರಹ ಅಯಂ ನಟ, ಇವನ ಈಗ ಕವಿ ಆಗಿದ್ದಾನೆ. ಈ ವೆಂಕಟೇಶ್ವರ ಇವನ ಅವನೇ ಕವಿ ಆಗಿದ್ದಾನೆ. ಕವಿಯಾಗಿ ಏನ್ ಮಾಡಿದಾನೆ, ಅವಾಗ ಅವನ್ ಮಾಡ್ತಾನೆ ಇದನ್ನ ಅವ್ನು ನೇರವಾಗಿ ಹೇಳ್ಬೇಕಲ್ಲ, ಅದಕ್ಕ ವೆಂಕಟೇಶ ಅನ್ನುವ ನನ್ನ ಬಾಯಿನ ಮೂಲಕ ಹೇಳಿಸ್ದ. ವೆಂಕಟೇಶ್ವರ ಕವಿ
ಆ ವೆಂಕಟೇಶ್ವರ ಕವಿ ಅವನ ಅವನ ಒಂದು ಅವತಾರದಿಂದ ನನ್ನ ಬಾಯಿಯಲ್ಲಿ ಈ ದಶಾವತಾರ ಸ್ತೋತ್ರವನ್ನ ಹೇಳಿಸಿದ ಅವನು ವೆಂಕಟೇಶ್ವರ ಕವಿ. ಕವೌ ಜಾತಂ ಜಗನ್ಮಳು, ಈ ಕವೌ ಜಾತಂ, ಈ ಕವಿ ವೆಂಕಟೇಶ ಕವಿ ಆ ವೆಂಕಟೇಶ್ವರ ಅನ್ನೋ ಕವಿಯಿಂದ ಹುಟ್ಟದ. ಅವನ ಅವತ್ತು ಸಾಕ್ಷಾತ್ ಶ್ರೀನಿವಾಸನ ಅವತಾರವೇ ಅವರು, ಯಾವ ಸಂದೇಹ ಇಲ್ಲ. ಅದರಿಂದ ಇದೇನಾಯ್ತು, ಜಗನ್ಮಂಗಲಂ ಜಾತಂ. ಈ ಈ ಸ್ತೋತ್ರವನ್ನ ನಾನು ಹೇಳಿದ್ರು ಸಹ ಬರೀ ಬಾಯಿ ಮಾತ್ರ ನಂದು, ಹೇಳಿದ್ದೆಲ್ಲ ಭಗವಂತ ಅಂತರ್ಯಾಮಿಯಾಗಿ ಕೂತ್ಕೊಂಡು ಹೇಳ್ತಾರೆ. வெள்ளை ಪರಿಮೋಹರ ದೇಶಗರಾಯ್ ವಿರಹಾಲ್ ಅಡಿಯೋಂ ಉಳ್ಳತ್ತೇದು ಎಯ್ದು ಓಲೆಯಲ್ಲಿ ಇಟ್ಟನಂ ಅಂತ. ನಾನೇ ಎಲ್ಲವೂ ಭಗವಂತ ಆ ಹಯಗ್ರೀವ ನನ್ನ ಎದೆಯಲ್ಲಿ ಬರೆದ, ಅದನ್ನ ಸುಮ್ಮನೆ ಕೈನಲ್ಲಿ ಬರೆದಿಟ್ಟೆ ಅಷ್ಟೇ, ಓಲೆಗೆರೆಯಲ್ಲಿ ಬರೆದಿಟ್ಟೆ ಅಷ್ಟೇ, ಕರ್ತೃ ಅವನೇ ಅನ್ಬಿಟ್ಟು. ಅದೇ ತರ ಇಲ್ಲಿ ಹೇಳ್ತಾರೆ, ಕವೌ ಜಾತನ್ ಜಗನ್ಮಂಗಳಂ, ಅವನಿಂದ ಹುಟ್ಟಿದಂತ ಈ ಸ್ತೋತ್ರ ನನ್ನ ಬಾಯಿ ಮೂಲಕ ಬಂತು ಅಷ್ಟೇ. ಕಣ್ಣು ನೋಡುತ್ತೆ ಅನ್ನೋದ್ರ, ಕಣ್ಣು ನೋಡೋದು, ಕಣ್ಣು ನೇರವಾಗಿ ನೋಡೋದಿಲ್ಲ, ಒಳಗಡೆ ಇರುವ ಬುದ್ಧಿ ಆ ಶಕ್ತಿಯನ್ನು ಕೊಟ್ಟು ನೋಡೋ ತರ ಮಾಡುತ್ತೆ. ಆ ತರ ಅದರಿಂದ ಈ ಜಗನ್ಮಂಗಳಕ್ಕೆ ಆಗುವಂತಹ ಈ ಸ್ತೋತ್ರ ಒಂದು ರಚನೆಯಾಯಿತು. ಇದು ಮಾಡಿದ್ದು ನಾನಲ್ಲ, ಸಾಕ್ಷಾತ್ ಭಗವಂತನೇ. ಹಾಗಾಗಿ ಮೇಲ್ನೋಟಕ್ಕೆ ವೆಂಕಟೇಶ್ವರ ಕವು ಅಂತ ಅಮ್ಮನ ಹೊಗಳ್ಕೋತಾರೇನೋ ಅನ್ನೋ ತರ ನೋಡುತ್ತೆ. ಯಾವತ್ತೂ ಅವ್ರು ಹೊಗಳ್ಕೊಳ್ಳೋರೇ ಇಲ್ಲ. ಅದರಲ್ಲಿ ಭಗವಂತ ಅವನು ಈ ಸಾಕ್ಷಾತ್ ಅವನೇ ಕವಿ. ಅವನು ಇದು ಯಾದೃಚ್ಛಿಕವಾಗಿ ನನ್ನ ಹೆಸರು ವೆಂಕಟೇಶ್ ಅಂದ್ರೆ ವೆಂಕಟೇಶನಾದ್ರಿಂದ ನನ್ನ ಮೂಲಕ ಬರೋ ಹಾಗೆ ಮಾಡ್ದ ಅವನು. ಕಡೆಗೆ ಎಲ್ಲ ದೇವೋನ ಶ್ವೋತ ದಶಧಾಮ ಮೊದಲು ಹೇಳ್ದಲ್ಲ, ನಿರ್ವರ್ತಯನ್ ಭೂಮಿಕಾಮ್ ಅಂತ, ನಹ ದೇವ ಶುಭಮಾದನೋತು ಅವ್ನು ಮಾಡಿಸ್ದ ಅವನು. ಅದಕ್ಕೆ ಈ ಲೋಕವನ್ನು ಇದೆಲ್ಲ ಬಾಯಲ್ಲಿ ಬರೋ ಮಾಡಿ ನಮ್ಗೆಲ್ಲ ಶುಭವನ್ನು ಆಗ್ಲಿ ಮಾಡ್ದ ಅಂದ್ಬಿಟ್ಟು. ಕಡೆಗೆ ದೇವೇಶಶ್ಚ ದಶಾವಶವಿತಯಂ ವಕ್ತ್ರಂ ವಿವಕ್ಷೇತಯ. ಈಗ ಹಿಂದೆ ಶ್ಲೋಕದಲ್ಲಿ ಹೇಳಿದ್ರು, ಜಲ್ಪಂತ ಪುರುಷಾಹ ಪುನಾತಿ ಭುವನಂ ಅಂದ್ರು. ಜಲ್ಪವನ್ವಾಗಿ ಹೇಳಿದ್ರು ಸಹ, ಅರ್ಥವಿಲ್ಲದೆ ಸುಮ್ಮನೆ ಹೇಳಿದ್ರು ಸಹ, ಒಂದು ಯಾವ ಇದೊಂದು ಹೇಳಿದ್ರು ಸಹ ಪುಣ್ಯವನ್ನ ಮಾರುವಷ್ಟು ಸಂಪಾದಿಸ್ಬೋದು ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾರೆ ದಶಾವತಾರ ವಿಷಯ ಸ್ತೋತ್ರಂ ವಿವಕ್ಷೇತಃ ಅಂದ್ರೆ ದಶಾವತಾರವಾದ ಭಗವಂತನ ಈ ಸ್ತೋತ್ರವನ್ನ ವಿವಕ್ಷೇತ ಅಂದ್ರೆ ವಕ್ತುಂ ಇಚ್ಛುಹು ವಿವಕ್ತುಹು ಅಂತ, ಹೇಳಕ್ಕೆ ಇಷ್ಟಪಡೋರು ವಿವಕ್ಷು ಅವನು. ಅದೇ ತರ ವಿವಕ್ಷೇತ ಹೇಳಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡ್ರು ಸಾಕು, ಅಲ್ಲಿ ಜಲ್ಪಂತ ಹೇಳಿದ್ರೆ ಪುಣ್ಯ ಬರುತ್ತೆ ಅಂದ್ರು. ಇಲ್ಲಿ ಹೇಳ್ತಾರೆ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ, ಹೇಳಬೇಕು ಅಂತ ಮನಸ್ಸಿನಲ್ಲಿ ಒಂದು ಧ್ಯಾನ ಮಾಡ್ಕೊಂಡ್ರು ಯಹ ವಿವಕ್ಷೇತ, ಮನಸ್ಸಿನಲ್ಲಿ ಹೇಳ್ಬೇಕು ಅಂತ ಹೇಳ್ಕೊಂಡ್ರು ಸಹ ಅವನಿಗೇನಾಗುತ್ತೆ, ಅವನಿಗೆ ಆಮೇಲೆ ವಕ್ತ್ರೇತಸ್ಯ ಸರಸ್ವತಿ, ಅವನ ಬಾಯಿನಲ್ಲಿ ಸರಸ್ವತಿ ಆದವಳು, ತಸ್ಯ ಸರಸ್ವತಿ ನೇರವಾಗಿ ಬಹುಮುಖಿ ಭಕ್ತಿ ಪರಮಾನಸೆ. ಅವನ ಇದರಲ್ಲಿ ಅವನ ಬಾಯಲ್ಲಿ ಸಾಕ್ಷಾತ್ ಸರಸ್ವತಿಯೇ ಬಂದು ಅವಳು ಬಹುಮುಖಿ ಸರಸ್ವತಿ. ಯಾಕೆ ಬಹುಮುಖಿ ಅಂತಂದ್ರೆ 4 ತಲೆ ಸರಸ್ವತಿಗೂ ಬ್ರಹ್ಮನ್ ತರ ಅಂತ ಹೇಳ್ತಾರೆ. ಬಹುಮುಖಿ ಅಂದ್ರೆ ಅವಳಿಗೆ ಈ ವಿದ್ಯಾವಾಣಿ ಇನ್ನೊಂದು ಮುಖ ಇದೆ, ಅದರಿಂದ ಬಹುಮುಖಿ ಅಂದ್ಬಿಟ್ಟು ಅವಳಿಗೆ ಆ ಭಕ್ತಿ ಪರಮಾನಸೆ ಹೇಳ್ತಾರೆ. ಅದರಿಂದ ಮನಸ್ಸಿನಲ್ಲಿ ಎಲ್ಲರಿಗೂ ಭಕ್ತಿ. ಇಲ್ಲಿ ತಮ್ಮನ್ನೇ ಹೇಳ್ಕೊಡ್ತಾರೆ ಈ ಸರಸ್ವತಿಗಳು. ಯಾರು ಇದನ್ನ ಅನ್ಕೊಳ್ತಾರೋ ಅಂದ್ರೆ, ನಾನು ಅನ್ಕೊಂಡೆ, ನಾನು ಭಗವಂತನ ಸ್ತೋತ್ರ ಮಾಡ್ಬೇಕು ಅನ್ಕೊಂಡ ಕ್ಷಣ ಹಯಗ್ರೀವಳ ಪ್ರಸಾದನಾಗಿ ಸಾಕ್ಷಾತ್ ಸರಸ್ವತಿಯೇ ನನ್ನ ನಾಲ್ಗೆಲೆ ಬಂದು ಈ ಸ್ತೋತ್ರವನ್ನು ಆಡಿಸಿದ್ಲು ಅನ್ನೋದು ವಿವಕ್ಷಿತವಾದ ಅಂಶ. ಅದನ್ನ ನಮಗೆ ನೀವು ಈ ತರ ಹೇಳಿದ್ರು ನಿಮ್ಮ ಬಾಯಿನಲ್ಲೂ ಸರಸ್ವತಿ ಬರ್ತಾಳೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ಬಹುಮುಖಿ ಭಕ್ತಿ ಪರ ಮಾನಸೆ, ಮನಸ್ಸಿನಲ್ಲಿ ಭಕ್ತಿ ಇದ್ದು, ಮಾನಸೇ ಭಕ್ತಿ ಪರ ಅಂದ್ರೆ ಭಗವಂತನಲ್ಲಿ ಭಕ್ತಿ ಇದ್ದು ಹೇಳ್ದ ಅಂದ್ರೆ ಶುದ್ಧಿ ಕಾಪಿ ತನೋ ದಿಶಾ ಸ್ವದೇಶು ಖ್ಯಾತಿಶುಭಾ ಜಂಬತೆ. ಅವರಿಗೆ ತನೋ ಶುದ್ಧಿ ಕಾಪಿ, ಅವರ ದೇಹವು ಎಲ್ಲವೂ ಶುದ್ಧವಾಗುತ್ತಂತೆ, ಮನಸ್ಸು ಶುದ್ಧವಾಗುತ್ತೆ, ಕಲ್ಮಶಗಳೆಲ್ಲ ಹೋಗುತ್ತೆ. ದಶಾಸು ದಿಶ ಖ್ಯಾತಿ, 10 ದಿಕ್ಕುಗಳಲ್ಲೂ ಅವರ ಖ್ಯಾತಿ ಆಗುತ್ತಂತೆ. ಆ ತರ ಒಬ್ರು ನೆನೆಸ್ಕೊಂಡು ಮಾಡಿದ್ರೆ ಅವರ ಖ್ಯಾತಿ ಲೋಕದಲ್ಲೆಲ್ಲ ಪಸರಿಸುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ವಿಷಿತ್ತವಾಗಿ ಮಾಡ್ಬೋದು, ಸಾಕು ಸ್ವಲ್ಪ. ಅದಕ್ಕೆ ಜೃಂಭತೆ ಅಂತಾರೆ. ಜೃಂಭತೆ ಅಂದ್ರೆ ಎಲ್ಲ ಕೊಂಡಾಡ್ತಾರಂತೆ ಅವರು, ಅದಕ್ಕೆ ಎಲ್ಲವನ್ನೂ ಇದು ಮಾಡ್ತಾರೆ ಅನ್ಬಿಟ್ಟು. ಅಂದ್ರೆ ನಾನು ಭಗವಂತನ ಸ್ತೋತ್ರ ಮಾಡ್ಬೇಕು ಅಂತ ಅನ್ಕೊಂಡೆ ಅಂದ್ರೆ ಇಲ್ಲಿ ಭಕ್ತಿ ಪರ ಮಾನಸೆ,
ಮನಸ್ಸಿನಲ್ಲಿ ಭಕ್ತಿಯಿಂದ ಪರನ ಭಗವಂತ ನೆನೆಸ್ಕೊಂಡು ಗೋಪಾಲಂಶತಿ ಹೇಳೋದು ತಕ್ಷಣ ಅನ್ಕೊಂಡ ತಕ್ಷಣ ಭಗವಂತನೇ ಇವರ ಬಂದು ಮನಸ್ಸಿನಲ್ಲಿ ವೆಂಕಟೇಶ್ವರನೇ ಕವಿಯಾಗಿ ಇವರ ಹೃದಯದಲ್ಲಿ ಕೂತು ಸರಸ್ವತಿ ಇವರ ನಾಲ್ಗೆರೆ ಬಂದು ಹೇಳುವಂತ ಮಾಡಿದ್ರು. ಅಂದ್ರೆ ಇಲ್ಲಿ ನನ್ನದು ಏನೂ ಇಲ್ಲ ಅನ್ಬಿಟ್ಟು ಎಲ್ಲವೂ ಭಗವಂತನೇ ಮಾಡಿದ್ದು. ಹೆಸರು ಮಾತ್ರ ನನಗೆ ಲೋಕಕ್ಕೆ ವೇದಾಂತ ದೇಶಿಗರು ದಶಾವತ ಸ್ತೋತ್ರವನ್ನು ರಚನೆ ಮಾಡಿದ್ರು ಅಂತ ಲೋಕಕ್ಕೆ ತೋರಿಸ್ಕೊಟ್ಟ. ಮಾಡಿದ್ದೆಲ್ಲ ಭಗವಂತನೇ ಸರಸ್ವತಿಯ ಮೂಲಕ ಅಂತ ಹೇಳ್ತಾರೆ. ಇದನ್ನು ಯಾರು ಹೇಳ್ತಾರೋ ಅವ್ರಿಗೂ ಎಲ್ಲ ಒಳ್ಳೇದಾಗುತ್ತೆ, ಅವ್ರಿಗೂ ಖ್ಯಾತಿ ಬರುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಮ್ಮ ಮೊಮ್ಮಗ ಬಂದು ಕಾಯ್ತಾ ಇದ್ದಾನೆ. ಅವನ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಎಲ್ಲರಿಗೂ ನಮಸ್ಕಾರ. ನೋಡೋಣ ಮುಂದಿನ ವಾರ ಇನ್ಯಾವ ಸ್ತೋತ್ರ ಹೇಳಬೇಕು ಅಂತ ನೋಡೋಣ. ಭಗವಂತ ಯಾವ್ದು ಮನಸ್ಸು ಕೊಡ್ತಾನೆ. ನಿಮಗೆ ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿಗೆ ದಶಾವತಾರ ಮುಗಿತು. ನಾ ಹೇಳಿದ್ದಲ್ಲಿ ಒಂದ್ ಸ್ವಲ್ಪ ಆದ್ರೂ ಅರ್ಥವಾಗಿದ್ರೆ ನನ್ನ ಪ್ರಯತ್ನ ಸಾರ್ಥಕ ಆಯ್ತು ಅನ್ಬೋದು. ಚೆನ್ನಾಗಿ ಅರ್ಥ ಆಯ್ತು. ಅದು ಈಗ ನಡೀತಾ ಇರೋ ವಿದ್ಯಮಾನ ಹೇಳಿರೋದ್ರಿಂದ ಚೆನ್ನಾಗಿ ಹೋಗಿ. ಸರಿ, ಮುಂದಿನ ಇದ್ರಲ್ಲಿ ನೋಡೋಣ ಯಾವ ಸ್ತೋತ್ರ ಹೇಳ್ಬೇಕು ನೋಡೋಣ. ಯಾವ್ದಾದ್ರು ನಿಮ್ಮ ಹೇಳ್ಬೋದು. ಇದೇ ತರ ನೋಡೋಣ ಭಗವಂತ ಯಾವ ಪ್ರೇರಣೆ ಕೊಡ್ತಾನೆ. ಇದೇ ತರ ಗೋಪಾಲಂಶದ ಪ್ರೇರಣೆ ಕೊಟ್ಟ, ದಶಾವತ ಪ್ರೇರಣೆ ಕೊಟ್ಟ, ಆ ತರ ಏನ್ ಪ್ರೇರಣೆ ಬರುತ್ತೋ ಆ ಸ್ತೋತ್ರ ಹೇಳ್ಕೊಂಡು ಹೋಗ್ಬೇಕು. ಸರ್ ಪುರುಷ ಸೂಕ್ತ ಸ್ತ್ರೀ ಸೂಕ್ತ ಕೇಳಿ ಸರ್. ಪುರುಷ ಸೂಕ್ತ ಅದು ಸ್ತೋತ್ರದಲ್ಲಿ ಬರಲ್ಲ. ಅದಕ್ಕೆ ಇದ್ ಮಾಡ್ಬೇಕು. ಅದು ಈ ತರ ಗುಂಪಲ್ಲಿ ಬೇಡ. ಪುರುಷ ಸೂಕ್ತ ಹೇಳ್ಬೇಕಾದ್ರೆ ಇದನ್ನ ಹೇಳ್ಕೊಳ್ಳೋಣ. ಅದನ್ನ ನೋಡೋಣ. ಅದನ್ನ ಯಾವ್ದಾದ್ರು ಅರ್ಥವನ್ನು ಹೇಳೋಣ. ಇದರಲ್ಲಿ ಲಕ್ಷ್ಮೀ ಹಯವದನ ಮಾಲಾ ಸ್ತೋತ್ರ ಇದೆ ಸರ್. ವೇದ ಮಂತ್ರಗಳ ಅದನ್ನ ಕಾಲಕ್ಷೇಪ ತರ ಮಾಡಿ ಅವಾಗ ಅದ್ರಲ್ಲಿ ಹೇಳ್ಬೇಕು. ಅದನ್ನ ಜನರಲ್ ಆಗಿ ಅದು ಇದರಲ್ಲಿ ಹೇಳೋದು ಬೇಡ. ವೇದ ಮಂತ್ರಗಳ ನಾನು ಆಗಾಗ ಕೆಲವು ಹೇಳ್ತಾ ಇರ್ತೀನಿ, ಮಂತ್ರಗಳು ಹೇಳದೇ ಇರ್ತಿಲ್ಲ. ಅದನ್ನಾಗೆ ಅಂತ ಹೇಳೋದು ಬೇಡ. ನೋಡೋಣ. ಅದಕ್ಕೆ ಬೇರೆ ಸ್ತೋತ್ರ ಇನ್ನೂ ಇದೆ, ಬೇಕಾದ ಸ್ತೋತ್ರಗಳಿದೆಯಲ್ಲ. ಇನ್ನೂ ಒಂದು ಅರ್ಧ ಭಾಗ ಮುಗ್ದಿಲ್ಲ, ಒಂದು 80 ಏನೋ ಆಗಿದೆ ಅನ್ಸುತ್ತೆ. ಏನೇನಾಗಿದೆ? ಲಕ್ಷ್ಮೀ ಮಾಲಾ ಸ್ತೋತ್ರ ಇದೆ ಸರ್. ಲಕ್ಷ್ಮೀ ಹಯವದನ ಮಾಲಾ ಸ್ತೋತ್ರ ಅದು ಆಗಿಲ್ಲ. ಲಕ್ಷ್ಮೀ ಹಯೋದಾನ ಮಾಲಾ ಸ್ತೋತ್ರ ಅಂತ ಇದು ಕೇಳಿರ್ಬೋದ? ಲಕ್ಷ್ಮಿ ಶ್ರೀಸ್ತುತಿ ಇದೆ. ನೋಡೋಣ ಶ್ರೀಸ್ತುತಿನ ಇಲ್ಲ ಯಾವ್ದಾರು ನೋಡಿ ಹೇಳೋಣ. ಇದ್ರಲ್ಲಿದೆ ಸರ್, ಸ್ತೋತ್ರ ಮಾಲಾನಲ್ಲಿದೆ ಸರ್. ಅದ್ ನೋಡೋಣ. ಅದು ನಾನು ನೋಡ್ತೀನಿ. ಅದ್ ನೋಡ್ಬೇಕು. ನಾನು ನೋಡ್ಬಿಟ್ಟು ಆಮೇಲೆ ನೋಡ್ಬೇಕು ಅದನ್ನ. ಸರಿ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ.